सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् शङ्कारूपेण मच्चित्तं पङ्गीकृतमभूत्यया किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाभिनव्यं शिववारत्यभिधान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम् नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम् स्तोष्ये भक्त्या विष्णुमनादिं जगदादिं यस्मिन्नेतत्संसृतिचक्रं भ्रमतीतं यस्मिन् दृष्टे नश्यति तत्संसृतिचक्रं तं संसारध्वान्तविनाशं हरिमीडे तं संसारध्वान्तविनाशं हरिमीडे. ಸೊ ಈ ಶ್ಲೋಕದಲ್ಲಿ ಸಂಸಾರ ಚಕ್ರ ಅಂತ ಒಂದಿದೆ. ಆ ಸಂಸಾರ ಚಕ್ರ ಅನ್ನೋದು ತಿರುಗ್ತಾನೆ ಇರುತ್ತೆ. ಅದು ಯಾವಾಗ ಎಲ್ಲಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಪರಮಾತ್ಮ ಅಂತ ಒಂದು ಬ್ರಹ್ಮ ಅಂತ ಹೇಳ್ತೀವಲ್ಲ, ಆ ಅಧಿಷ್ಠಾನದಲ್ಲಿ ತಿರುಗ್ತಾ ಇದೆ. ಯಾಕಂದ್ರೆ ಅದಕ್ಕೊಂದು ಆಸ್ಪದ ಬೇಕು. ಸರಿ, ಆ ತಿರುಗೋದು ಸಂಸಾರ ಚಕ್ರ ಅನ್ನೋದು ಏನು ಅಂತ ಹೇಳಿದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದೇ ಸಂಸಾರ ಚಕ್ರ. ಅದು ಯಾವಾಗ ನಿಲ್ಲುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಅಧಿಷ್ಠಾನಭೂತವಾಗಿರೋ ಬ್ರಹ್ಮಸ್ವರೂಪವನ್ನ ನಾನೇ ಅಂತ ತಿಳ್ಕೊಂಡ್ರೆ ಆವಾಗ ತಿಳ್ಕೊಂಡವನಿಗೆ ಆ ಸಂಸಾರ ಚಕ್ರ ನಿಲ್ಲುತ್ತೆ ಅನ್ನೋದನ್ನ ಆ ಶ್ಲೋಕದಲ್ಲಿ ತಿಳಿಸಿದ್ರು. ಆಮೇಲೆ ಬೇರೆ ವೇದಾಂತ ವಿಷಯಗಳೆಲ್ಲ ಬರ್ತಾ ಇತ್ತು. ಅದ್ರ ಇವಾಗ 28ನೇ ಶ್ಲೋಕ ನಾವು ಪ್ರಾರಂಭ ಮಾಡಿದ್ದೀವಿ. ಅದರಲ್ಲಿ ಏನು ಮುಖ್ಯವಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಪ್ರಸ್ಥಾನ ತ್ರಯ ಅಂತ ಯಾವ್ದನ್ನ ನಾವು ಹೇಳ್ತೀವೋ, ಬ್ರಹ್ಮಸೂತ್ರಗಳು, ಆಮೇಲೆ ಉಪನಿಷತ್ತುಗಳು, ಆಮೇಲೆ ಭಗವದ್ಗೀತೆ, ಈ ಮೂರನ್ನ ಅವಲಂಬಿಸಿ ಸಿದ್ಧಾಂತವನ್ನು ಮಾಡಿದ್ದಾರೆ. ಅದ್ವೈತ, ಇಷ್ಟಾದ್ವೈತ ಬೇರೆ ಬೇರೆ ಮಾಡಿದ್ದಾರೆ. ಅಲ್ಲಿ ಆ ಮೂರನ್ನ ಅವಲಂಬಿಸಿ ಮಾಡಿರುವಾಗ ಈ ಬ್ರಹ್ಮಸೂತ್ರಗಳು ಅಂತ ಇದೆಯಲ್ಲ, ಅದು ಯುಕ್ತಿ ಅಂತ ಹೇಳಿದ್ರೆ ರೀಸನಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಇಟ್ಕೊಂಡು ಬಂದಿರೋದು. ಯಾತಕ್ಕೆ ಅಂತ ಹೇಳಿದ್ರೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ವಾಕ್ಯಗಳಿರುತ್ತೆ. ಆ ವಾಕ್ಯಗಳಿಗೆ ಒಂದು ವಾಕ್ಯಕ್ಕೆ ಇನ್ನೊಂದು ವಾಕ್ಯ ಸ್ವಲ್ಪ ವಿರೋಧ ಇರೋ ತರ ಕಾಣುತ್ತೆ ನಮಗೆ. ಅವಾಗ ಅದನ್ನೆಲ್ಲ ಸೆಟಲ್ ಮಾಡಬೇಕು. ಆ ಸೆಟಲ್ ಮಾಡೋಕ್ಕಾಗಿ ಅದನ್ನ ಯುಕ್ತಿಪುರಸ್ಸರವಾಗಿ ಸೆಟಲ್ ಮಾಡಬೇಕು. ಈ ಎರಡು ಶ್ರುತಿಗೆ ನಮಗೆ ವಿರೋಧ ಬರ್ತಾ ಇದೆ ಅಂತ ನಾವು ತಿರ್ಗಾ ಬೇರೆ ಶ್ರುತಿ ಹೇಳೋಕ್ಕಿಂತ ಎರಡಕ್ಕೂ ಯಾತಕ್ಕೆ ಯುಕ್ತಿಯಿಂದ ಯಾವುದರಿಂದ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ, ಯುಕ್ತಿಯಿಂದ ಹೇಗೆ ನಾವು ಅದನ್ನ ಸರಿ ಮಾಡ್ಬೋದು ಅಂತ ಮಾಡಿ ವೇದವ್ಯಾಸರು ಅದನ್ನೆಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ ಶಂಕರಾಚಾರ್ಯರು. ಅವಾಗ ನಮಗೆ ಈ ಯುಕ್ತಿಗಳನ್ನ ಇಟ್ಕೊಂಡು ನೋಡಿದಾಗ ಯಾವ ಒಂದು ಪರಬ್ರಹ್ಮ ಸ್ವರೂಪ ತೀರ್ಮಾನ ಆಗುತ್ತೋ ಆ ಸ್ವರೂಪವನ್ನ ನಾವು ಇಲ್ಲಿ ಈ ಸ್ತುತಿಯಲ್ಲಿ ಯಾವ ಒಂದು ವಿಷ್ಣು ಅಂತ ಹೇಳ್ತೀವಲ್ಲೋ ಆ ವಿಷ್ಣು ಸ್ವರೂಪವೇ ಅದು ಆ ಪರಬ್ರಹ್ಮ ಸ್ವರೂಪ. ಅದನ್ನ ನಾವು ತಿಳ್ಕೊಂಡು ನಾವು ಮೋಕ್ಷವನ್ನು ಹೊಂದಬಹುದು ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. 28ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಒಂದ್ಸತಿ ನಾವು ಆ ಶ್ಲೋಕವನ್ನು ಓದ್ಬಿಟ್ಟು ಮತ್ತೆ ಆ ವ್ಯಾಖ್ಯಾನ ನಾವು ಬಿಟ್ಟಿದ ಕಡೆಯಿಂದ ಪ್ರಾರಂಭ ಕಂಟಿನ್ಯೂ ಮಾಡೋಣ. ಆಗ ಯುಕ್ತ್ಯಾಲೋಢ್ಯ ವ್ಯಾಸವಸಾಖಿಲಭ್ಯಃ ಕ್ಷೇತ್ರ ಕ್ಷೇತ್ರ ಜ್ಞಾಂತರವಿದ್ವಿಪುರುಷಾಖ್ಯಃ ಯೋಹಂ ಸೋಸೌ ಸೋಸ್ಮ್ಯಹಮೇವೇತಿ ವಿದುರ್ಯಂ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತವಿನಾಶಂ ಹರಿಮೀಡೆ. ಸೊ ಇಲ್ಲಿ ಯುಕ್ತಿಯ ಆಲೋಢ್ಯ, ಯುಕ್ತಿಯಿಂದ ಆಲೋಚನೆ ಮಾಡಿ, ಆಲೋಢ್ಯ ಅಂದ್ರೆ ಆಲೋಚನೆ ಮಾಡಿ ತೀರ್ಮಾನ ಮಾಡಿ, ವ್ಯಾಸವಸಾಂಸಿ, ಅದೇ ವ್ಯಾಸವಸಾಂಸ ವಾಕ್ ಅಂತ ಹೇಳಿದ್ರೆ ಬ್ರಹ್ಮಸೂತ್ರಗಳು, ವ್ಯಾಸರೇ ಮಾಡಿರೋದ್ರಿಂದ ಅವರಿಗೆ ವ್ಯಾಸ ವಾಕ್ ಅಂದ್ರೆ ಬ್ರಹ್ಮಸೂತ್ರಗಳದು. ಅದನ್ನ ಯುಕ್ತಿಯಿಂದ ನಾವು ಅದನ್ನ ಪರೀಕ್ಷೆ ಮಾಡಿ ನಮಗೆ ತೀರ್ಮಾನ ಮಾಡ್ಕೋಬೇಕಾಗಿದೆ.
ಅದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಅತ್ರ ಹಿ ಲಭ್ಯ, ಈ ಶರೀರದಲ್ಲಿ, ಈ ಜನ್ಮದಲ್ಲಿ, ಈ ಶರೀರದಲ್ಲೇ ನಾವು ಈ ಬ್ರಹ್ಮಸ್ವರೂಪವನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಇಂಪಾಸಿಬಲ್ ಆಗಿದ್ರೆ ಈ ವೇದ ಪುರಾಣಗಳು ವಿಶೇಷಗಳಲ್ಲಿ ಹೇಳಿ ಪ್ರಯೋಜನನೇ ಇಲ್ಲ, ನಮಗೆ ಉಪನಿಷತ್ತುಗಳಿಂದ ಪ್ರಯೋಜನನೇ ಇಲ್ಲ. ಅದು ಯಾವಾಗಲೂ ಕೂಡ ನೋಡಿ, ವೇದದಲ್ಲಿ ಒಂದು ವಿಷಯವನ್ನ ಹೇಳುತ್ತೆ ಅಂತ ಹೇಳಿದ್ರೆ ಅದನ್ನ ನಮಗೆ ಮಾಡಕ್ಕಾಗುತ್ತೆ ಅನ್ನೋದ್ರಿಂದಾನೇ ಅದು ಹೇಳುತ್ತೆ. ಅದು ಆಗದೆ ಇರೋದನ್ನ ಹೇಳಿ ಪ್ರಯೋಜನ ಇಲ್ಲ, ಅದರಿಂದ ಖಂಡಿತ ಆಗುತ್ತೆ. ಅದು ಅತ್ರ ಅಂದ್ರೆ ಈ ಶರೀರದಲ್ಲೇ ನಾವು ಅದನ್ನ ಈ ಜನ್ಮದಲ್ಲೇ ತಿಳ್ಕೊಳಕ್ ಆಗುತ್ತೆ. ಅದು ಲಭ್ಯ. ಕ್ಷೇತ್ರಜ್ಞಾಂತರ ವಿದ್ಭಿಹಿ, ಯಾರಿಂದ ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳಿದ್ರೆ, ಕ್ಷೇತ್ರ ಅಂದ್ರೆ ಶರೀರ, ಜಡವಾದ ಪ್ರಪಂಚ ಅಂತ, ಮತ್ತೆ ಕ್ಷೇತ್ರಜ್ಞ ಅಂದ್ರೆ ಅವುಗಳನ್ನೆಲ್ಲ ಬೆಳಗೋ ಚೈತನ್ಯ ಸ್ವರೂಪ ಅಂತ. ಈ ಎರಡಕ್ಕೂ ವಿವೇಕ ಮಾಡ್ಕೊಂಡು ಯಾರಿಗೆ ವಿವೇಕ ಮಾಡ್ಕೊಳಕ್ ಆಗುತ್ತೋ ಅವ್ರು ತಿಳ್ಕೊಳಕ್ಕಾಗುತ್ತೆ, ಅವ್ರು ತಿಳ್ಕೊಳ್ತಾರೆ ಇದನ್ನ ಅಂತ. ಪುರುಷ ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ. ಅದೇನೆ ಪುರುಷ ಅಂದ್ರೆ ಒಂದು ಮೇಲ್ ಜೆಂಡರ್ ಅಂತ ತಿಳ್ಕೊಬಾರ್ದು. ಬ್ರಹ್ಮ ವಸ್ತು, ಅದು ಚೈತನ್ಯ ಸ್ವರೂಪ, ಅದು ಅದಕ್ಕೆ ಪುರುಷ ಅಂತ ಹೇಳಿರೋದು. ಅದನ್ನ ಹೇಗೆ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ನಾನೇ ಅದು, ಅದೇ ನಾನು ಅಂತ. ನಾನೇ ಆ ಬ್ರಹ್ಮಸ್ವರೂಪ, ಆ ಬ್ರಹ್ಮಸ್ವರೂಪವೇ ನಾನು ಅಂತ. ಈ ತರ ಎರಡು ರೀತಿಯಾಗಿ ತಿಳ್ಕೊಂಡಾಗ ಭದ್ರವಾಗಿರುತ್ತೆ, ಗಟ್ಟಿಯಾಗಿರುತ್ತೆ ಆ ಒಂದು ಅರಿವು ಅಂತ. ಹಾಗಾಗಿ ಈ ತರ ತಿಳ್ಕೊಂಡ್ರೆ ಅವ್ರಿಗೆ ಯಾವ ಒಂದು ವಸ್ತುವನ್ನ ತಿಳ್ಕೊಳ್ತಾರೋ ಆ ವಸ್ತು ಸಂಸಾರ ಧ್ವಾಂತ ವಿನಾಶಂ, ಅಂದ್ರೆ ಸಂಸಾರ ಅಂತ ಒಂದು ಅಜ್ಞಾನ ಇದೆಯಲ್ಲ, ಅಜ್ಞಾನ ಅಂತ ಹೋಗಲಾಡಿಸುವ ಚೈತನ್ಯ ಸ್ವರೂಪ ಇದೆಯಲ್ಲ, ಅದಕ್ಕೆ ವಿಷ್ಣು ಹರಿ ಅಂತ ಹೇಳೋದು. ಆ ಸ್ವರೂಪವನ್ನ ಇಲ್ಲಿ ಸ್ತುತಿ ಮಾಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅವಾಗ ಇಲ್ಲಿ ಅಂದ್ರೆ ಯುಕ್ತಿ ಅಂತ ಹೇಳಿರೋದ್ರಿಂದ ಈ ಬ್ರಹ್ಮಸೂತ್ರಗಳು ಅಂತ ನಮಗೆ ಇವಾಗ ಬರುತ್ತೆ. ಅವಾಗ ಬ್ರಹ್ಮಸೂತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ, ಯಾಕಂದ್ರೆ ಅದು ತುಂಬಾ ದೊಡ್ಡ ಗ್ರಂಥ, ಅದು ಎಲ್ಲದಕ್ಕಿಂತ ತುಂಬಾ ದೊಡ್ಡ ಒಂದು ಅಗಾಧವಾದ ಗ್ರಂಥ. ಅದು ಅಷ್ಟು ಅದು ತುಂಬಾ ವೆಯ್ಟಲ್ಲೂ ತೂಕವಾಗಿರುತ್ತೆ, ವಿಷಯದಲ್ಲೂ ತೂಕವಾಗಿರೋ ವಿಷಯ ಅದು. ಹಾಗಾಗಿ ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅದನ್ನ ಪ್ರತಿ ಸೂತ್ರವನ್ನು ಪಾಠ ಮಾಡ್ಕೊಳ್ಳೋದು ಅದು ಒಂದು ಕ್ರಮ ಇದೆ. ಆ ಕ್ರಮ ಎಲ್ಲರಿಗೂ ಅದನ್ನ ಸೇರ್ಕೊಳ್ಳೋಕೆ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇರಬೇಕು ಅವರಿಗೆ. ಅವಾಗಲೇ ಆ ಪಾಠಕ್ಕೆ ಹೋಗೋಕ್ಕೇನೆ ಪ್ರಿಪರೇಷನ್ ತುಂಬಾ ಬೇಕು ನಮಗೆ. ವ್ಯಾಕರಣ ಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ ಅದನ್ನೆಲ್ಲ ಚೆನ್ನಾಗಿ ಓದಿರೋರು ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ, ಬ್ರಹ್ಮಸೂತ್ರಗಳನ್ನ, ಸೂತ್ರ ಭಾಷೆಯನ್ನ. ಹಾಗಾಗಿ ಬಾಕಿಯವ್ರಿಗೆಲ್ಲ ಅದನ್ನ ತಿಳಿಯಾಗಿ ಹೇಳ್ಬೇಕು. ಅದನ್ನ ತಿಳಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಅದನ್ನ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಆ ಸೂತ್ರದಲ್ಲಿರೋ ಎಲ್ಲವನ್ನೂ ಡೀಟೇಲ್ ಆಗಿ ಹೇಳ್ತಾ ಇಲ್ಲ, ಏನು ಒಟ್ಟಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಇವರು ಒಂದು ಪಿಕ್ಚರ್ ಕೊಡ್ತಾ ಇದ್ದಾರೆ. ಬರ್ಡ್ಸ್ ಐ ವ್ಯೂ ಅಂತ ಹೇಳ್ತೀವಲ್ಲ, ಅದು ಪಕ್ಷಿ ನೋಟ ಅಂತ ಹೇಳ್ತಾರಲ್ಲ ಆ ಥರ. ಸೊ ಅದು ಈ ಬ್ರಹ್ಮಸೂತ್ರ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂತ ಹೇಳಿದ್ರೆ, 4 ಅಧ್ಯಾಯ ಇದೆ ಅದಕ್ಕೆ. ಆಮೇಲೆ ಒಂದೊಂದು ಅಧ್ಯಾಯದಲ್ಲಿ 4 ಪಾದ ಅಂತ ಇರ್ತದೆ, 4 ಸೆಕ್ಷನ್ ಅಂತ ಇಟ್ಕೋಬಹುದು ನಾವು. ಆ ಒಂದೊಂದು ಸೆಕ್ಷನ್ ಅಲ್ಲೂ ಏನ್ ವಿಷಯ ಬರ್ತಾ ಇದೆ, ಏನ್ ವಿಷಯವನ್ನ ಅಲ್ಲಿ ಹೇಳಿದ್ದಾರೆ ಅಂತ ಸಂಕ್ಷಿಪ್ತವಾಗಿ ಇವರು ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನ ಹೇಳಕ್ ಹೊರಡ್ತಾ ಇದ್ದಾರೆ ಇವರು. ಸೊ ಇವಾಗ ಇವರು ತದ್ವೇದನ ಪ್ರಕಾರ ಮೇವ ಆಹ, ನಾನು ಈಗ ಸಂಸ್ಕೃತ ಪುಸ್ತಕ ಇಸ್ಕೊಂಡಿರೋರು 91ನೇ ಪೇಜ್ ನೋಡ್ಬೋದು. ಬಾಕಿಯವರು 28ನೇ ಶ್ಲೋಕಕ್ಕೆ ಇರೋ ವ್ಯಾಖ್ಯಾನವನ್ನ ಕನ್ನಡದಲ್ಲಿ ನೋಡ್ಬೋದು. ಸೊ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಯೋ ಅಹಂ ದೇಹೇಂದ್ರಿಯಾದಿ ಸಾಕ್ಷಿ ಸೋ ಅಸೌ ಪರಮೇಶ್ವರ ಯಶ್ಚ ಪರಮೇಶ್ವರ ಸೋ ಅಸ್ಮಿ ಅಹಮೇವ ಇತಿ ಎಂಬಿದುಹು. ಅಂದ್ರೆ ನೋಡಿ, ಇಲ್ಲೂ ಕೂಡ ನಾನೇ ಅದು ಅಂತ ಹೇಳುವಾಗ ಆ ಪರಬ್ರಹ್ಮಕ್ಕೆ ನಾವು ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಈಶ್ವರ, ಸರ್ವಜ್ಞ, ಸರ್ವಶಕ್ತ ಅಂತ ಹೇಳ್ತೀವಲ್ಲ, ಅದೇ ನಾನು ಅಂತ ಹೇಳ್ತಾ ಇಲ್ಲ. ಅದನ್ನೆಲ್ಲ ಬೇರೆ ಕಡೆ, ಅದನ್ನೆಲ್ಲ ಬಿಟ್ಟು ಕೇವಲ ಚೈತನ್ಯವಾಗಿರುವ ಪರಮೇಶ್ವರ ಪರಬ್ರಹ್ಮ ಇದೆಯಲ್ಲ, ಅದೇ ನಾನು ಅಂತ. ಅಲ್ಲಿ ಕೂಡ ನಾನು ಅಂತ ಹೇಳುವಾಗ ನಾವು ಈ ಶರೀರಾದಿಗಳೆಲ್ಲ ಸೇರಿಸ್ಕೊಂಡು ನಾನು ಅಂತ ಅಲ್ವೇ ಅಲ್ಲ. ಅದು ಶರೀರಗಳೆಲ್ಲ ಬಿಟ್ಟು ಬೇರೆ ಒಂದು ಚೈತನ್ಯ ಅಂತ ಇದೆಯಲ್ಲ, ಪಂಚಕೋಶ ವಿಲಕ್ಷಣ ಚೈತನ್ಯ ಅಂತ, ಆ ಚೈತನ್ಯವೇ ನಾನು ಅಂತ ಹಾಗೆ ತಿಳ್ಕೊಳ್ಳೋದು. ಹಾಗಾಗಿ ಮೊದಲು ಇದರಲ್ಲಿ ಕ್ರಮ ಹೇಗೆ ಅಂತ ಹೇಳಿದ್ರೆ, ಈ ಪಂಚಕೋಶಗಳಿಂದ ನನ್ನ ಬೇರೆ ಅಂತ ಬಿಡಿಸ್ಕೋಬೇಕು. ಮೊದಲು ಬಿಡಿಸ್ಕೊಂಡ ಮೇಲೆ ಉಪನಿಷತ್ತು ನಮಗೆ ತತ್ವಮಸಿ ಅಂತ ಉಪದೇಶ ಮಾಡುತ್ತೆ. ಅವಾಗ ಬಿಡಿಸ್ಕೊಂಡ ಮೇಲಿರೋ ಚೈತನ್ಯ ಸ್ವರೂಪವನ್ನ ನೋಡಿ ನೀನೇ ಆ ಬ್ರಹ್ಮಸ್ವರೂಪ ಅಂತ ತೋರಿಸ್ಕೊಡುತ್ತೆ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಆ ಬ್ರಹ್ಮಸ್ವರೂಪದಲ್ಲೂ ಕೂಡ ಆ ಸರ್ವಜ್ಞತ್ವ, ಸರ್ವಶಕ್ತಿತ್ವ, ಆಮೇಲೆ ಸರ್ವ ಅಂತರ್ಯಾಮಿತ್ವ, ಆಮೇಲೆ ಅಷ್ಟೊಂದು ವಿಭೂತಿಗಳಿರೋದು, ಅದನ್ನೆಲ್ಲ ಬಿಟ್ಟು ಕೇವಲ ಚೈತನ್ಯ ಅಂತ ಅಲ್ಲೂ ಕೂಡ ಡಿರೈವ್ ಮಾಡಿ ಆ ಚೈತನ್ಯವೂ ಈ ಚೈತನ್ಯವೂ ಒಂದೇನೆ ಅಂತ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಹೀಗಾಗಿ ಇಂಥ ಒಂದು ಕ್ರಮದಲ್ಲಿ ನಾವು ತಿಳ್ಕೋಬೇಕು ಅಂತ ಉಪನಿಷತ್ ನಮ್ಗೆ ಹೇಳ್ಕೊಡುತ್ತೆ. ಅದನ್ನ ಇವರು ಹೇಳಿದ್ರು. ಈ ಶ್ಲೋಕದಲ್ಲೂ ಅದನ್ನ ಹೇಳಿದ್ದಾರೆ, ಯೋಹಂ ಸೋಸ್ಮಿ ಅಂತ, ಅಹಮೇವ ಅಂತ. ಹಾಗಾಗಿ ಇಂಥ ರೀತಿಯಲ್ಲಿ ತಿಳ್ಕೋಬೇಕು ಅಂತ ಹೇಳಿದ್ರು. ಹೀಗೆ ಇದನ್ನ ಹೇಳ್ಬಿಟ್ಟು, ಪ್ರತಿಗಾತ್ಮನಃ ಭ್ರಾಂತಿ ಸಿದ್ಧ ಅಬ್ರಹ್ಮತ್ವ ವ್ಯಾವೃತ್ತಯೇ ಬ್ರಹ್ಮಣಶ್ಚ ಆರೋಪಿತ ಪರೋಕ್ಷತ್ವ ನಿವೃತ್ತಯೇ ಚ ಪರಸ್ಪರ ವ್ಯತಿಹಾರೇಣ ಎಂ ವಿದುಹು ಇತ್ಯರ್ಥಃ. ಅಂದ್ರೆ ಈ ತರ ಯಾತಿಗೆ ಎರಡು ರೀತಿಯಾಗಿ ತಿಳ್ಕೋಬೇಕು ಅಂತ ಕೇಳಿದ್ರೆ, ನಾನೇ ಅದು, ಅದೇ ನಾನು ಅಂತ ಯಾತಿಗೆ ತಿಳ್ಕೋಬೇಕು ಅಂತ, ಹೇಗೆ ಯಾವ ಕಾರಣಕ್ಕಾಗಿ ಈ ತರ ಎರಡು ರೀತಿಯಾಗಿ ತಿಳ್ಕೋಬೇಕು ಅನ್ನೋದನ್ನ ಇವರು ಹೇಳ್ತಾ ಇದ್ದಾರೆ. ನೋಡಿ, ಇವಾಗ ನಮಗೆ ಉಪನಿಷತ್ತಿನ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಈ ಜೀವಗಳಾಗಿ ತೋರ್ತಾ ಇರೋರು ಎಲ್ಲರೂ ಕೂಡ ವಾಸ್ತವವಾಗಿ ಬ್ರಹ್ಮವೇ ಅಂತ ಹೇಳಬೇಕಾಗುತ್ತೆ, ಅದ್ರ ಉದ್ದೇಶ. ಆದ್ರೆ ಅದನ್ನ ಹೇಳುವಾಗ ಅದನ್ನ ಹೇಳ್ಕೊಡಕ್ ಮುಂಚೆ ಆ ಜೀವರಲ್ಲಿ ಯಾತಕ್ಕೆ ಆ ಜೀವರು ತಮ್ಮನ್ನ ಜೀವ ಅಂತ ತಿಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಅದು ಅಜ್ಞಾನದಿಂದ ತಿಳ್ಕೊಂಡಿದ್ದಾರೆ.
ಅಜ್ಞಾನ ಅನ್ನೋದು ಯಾವ ತರ ಇದೆ ಅಂತ ಹೇಳಿದ್ರೆ ಅದಕ್ಕೊಂದು ಒಂದು ಅದು ಎಕ್ಸ್ಪ್ರೆಸ್ ಆಗೋದು ಯಾವ ತರ ಅಂತ ಹೇಳಿದ್ರೆ, ನಾನು ಈ ಸಂಸಾರಿ, ನಾನು ಕರ್ತ ಭೋಕ್ತ, ಸುಖಿ ದುಃಖಿ, ಆಮೇಲೆ ಈ ಶರೀರಾದಿಗಳೆಲ್ಲ ಇರೋನು ನಾನು, ನನಗೆ ಯಾವತ್ತೋ ಒಂದ್ ದಿವಸ ಹುಟ್ಟಿದೆ, ಯಾವತ್ತೋ ಒಂದ್ ದಿವಸ ಹೋಗ್ಬಿಡ್ತೀನಿ ನಾನು, ಮತ್ತೆ ಮಧ್ಯದಲ್ಲಿ ನನಗೆ ವ್ಯಾಧಿ ಇಂಥದ್ದೆಲ್ಲ ಬರುತ್ತೆ, ಮನಸ್ಸಿಗೆ ಮಾನ ಅಪಮಾನ ಇಂಥದ್ದೆಲ್ಲ ಬರುತ್ತೆ ಅಂತ ತಿಳ್ಕೊಂಡಿರ್ತೀವಿ ನಾವು. ಇದನ್ನೆಲ್ಲ ಅದು ಬಗೆಹರಿಸಬೇಕು. ಇದನ್ನೆಲ್ಲ ಇಂಥದ್ದೆಲ್ಲ ನಿನಗೆ ಅಲ್ವೇ ಅಲ್ಲ, ಇದೆಲ್ಲ ಶರೀರ ಧರ್ಮಗಳು, ಮನಸ್ಸಿಗೆ ಬರೋದಿಲ್ಲ, ನಿನಗಲ್ಲ ಅದು ಅಂತ ತೋರಿಸ್ಕೊಳ್ಬೇಕು. ಹೀಗೆಲ್ಲ ತೋರಿಸ್ಕೊಟ್ಟ ಮೇಲೆ ಆ ಚೈತನ್ಯವನ್ನ ಬೇರೆಯಾಗಿ ಬಿಡಿಸ್ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಪ್ರತ್ಯಗಾತ್ಮನಃ ಅಂತ ಹೇಳಿದ್ರೆ ಈ ಪಂಚಕೋಶಗಳು ಅಂತ ನಾವು ಯಾವ್ದನ್ನ ಹೇಳ್ತೀವೋ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಅಂತ, ಇವುಗಳೇನೆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಒಂದೇ ವರ್ಡಲ್ಲಿ ಹೇಳ್ಬೋದು ಅದನ್ನ. ಸೊ ಬಾಡಿ ಅಂತ ಹೇಳುವಾಗ ಈ ಅನ್ನಮಯ ಶರೀರ, ಅದೇ ಸ್ಥೂಲ ಶರೀರ ಅಂತ. ಸೂಕ್ಷ್ಮ ಶರೀರ ಅನ್ನೋದು ಯಾವುದು ಅಂತ ಹೇಳಿದ್ರೆ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇದು 4 ಸೇರಿ ಸೂಕ್ಷ್ಮ ಶರೀರ ಅಂತ. ಇದರಲ್ಲಿ ಕಾರಣ ಶರೀರ ಅಂತ ಒಂದು ಅವಿದ್ಯೆ ಅಂತ ಇದೆಯಲ್ಲ, ಅದನ್ನ ಆನಂದಮಯ ಕೋಶದಲ್ಲಿ ಅದಕ್ಕೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಇರ್ಲಿ ಪರವಾಗಿಲ್ಲ. ಸೊ ಹೀಗೆ ಈ ಪಂಚಕೋಶಗಳಲ್ಲಿ ನಮಗೆ ನಾನು ಅಂತ ಬುದ್ಧಿ ಬರ್ತಾ ಇದೆ. ಅದರಲ್ಲಿ ನಮಗೆ ಒಂದು ನೋಡಿ, ಲೋಕದಲ್ಲಿ ಬಂದ್ಬಿಟ್ಟು ಒಂದು ಪರ್ಸನಾಲಿಟಿ ಅಂತ ಒಂದು ಹೇಳ್ತಾರೆ, ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಅಂತ. ಅವಾಗ ಅಲ್ಲಿ ಕೂಡ ಅವ್ರದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಅದರಿಂದ ಬಿಡಿಸಿ ಒಂದು ಚೈತನ್ಯವನ್ನು ತೋರಿಸಬೇಕು ಅಂತ ಅಲ್ಲ ಅವ್ರ ಉದ್ದೇಶ. ಅದ್ರಲ್ಲಿ ಅವ್ರು ಏನ್ ತೋರಿಸ್ತಾರೆ ಅಂದ್ರೆ, ಈ ಶರೀರ ಮತ್ತು ಮನಸ್ಸು, ಬುದ್ಧಿ ಇದೆಲ್ಲ ಇದೆಯಲ್ಲ, ಅವುಗಳನ್ನೆಲ್ಲ ನೀನು ಕರೆಕ್ಟ್ ಆಗಿ ಸರಿಯಾಗಿ ಒಂದು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡ್ರೆ ನೀನು, ಅವಾಗ ನಿನಗೆ ಒಳ್ಳೇದಾಗುತ್ತೆ, ನೀನು ಲೋಕದಲ್ಲಿ ಚೆನ್ನಾಗಿ ನೀನು ಮುಂದಕ್ಕೆ ಬರ್ಬೋದು ಅಂತ ಒಂದು ಇಟ್ಕೊಟ್ಟಿರ್ತಾರೆ. ಯಾಕಂದ್ರೆ ನೋಡಿ, ಇವಾಗ ಮನಸ್ಸು ಒಂದು ರೀತಿಯಲ್ಲಿ ಹೇಳುವಾಗ, ಬುದ್ಧಿ ಇನ್ನೊಂದ್ ತರ ಹೇಳಿದ್ರೆ ಅವಾಗ ಅವನಿಗೆ ಕಾಂಟ್ರಡಿಕ್ಷನ್ ಬರುತ್ತೆ, ಕಾನ್ಫ್ಲಿಕ್ಟ್ ಇರುತ್ತೆ. ಇಂಥ ಕಾನ್ಫ್ಲಿಕ್ಟ್ಸ್ ಎಲ್ಲ ಇಟ್ಕೊಂಡ್ರೆ ನಿನಗೆ ಲೋಕದಲ್ಲಿ ಪ್ರಯೋಜನ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸ್ವಲ್ಪ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ನಿನಗೆ ಮನಸ್ಸು, ಬುದ್ಧಿ, ಇಂಟೆಲೆಕ್ಟ್ ಅಂದ್ರೆ ಡಿಸೈಡಿಂಗ್ ಫ್ಯಾಕಲ್ಟಿ, ಆಮೇಲೆ ಥಿಂಕಿಂಗ್ ಫ್ಯಾಕಲ್ಟಿ, ಆಮೇಲೆ ಡೌಟಿಂಗ್ ಫ್ಯಾಕಲ್ಟಿ ಅಂತೆಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವು ಸರಿಯಾಗಿ ಒಂದು ರೀತಿಯಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇದನ್ನ. ಅದೇ ತರ ಶರೀರಕ್ಕೂ ಮನಸ್ಸಿಗೂ ಒಂದು ಸಂಬಂಧ ಇದೆ ಅಂತ ಅವರು ಕಂಡುಕೊಂಡಿದ್ದಾರೆ. ಅದನ್ನ ಈ ಸೈಕೋಸೊಮ್ಯಾಟಿಕ್ ಅಂತ ಒಂದು ಹೇಳ್ತಾರೆ ನೋಡಿ. ಡಿಸೀಸ್ ಅಂತ ಬರೋದು ಸಾಮಾನ್ಯವಾಗಿ ನಮಗೆ ಯಾವ ವ್ಯಾಧಿ ಬಂದರೂ ಕೂಡ ಅದು ಮನಸ್ಸಿಗೆ, ಶರೀರಕ್ಕೆ ಎರಡಕ್ಕೂ ಒಂದು ತಗಾದಿ ಆಗೋದ್ರಿಂದ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವರು ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಏನೇ ಶರೀರದಲ್ಲಿ ಯಾವುದೇ ಒಂದು ರೋಗ ಕಾಣಿಸ್ಕೊಂಡ್ರು ಕೂಡ ಅದಕ್ಕೆ ಹಿನ್ನೆಲೆಯಲ್ಲಿ ಮನಸ್ಸಿನ ಸಂಬಂಧ ಕೂಡ ಇರುತ್ತೆ ಅದಕ್ಕೆ ಅಂತ ನೋಡಿದ್ದಾರೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಡಯಾಬಿಟಿಸ್ ಅಂತೆಲ್ಲ ಹೇಳ್ತಾರಲ್ಲ, ಅವಾಗ ಅವ್ರು ಹೇಳ್ತಾರೆ ತುಂಬಾ ಆಂಗ್ಸೈಟಿ, ಸ್ಟ್ರೆಸ್, ಇಂಥ ಫಿಯರ್ ಇಂಥದ್ದೆಲ್ಲ ಜಾಸ್ತಿ ಇರೋರಿಗೆ ಡಯಾಬಿಟಿಸ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಅವರು. ಅದೇ ತರ BP ಅನ್ನೋದು ಕೂಡ ಇದೇ ಕಾರಣ. ಸೊ ಹಾಗಾಗಿ ಆಮೇಲೆ ಆಲ್ಝೈಮರ್ಸ್ ಡಿಸೀಸ್ ಅಂತೆಲ್ಲ ಯಾವ್ದನ್ನೇ ಹೇಳ್ತಿರೋ ಅದಕ್ಕೆಲ್ಲ ಕೂಡ ಮನಸ್ಸಿಂದ ಒಂದು ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ ಅಂತ ಎಲ್ಲರೂ ಒಪ್ಪಿದ್ದಾರೆ. ಅದನ್ನ ಮೆಡಿಕಲ್ ಇದ್ರೂ ಒಪ್ಪಿದ್ದಾರೆ ಖಂಡಿತ. ಸೊ ಹೀಗೆ ಇಲ್ಲಿ ಪ್ರತ್ಯಗಾತ್ಮನಃ ಭ್ರಾಂತಿ ಸಿದ್ಧ ಅಬ್ರಹ್ಮತ್ವ ವ್ಯಾವೃತೆಯೇ ಅಂದ್ರೆ, ನಾವು ಪ್ರತ್ಯೇಕಾತ್ಮ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಪ್ರತ್ಯೇಕ ಅಂದ್ರೆ ಒಳಗಡೆ ಇರೋದು ಅಂತ, ಆತ್ಮ ಅಂದ್ರೆ ಒಳಗಡೆ ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ. ಇನ್ನರ್ ಮೋಸ್ಟ್ ಸೆಲ್ಫ್ ಯಾವ್ದಾಗಿರುತ್ತೆ, ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯ ಸ್ವರೂಪ. ಅದು ವಾಸ್ತವವಾಗಿ ಬ್ರಹ್ಮವೇ ಅಂತ ನಮಗೆ ಬುದ್ಧಿ ಇರಬೇಕು. ಆದ್ರೆ ಬುದ್ಧಿ ಇಲ್ಲ ನಮಗೆ, ಹಾಗಾಗಿ ಅಂತ ಒಂದು ಅರಿವು ಇಲ್ಲ ನಮಗೆ. ಹಾಗಾಗಿ ನಾವೇನ್ ಮಾಡ್ಕೊಂಡಿದೀವಿ, ಆ ಪ್ರತ್ಯೇಕಾತ್ಮ ಅನ್ನೋದ್ರಿಂದ ನಾನು ಬೇರೆಯಾಗಿದ್ದೀನಿ ಅಂತ ನನಗೆ ಒಂದು ಬುದ್ಧಿ ಇದೆ. ಇವಾಗ ಅದನ್ನ ಹೋಗ್ಲಿಸಬೇಕಾಗಿದೆ. ಹಾಗಾಗಿ ಭ್ರಾಂತಿಯಿಂದ ನಾನು ಬ್ರಹ್ಮವಲ್ಲ, ನಾನು ಅಂತ ಒಂದು ಬುದ್ಧಿ ಇದೆ. ಬ್ರಹ್ಮವಲ್ಲ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ನಾನು ಒಂದು ಪರಿಚ್ಛಿನ್ನ ವ್ಯಕ್ತಿ ಅಂತ ಒಂದು ಅರಿವಿದೆ ನನಗೆ. ಪರಿಚ್ಛಿನ್ನ ವ್ಯಕ್ತಿ ಅಂದ್ರೆ ಐ ಆಮ್ ಲಿಮಿಟೆಡ್ ಪರ್ಸನ್ ಅಂತ. ಸೊ ನಾನು ಲಿಮಿಟೆಡ್ ಪರ್ಸನ್ ಅಂತ ನನಗೆ ಒಂದು ಫೀಲಿಂಗ್ ಬರಬೇಕು ಅಂತ ಹೇಳಿದ್ರೆ, ಯಾವ್ದನ್ನ ಇಟ್ಕೊಂಡು ನಾನು ಲಿಮಿಟೆಡ್ ಅಂತ ಹೇಳ್ತೀನಿ, ಖಂಡಿತ ನಾನು ಬಾಡಿ ಇಟ್ಕೊಂಡು ಲಿಮಿಟೆಡ್ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಇಲ್ಲೇ ಇದ್ದೀನಿ, ಇಷ್ಟೇ ಇದ್ದೀನಿ, ನಾನು ಯಾವತ್ತೂ ಇಲ್ಲ ನಾನು, ಇಂಥದ್ದೆಲ್ಲ ನಮಗೆ ಇದೆ ಖಂಡಿತ. ಆದ್ರೆ ಅದೇ ಸಮಯದಲ್ಲಿ ಬುದ್ಧಿ ಇಟ್ಕೊಂಡು ನೋಡಿದ್ರೆ ನನಗೆ ಇಷ್ಟೇ ತಿಳಿದಿರೋದು, ಬಾಕಿಯವ್ರಿಗೆ ಎಷ್ಟೋ ತಿಳಿದಿದೆ, ನನಗೆ ಇಷ್ಟೇ ತಿಳಿದಿರೋದು ಅಂತ ಒಂದು ಬುದ್ಧಿ ನನಗಿದೆ. ಸೊ ತಿಳುವಳಿಕೆ ಇಟ್ಕೊಂಡು ನಾವು ಲಿಮಿಟೇಷನ್ ಮಾಡ್ಕೊಡ್ತೀವಿ. ನಮ್ಮ ಬಾಡಿ ಇಟ್ಕೊಂಡು ಬಾಡಿಯ ಒಂದು ಇತಿಮಿತಿ ಅಂತ ಹೇಳ್ತೀವಲ್ಲ, ಅದೇ ಲಿಮಿಟೇಷನ್ ಅಂತ ಹೇಳೋದು. ಸೊ ಹೀಗೆ ಲಿಮಿಟೇಷನ್ಸ್ ಎಲ್ಲ ನಮಗಿರುತ್ತೆ. ಬಟ್ ಬ್ರಹ್ಮ ಅನ್ನೋದು, ಉಪನಿಷತ್ ಹೇಳ್ಕೊಡೋ ಬ್ರಹ್ಮ ಅನ್ನೋದು ಅದು ಇನ್ಫೈನೈಟ್ ವಸ್ತು. ಅದಕ್ಕೆ ಯಾವುದೇ ರೀತಿಯಾದ ಲಿಮಿಟೇಷನ್ಸ್ ಅದಕ್ಕೆ ಇಲ್ವೇ ಇಲ್ಲ. ವಸ್ತು ರೀತಿಯಾಗಿ ನೋಡಿ, ಈ ವಸ್ತು ಆ ವಸ್ತು ಅಲ್ಲ ಅಂತ ಹೇಳಿದ್ರೆ ವಸ್ತುತಃ ಲಿಮಿಟೇಷನ್ ಅನ್ನೋದು ಅದು ನನಗಿದೆ ಅಂತ ನಾನು ಹೇಳ್ಬೋದು ಖಂಡಿತ. ಹಾಗೆ ಶರೀರ ಮನಸ್ಸಿಟ್ಕೊಂಡು, ಆದ್ರೆ ಬ್ರಹ್ಮಕ್ಕೆ ಅದಿಲ್ಲ ಅಂತ ತೋರಿಸ್ಕೊಡುತ್ತೆ. ಅದು ಅಂತ ಬ್ರಹ್ಮವೇ ನೀನು ಅಂತ ತೋರಿಸ್ಕೊಡುತ್ತೆ. ಅವಾಗ ನಾವೇನ್ ಮಾಡ್ಬೇಕಾಗಿದೆ, ನಾನು ಇವಾಗ ಫೈನೈಟ್ ಲಿಮಿಟೆಡ್ ಅಂತ ತಿಳ್ಕೊಂಡಿರೋ ತಿಳುವಳಿಕೆಯಿಂದ ನನ್ನ ಇನ್ಫೈನೈಟ್ ಅಂತ ಒಂದು ತಿಳುವಳಿಕೆಗೆ ನಾನು ಗ್ರಾಜುಯೇಟ್ ಆಗಬೇಕು. ಆ ಗ್ರಾಜುಯೇಟ್ ಆಗಕ್ಕೆ ಒಂದು ಪ್ರೋಸೆಸ್ ಇದೆ, ಅದೇ ಸಾಧನೆ ಅಂತ ಹೇಳೋದು. ಹಾಗಾಗಿ ಈ ಸಾಧನೆ ಮಾಡುವಾಗ ಕೂಡ ನಮಗೆ ಇನ್ಫಾರ್ಮ್ಡ್ ಸಾಧನೆ ಮಾಡಬೇಕು. ಅವಾಗ ಆ ಇನ್ಫಾರ್ಮೇಶನ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇಂಥ ಗ್ರಂಥಗಳಿಂದ ನಮ್ಗೆ ಸಿಗುತ್ತೆ. ಹಾಗಾಗಿ ಬ್ರಹ್ಮಸ್ವರೂಪ ಇಂಥದ್ದು, ನೀನು ಏನಾಗಿದೆಯಾ ಇವಾಗ ಅದನ್ನು ತೋರಿಸ್ಕೊಟ್ಟು, ನೀನು ವಾಸ್ತವವಾಗಿ ಏನಾಗಿ ಇರಬೇಕು ನೀನು ಅಂತ ತೋರಿಸ್ಕೊಟ್ಟು, ನಮ್ಮ ವಾಸ್ತವ ಸ್ಥಿತಿಯನ್ನು ತೋರಿಸ್ಕೊಟ್ಟು, ಅದೇ ಬ್ರಹ್ಮಸ್ವರೂಪ ಅಂತ ತೋರಿಸ್ಕೊಟ್ಟಾಗ ನಮಗೆ ನಿನಗೆ ಮತ್ತೆ ಈ ತರ ಹುಟ್ಟೋದು ಅದೆಲ್ಲ ಇರೋದಿಲ್ಲ ಅಂತ ಹೇಳುತ್ತೆ. ಅವಾಗ ಕೂಡ ಈ ಮತ್ತೆ ಅಂತ ಹೇಳ್ತೀವಲ್ಲ, ಆ ಮತ್ತೆ ಅನ್ನೋ ವಿಷಯ ನಮಗೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡ್ಬಿಡ್ತೀವಿ. ಅದನ್ನ ನಾವು ಇದನ್ನೆಲ್ಲ ತಿಳ್ಕೊಂಡ್ರೆ ಇನ್ಮೇಲೆ ನಮಗೆ ಹುಟ್ಟು ಅಂತೆಲ್ಲ ಇರೋದಿಲ್ಲ ಅಂತ ಹೇಳ್ತೀವಿ. ಅದು ಒಂದು ಲೆವೆಲ್ ಅಲ್ಲಿ ಕರೆಕ್ಟ್ ಅದು. ಬಟ್ ಇನ್ನೊಂದು ಲೆವೆಲ್ ಅಲ್ಲಿ ಅದನ್ನು ಕೂಡ ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ನಾವು ಈವಾಗಲೇ ಕೂಡ ಹುಟ್ಟಿಲ್ಲ ಅಂತ ಅರಿವು ಬರುತ್ತೆ.
ಆ ಅರಿವು ಎಂಥದ್ದು ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಅರಿವು ಉಪನಿಷತ್ ಹೇಳ್ಕೊಡ್ತಾ ಇರೋ ಅರಿವು ಎಂಥದ್ದು ಅಂತ ಹೇಳಿದ್ರೆ ನಾನು ಯಾವ ಕಾಲದಲ್ಲೂ ಕೂಡ ಯಾವತ್ತೂ ಕೂಡ ನನಗೆ ಹುಟ್ಟೇ ಇಲ್ಲ, ನಾನು ನನಗೆ ಎಷ್ಟೋ ಜನ್ಮಗಳೆಲ್ಲ ಆಗೋಗಿದೆ ನಿನಗೆ ಅಂತ ಯಾರು ಹೇಳ್ತಾರೋ ಅದೆಲ್ಲ ಬುರುಡೆ ಸುಮ್ಮನೆ ಅಷ್ಟೇನೆ. ನಾನು ಖಂಡಿತ ಎಷ್ಟೋ ಜನ್ಮ ಯಾವ್ದು ಆಗೇ ಇಲ್ಲ ನನಗೆ, ನಾನು ಯಾವತ್ತೂ ಚೈತನ್ಯ ಸ್ವರೂಪವಾಗಿ ಇದ್ದಿದ್ದೀನಿ ಅಂತ ಒಂದು ಅರಿವು ಉಂಟಾಗುತ್ತೆ ಅದರಲ್ಲಿ. ಅದು ಹಾಗೆ ತೋರಿಸ್ಕೊಡುತ್ತೆ ಉಪನಿಷತ್ತು. ಭಗವತ್ಪಾದರು ಕೂಡ ಅದನ್ನ ಹಾಗೆ ಆರ್ಟಿಕ್ಯುಲೇಟ್ ಮಾಡಿದ್ದಾರೆ. ಅದನ್ನ ಅವ್ರ ಭಾಷೆಯಲ್ಲಿ ಅದನ್ನ ಬ್ರಹ್ಮಸ್ವರೂಪದ ಜ್ಞಾನವನ್ನು ಹೇಗೆ ಒಬ್ಬನು ತಿಳಿತಾನೆ, ಅವನು ತಿಳಿಯುವ ಪ್ರಕಾರ ಹೇಗಿರುತ್ತೆ ಅನ್ನೋದನ್ನ ಅವರು ಆರ್ಟಿಕ್ಯುಲೇಟ್ ಮಾಡಿ ತೋರಿಸಿದ್ದಾರೆ ಅವರು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ಇವಾಗ ಒಂದು ಡಿಗ್ರಿ ಒಂದು ಕೋರ್ಸ್ ಜಾಯಿನ್ ಮಾಡಿ ಅದನ್ನ ಆ ಡಿಗ್ರಿ ನಮಗೆ ಸರ್ಟಿಫಿಕೇಟ್ ಬಂದ ಮೇಲೆ ನಾನು ಇಂಥ ಅವನು BE ಅಥವಾ ಏನೋ ಒಂದು ಡಿಗ್ರಿ ನಾವು ಹಾಕೊಳ್ತೀವಿ ಹೆಸರಿಗೆ ಪಕ್ಕದಲ್ಲಿ. ಅದೇ ತರ ಈ ತರ ಒಂದು ಅರಿವು ಬಂದಾಗ ಅವನು ಯಾವ ರೀತಿಯಲ್ಲಿ ತನ್ನನ್ನ ಕಂಡುಕೊಳ್ತಾನೆ ಅನ್ನೋದನ್ನ ಭಗವತ್ಪಾದರು ತೋರಿಸ್ಕೊಟ್ಟಿದ್ದಾರೆ. ಮೂರು ಕಾಲದಲ್ಲೂ ಕೂಡ ನಾನು ಈ ತರ ಕರ್ತ ಭೋಕ್ತ ಆಗಿರ್ಲೇ ಇಲ್ಲ, ನಾನು ಇನ್ನು ಮುಂದಕ್ಕೂ ನಾನು ಆಗೋದಿಲ್ಲ ಅಂತ ಅಷ್ಟೊಂದು ನಿರ್ಧಾರವಾದ ಒಂದು ತೀರ್ಮಾನವಾದ ಫರ್ಮ್ ಕನ್ವಿಕ್ಷನ್ ಒಂದು ಬರುತ್ತೆ ಅವನಿಗೆ. ಅಂತದನ್ನ ಇಟ್ಕೊಂಡೇ ಅವನಿಗೆ ಮುಕ್ತಿ ಅಂತ ಹೇಳೋದು. ಹಾಗಾಗಿ ನಾನು ಯಾವತ್ತೂ ಬದ್ಧನಾಗಿದ್ದಿಲ್ಲ, ಇನ್ಮೇಲೆ ಮುಕ್ತಿ ಅಂತ ಅಲ್ಲ, ಇದು ಯಾವಾಗಲೂ ನನ್ನ ಮುಕ್ತ ಸ್ವರೂಪನೇ, ಯಾವತ್ತೂ ನನಗೆ ಬಂಧ ಇದ್ದೇ ಇಲ್ಲ ಅಂತ ಒಂದು ತಿಳುವಳಿಕೆ ಬರಬೇಕಾಗಿದೆ. ಅಂತದನ್ನ ಇವ್ರು ತೋರಿಸ್ಕೊಡುತ್ತೆ. ಅವಾಗ ಇವ್ರು ಹೇಳ್ತಾ ಇದ್ದಾರೆ, ಪ್ರತ್ಯಗಾತ್ಮನಃ ಭ್ರಾಂತಿ ಸಿದ್ಧ ಅಬ್ರಹ್ಮತ್ವ ವ್ಯಾವೃತ್ತೆಯೇ. ಭ್ರಾಂತಿಯಿಂದ ಒಂದು ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ನಮಗೆ ನಾನು ಬ್ರಹ್ಮವಲ್ಲ ಅಂದ್ರೆ ನಾನು ಪರಿಚ್ಛಿನ್ನ ವಸ್ತು ಅಂತ ಒಂದಿದೆ, ಅದನ್ನ ಹೋಗ್ಲಾಡಿಸ್ಬೇಕು. ಆಮೇಲೆ ಬ್ರಹ್ಮನಶ್ಚ ಆರೋಪಿತ ಪರೋಕ್ಷತ್ವ ನಿವೃತ್ತಯೇ ಚ. ಹಾಗಾಗಿ ಈ ಬ್ರಹ್ಮಸ್ವರೂಪ ನನ್ನಿಂದ ಬೇರೆಯಾಗಿದೆ ಅಂತ ಅದು ಕೂಡ ಆರೋಪಿತಾನೆ. ಅದು ಪರೋಕ್ಷ ಅಂದ್ರೆ ಅದು ಇಟ್ ಇಸ್ ಡಿಫರೆಂಟ್ ಫ್ರಮ್ ಮೀ ಅಂತ. ಸೊ ಫಸ್ಟ್ ಏನು ಅಂತ ಹೇಳಿದ್ರೆ ಐ ಆಮ್ ನಾಟ್ ಬ್ರಹ್ಮನ್, ಐ ಆಮ್ ಫೈನೈಟ್ ಅಂತ ತಿಳ್ಕೊಳ್ಳೋದು. ಆಮೇಲೆ ಬ್ರಹ್ಮನ್ ಈಸ್ ಡಿಫರೆಂಟ್ ಫ್ರಮ್ ಮೀ ಅಂತ ತಿಳ್ಕೊಳ್ಳೋದು. ಸೊ ಇಂಥ ಒಂದು ತಿಳುವಳಿಕೆಗಳೆಲ್ಲ ತಪ್ಪು ತಿಳುವಳಿಕೆಗಳೆಲ್ಲ ಹೋಗಬೇಕಾಗಿದೆ. ಅದನ್ನ ಹೋಗ್ಲಾಡ್ಸಕ್ಕೆ ಈ ತರ ನಾನೇ ಅದು ಅದೇ ನಾನು ಅಂತ ಎರಡು ರೀತಿಯಾಗಿ ತಿಳ್ಕೊಂಡಾಗ ಅಂಥದ್ದು ಹೋಗುತ್ತೆ ಅಂತ ತೋರಿಸ್ಬಿಟ್ಟಿದ್ದಾರೆ. ಆಮೇಲೆ ಈ ತರ ಒಂದು ಮಾಡುವಾಗ ಪರಸ್ಪರ ವ್ಯತಿಹಾರೇಣ ಯಂ ವಿದುಹು ತಮ್ಮಿತ್ಯರ್ಥ. ಇವಾಗ ತತ್ವಮೇವ ತ್ವಮೇವ ತತ್ ಇತ್ಯಾದಿ ಶ್ರುತೆ. ಇದಕ್ಕೆ ಒಂದು ಶ್ರುತಿ ಕೂಡ ಇದೆ, ತ್ವಮೇವ ತತ್ ಅಂತ. ಇದನ್ನ ಕೈವಲ್ಯ ಉಪನಿಷತ್ತಲ್ಲಿ ವಾಕ್ಯನೇ ಇದೆ. ಅದು ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ ಅದು ನೀನೇನೆ, ನೀನು ಅದೇನೆ ಅಂತ. ಸೊ ತ್ವಮೇವ ತತ್, ನೀನ್ ಅದೇನೆ, ಅದು ನೀನೇನೆ ಅಂತ. ಸೊ ಹೀಗೆ ಒಂದು ರೀತಿಯಲ್ಲಿ ಅದು ಶ್ರುತಿಯ ಹೇಳ್ಕೊಟ್ಟಿದೆ ಅನ್ನೋದನ್ನ ಇವರು ತೋರಿಸಿದ್ರು. ಇನ್ಮೇಲೆ ಇವರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ರಹ್ಮಸೂತ್ರಗಳಲ್ಲಿ ಒಂದೊಂದು ಪಾದದಲ್ಲೂ ಏನೇನು ವಿಷಯ ಬಂದಿದೆ ಅಂತ ಇವರು ಕನ್ಸೈಸ್ ಆಗಿ ಹೇಳ್ತಾರೆ ಅದನ್ನ. ಸೊ ಅದನ್ನ ನಾವು ಗಮನ ಕೇಳ್ಬೋದು. ಯಾಕಂದ್ರೆ ಬ್ರಹ್ಮಸೂತ್ರಕ್ಕೆ ನಮಗೆ ಒಂದು ಎಕ್ಸ್ಪೋಜರ್ ಸಿಕ್ಕೋದೇ ತುಂಬಾ ತುಂಬಾ ದುರ್ಲಭ. ಈ ಗ್ರಂಥದ ವ್ಯಾಜದಿಂದ ನಮಗೆ ಸಿಕ್ಕಿದೆ, ಅದನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ. ಅದನ್ನ ಅಟ್ಲೀಸ್ಟ್ ಏನಿದೆ ಅಂತ ತಿಳ್ಕೊಬಹುದು, ಅದರಲ್ಲಿ ಯಾವ ತರ ಒಂದು ಸ್ಟ್ರಕ್ಚರ್ ಅದು, ಅದ್ರಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ನನಗೆ ಒಂದು ಅರಿವಿಗಾಗದೆ ಬರಲಿ ಅದು ಅಂತ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೂತ್ರಕಾರೋಪಿ ಭಗವಾನ್ ಬಾದರಾಯಣ ಅಥಾತೋ ಬ್ರಹ್ಮಜಿಜ್ಞಾಸ ಇತಿ ತ್ರಿವಿಧ ಪರಿಚ್ಛೇದ ಶೂನ್ಯ ಪ್ರತ್ಯೇಕ ಭಿನ್ನ ಬ್ರಹ್ಮಣ ಮುಮುಕ್ಷು ಪುರುಷ ವಿಚಾರ್ಯತ್ವಂ ಪ್ರತಿಜ್ಞಾಯ. ನೋಡಿದ್ರ, ಇವಾಗ ಈ ಬ್ರಹ್ಮಸೂತ್ರ ಅನ್ನೋದು ಮೊಟ್ಟ ಮೊದಲ ಸೂತ್ರ. ಅದರಲ್ಲಿ 550 ಸೂತ್ರ ಇದೆ ಅಂತ ನಾವು ಲೆಕ್ಕ ಮಾಡ್ಕೊಂಡು ನಮ್ಮದ್ರಲ್ಲಿ ಇಟ್ಕೊಂಡಿದ್ದೀವಿ. ಬೇರೆ ಕೆಲವು ಮತಗಳಲ್ಲಿ ಸ್ವಲ್ಪ ಅದರಲ್ಲಿ ಹೆಚ್ಚು ಕಡಿಮೆ ಇರುತ್ತೆ, ಇದ್ರೆ ಪರವಾಗಿಲ್ಲ. ಏನಿದ್ರು ಕೂಡ ಮೊದಲ ಸೂತ್ರ ಕೊನೆಯ ಸೂತ್ರ ಎಲ್ಲರಿಗೂ ಒಂದೇನೆ. ಹೀಗೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳುವಾಗ ಇನ್ನು ಮೇಲೆ ಬ್ರಹ್ಮ ಜಿಜ್ಞಾಸ ಮಾಡತಕ್ಕದ್ದು. ಜಿಜ್ಞಾಸ ಅಂದ್ರೆ ತಿಳ್ಕೊಳ್ಳಕ್ಕೆ ಒಂದು ಇಚ್ಛೆ ಅನ್ನೋದೇ ಬ್ರಹ್ಮ ಜಿಜ್ಞಾಸ ಅಂದ್ರೆ. ಜಿಜ್ಞಾಸ ಅನ್ನೋ ಶಬ್ದಕ್ಕೆ ತಿಳ್ಕೊಳ್ಳಕ್ಕೆ ಒಂದು ಇಚ್ಛೆ ಇರುತ್ತಲ್ಲ, ಅದಕ್ಕೆ ಜಿಜ್ಞಾಸ ಅಂತ. ಇವಾಗ ಏನೋ ಒಂದು ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಆಗಬೇಕು, ಆದ್ರೇನೆ ಬ್ರಹ್ಮ ಜಿಜ್ಞಾಸ ಮಾಡಕ್ಕೆ ಒಬ್ಬರಿಗೆ ಅರ್ಹತೆ ಬರುತ್ತೆ ಅಂತ. ಹಾಗಾಗಿ ಇವಾಗ ನೋಡಿ, ಯಾವುದೋ ಒಂದು ಕೋರ್ಸ್ ಜಾಯಿನ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೊಂದು ಕ್ವಾಲಿಫಿಕೇಶನ್ಸ್ ಇಟ್ಟಿರ್ತಾರೆ ಅವರು. ಇದನ್ನೆಲ್ಲ ನೀನು ಪಾಸ್ ಮಾಡಿದ್ರೆ, ಇಷ್ಟು ನಂಬರ್ ತಗೊಂಡಿದ್ರೆ ನೀನು ಇಲ್ಲಿ ಬರ್ಬೋದು ಅಂತ ಹೇಳ್ತಾರೆ. ಈ ಎಕ್ಸಾಮ್ ಅಲ್ಲಿ ನೀನು ಪಾಸ್ ಆಗಿದ್ರೆ ಬರ್ಬೋದು ಅಂತ. ಆತರ ಇಲ್ಲೂ ಕೂಡ ಈ ಬ್ರಹ್ಮ ಜಿಜ್ಞಾಸೆ ಮಾಡೋಕ್ಕೆ ನಮಗೆ ಕೆಲವು ಕ್ವಾಲಿಫಿಕೇಶನ್ಸ್ ಎಲ್ಲ ಬೇಕು ಅಂತ ಹೇಳೋ ಸೂತ್ರ ಅದು. ಇವಾಗ ಇವರು ಹೇಳ್ತಾ ಇದ್ದಾರೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ತ್ರಿವಿಧ ಪರಿಚ್ಛೇದ ಶೂನ್ಯ ಪ್ರತ್ಯೇಕ ಅಭಿನ್ನ ಬ್ರಹ್ಮಣ ಮುಮುಕ್ಷು ಪುರುಷ ವಿಚಾರ್ಯತ್ವಂ ಪ್ರತಿಜ್ಞಾಯ. ಹಾಗಾದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಒಂದು ಶಬ್ದ ಇದೆ ಅದರಲ್ಲಿ. ಬ್ರಹ್ಮ ಅಂದ್ರೆ ನಮಗೆ ಏನು ಅಂತ ಗೊತ್ತಾಗಬೇಕು, ಅದರಲ್ಲಿ ಶ್ರುತಿಯಿಂದನೇ ಗೊತ್ತಾಗುತ್ತೆ ನಮಗೆ. ಅವಾಗ ಸೂತ್ರಗಳು ಹೇಳಬೇಕಾಗಿದೆ ಎಂಥದ್ದು ಅಂತ. ಸೊ ಹೀಗೆ ಬ್ರಹ್ಮವನ್ನ ನಾವು ತಿಳ್ಕೊಳ್ಳಕ್ಕೆ ಹೊರಡಬೇಕು ಅಂತ ಹೇಳಿದ್ರೆ ಆ ಬ್ರಹ್ಮ ಎಂಥದ್ದು ಅಂತ ನಮಗೆ ಗೊತ್ತಾಗಬೇಕು. ಇಲ್ಲವರೆ ನಮಗೆ ತಿಳ್ಕೊಳ್ಳಕ್ಕೆ ಅದನ್ನ ಪ್ರಾರಂಭ ಮಾಡೋಕೆ ಆಗೋದಿಲ್ಲ. ಅದ್ರ ಬಗ್ಗೆ ಏನೇನು ಗೊತ್ತಿಲ್ಲದೆ ಹೋದ್ರೆ ಅದ್ರ ಬಗ್ಗೆ ನಾವು ಜಿಜ್ಞಾಸೆ ಮಾಡಕ್ ಆಗೋದೇ ಇಲ್ಲ. ಲೋಕದಲ್ಲಿ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯದ ಬಗ್ಗೆ ನಾವು ತಿಳ್ಕೊಳಕ್ ಹೊರಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇರುತ್ತೆ. ಒಂಚೂರು ಜ್ಞಾನ ಇಲ್ಲದೆ ಹೋದ್ರೆ ನಮಗೆ ಏನು ಅದಕ್ಕೆ ಬಗ್ಗೆ ತಿಳ್ಕೊಳಕ್ ಹೋಗೋದಕ್ಕೆ ಆಗೋದೇ ಇಲ್ಲ. ಅದೇ ಸಮಯದಲ್ಲಿ ಆ ವಸ್ತು ಬಗ್ಗೆ ನಮಗೆ ಪೂರ್ತಿ ಜ್ಞಾನ ಇದ್ರೆ ತಿಳ್ಕೋಬೇಕು ಅನ್ನೋದು ಇರೋದೇ ಇಲ್ಲ, ಬಿಕಾಸ್ ಆಲ್ರೆಡಿ ವಿ ನೋ ಇಟ್ ಅಂತ. ಸೊ ಇದರಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ಯೋಗ ವಾಸಿಷ್ಠ ಅಂತ ಒಂದು ಗ್ರಂಥ ಇದೆಯಲ್ಲ, ಅದರಲ್ಲಿ ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ.
ಯಾರಿಗೆ ಇದ್ರ ಬಗ್ಗೆ ಒಂದು ಪೂರ್ತಿ ಜ್ಞಾನ ಇದೆಯೋ ಅವನು ಇದಕ್ಕೆ ಅರ್ಹನಲ್ಲ ಬರಕ್ಕೆ. ಯಾಕಂದ್ರೆ ಅವನು ಇಲ್ಲಿಗೆ ಬರ್ಬೇಕಾಗೇ ಇಲ್ಲ, ಅವನಿಗೆ ಇದು ಬೇಕೇ ಇಲ್ಲ. ಮಲ್ಲಿ ವೇಸ್ಟಿಂಗ್ ಇಸ್ ಟೈಮ್ ಅಂತ. ಆಮೇಲೆ ಯಾರಿಗೆ ಇದ್ರ ಬಗ್ಗೆ ಒಂದು ಚೂರು ಕೂಡ ಗೊತ್ತಿಲ್ವೋ ಅವನು ಕೂಡ ಇಲ್ಲಿ ಬಂದ್ರೆ ಅವನಿಗೆ ಪ್ರಯೋಜನ ಆಗಲ್ಲ. ಹಾಗಾಗಿ ಎರಡು ರೀತಿಯಲ್ಲೂ ಹೇಳಿದ್ದೆ ಅದು. ಸೊ ನೋ ತಜ್ಞಃ ಸೋಸ್ಮಿನ್ ಶಾಸ್ತ್ರೇ ಅಧಿಕಾರವಾನ್ ಅಂತ. ಸೊ ಯಾರು ಬಂದ್ಬಿಟ್ಟು ಇದರಲ್ಲಿ ಪೂರ್ತಿ ಜ್ಞಾನ ಇದೆಯೋ ಅವನಿಗೂ ಇದು ಪ್ರಯೋಜನ ಇಲ್ಲ, ಯಾರಿಗೆ ಒಂಚೂರು ಗೊತ್ತಿಲ್ವೋ ಅವನಿಗೂ ಇದು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಆ ಥರ ಹೇಳಿದ್ದಾರೆ. ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೇಳಿ ತಿಳುವಳಿಕೆ ಇರಬೇಕು ನಮಗೆ. ಅದಕ್ಕೇನೆ ನಮಗೆ ಇದ್ರಲ್ಲಿ ನೋಡಿದಾಗ ಯಾವುದೋ ಈ ಚಾಂದೋಗ್ಯ ಉಪನಿಷತ್ತಲ್ಲಿ ನಾರದರು ಸನತ್ ಕುಮಾರ್ ಹತ್ರ ಹೋಗ್ತಾರೆ, ನನಗೆ ಈ ಆತ್ಮಜ್ಞಾನ ಹೇಳ್ಕೊಡಿ ಅಂತ. ಆ ಥರ ಹೋಗುವಾಗ ಅವ್ರಿಗೆ ಎಷ್ಟೊಂದು ಜ್ಞಾನ, ಬೇರೆ ವಿಷಯಗಳ ಜ್ಞಾನ ಎಷ್ಟೊಂದು ಇರುತ್ತೆ ಅಂತ ಹೇಳಿದ್ರೆ ದೊಡ್ಡ ಪಟ್ಟಿ ಮಾಡ್ತಾರೆ ಅಲ್ಲಿ. ಅದು ತಿಳ್ಕೊಂಡಿದ್ದೀನಿ, ಇದು ತಿಳ್ಕೊಂಡಿದ್ದೀನಿ ಅಂತ ಅದೆಲ್ಲ ಹೇಳ್ತಾರೆ ಅವರು. ಆದ್ರೆ ಅವರೇ ಹೇಳ್ತಾರೆ ಇದೆಲ್ಲ ತಿಳ್ಕೊಂಡ್ರು ಕೂಡ ನನಗೆ ಆತ್ಮಜ್ಞಾನ ಇಲ್ಲದೆ ಇರೋದ್ರಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ನನಗೆ, ಅದರಿಂದ ನಿಮ್ಮ ಹತ್ರ ಬಂದಿದ್ದೀನಿ, ನನಗೆ ನೀವು ಆತ್ಮಜ್ಞಾನವನ್ನು ತಿಳಿಸ್ಕೊಡಿ ನನಗೆ ಅಂತ. ಹಾಗಾದ್ರೆ ಅವರಿಗೆ ಆತ್ಮಜ್ಞಾನ ಇಲ್ಲ ಅಂತ ಒಂದು ವಿಷಯ ಗೊತ್ತಿದೆ ಅವರಿಗೆ. ಆಮೇಲೆ ಆತ್ಮಜ್ಞಾನ ಇಲ್ಲದೆ ಹೋದ್ರೆ ನೆಮ್ಮದಿ ಇರಲ್ಲ ಅಂತ, ಮತ್ತು ಆತ್ಮಜ್ಞಾನ ಇದ್ರೆ ಅವನು ಸಂತೋಷವಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ ಅಂತ ಒಂದು ತಿಳ್ಕೊಂಡಿದ್ದಾರೆ. ಅದು ಇಲ್ಲಿಂದ ತಿಳ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಎಲ್ಲೋ ಈ ತರ ಸಭೆಗಳಲ್ಲಿ ಕೂತಿದ್ದಾಗ ಎಲ್ಲೋ ಒಂದ್ ಕಡೆ ಒಂದು ಪ್ರವಚನ ನಡೀತಾ ಇದ್ದಾಗ ಕೇಳಿದ್ದಾರೆ ಅವರು, ವಿದ್ವತ್ ಸಭೆಯಲ್ಲಿ ಎಲ್ಲೋ ಕೇಳಿದ್ದಾರೆ, ಕಿವಿಗೆ ಬಿದ್ದಿದೆ. ಅದನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರೆ, ಇನ್ಪುಟ್ ಅಷ್ಟು ಮಾತ್ರ ಇನ್ಪುಟ್ ಸಿಕ್ಕಿದೆ ಅವ್ರಿಗೆ, ಅದನ್ನ ಇಟ್ಕೊಂಡು ಇವ್ರ ಹತ್ರ ಬರ್ತಾರೆ. ಆ ಇನ್ಪುಟ್ ಕೂಡ ಬರ್ದೇ ಹೋದ್ರೆ ಒಬ್ಬ ಇದಕ್ಕೆ ಬರಕ್ಕಾಗುತ್ತಾ, ಅವನು ಬರಕ್ಕಾಗೋದೇ ಇಲ್ಲ ಅಲ್ವಾ. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನು ಅಂತ ಗೊತ್ತಿಲ್ಲ, ಬಟ್ ಏನೋ ಒಂಚೂರಾದ್ರೂ ಗೊತ್ತಿದೆ ಅವ್ರಿಗೆ, ಅಷ್ಟಾದ್ರೂ ಇರ್ಬೇಕು ನಮ್ಗೆ ಅಂತ ಅದಿದ್ದೇ ಇದೆ. ಯಾವ ಒಂದು ಇದರಲ್ಲೂ ವಿಷಯದಲ್ಲೂ ಕೂಡ ನಮ್ಗೆ ಅದಿದ್ದೇ ಇರುತ್ತೆ ಅದು. ಸೊ ಇಲ್ಲೂ ಕೂಡ ಅದು ಬೇಕೇ ಆಗಿದೆ ಅದು. ಸೊ ಹಾಗಾಗಿ ಅಥಾತೋ ಬ್ರಹ್ಮ ಜಿಜ್ಞಾಸ ಇತಿ ತ್ರಿವಿಧ ಪರಿಚ್ಛೇದ ಶೂನ್ಯ ಪ್ರತ್ಯೇಕ ಭಿನ್ನ ಬ್ರಹ್ಮಣಃ ಮುಮುಕ್ಷು ಪುರುಷ ವಿಚಾರ್ಯತ್ವಂ. ಅಂದ್ರೆ ಈ ಬ್ರಹ್ಮ ಅಂತ ಶಬ್ದಕ್ಕೇನೆ ಏನ್ ಅರ್ಥ ಅಂತ ಹೇಳಿದ್ರೆ ನಾವು ಹಿಂದೆನೆ ನೋಡಿದ್ವಿ ಬೇಕಾದಷ್ಟು. ಅದಕ್ಕೆ ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ, ದೇಶ ಪರಿಚ್ಛೇದ ಮೂರು ಇಲ್ಲದೇ ಇರೋ ವಸ್ತು ಅದು ಅಂತ ಒಂದು ವಸ್ತುವನ್ನ ನಾವು ಇವಾಗ ತಿಳ್ಕೊಳಕ್ ಹೊರಡ್ತಾ ಇದೀವಿ ಇವಾಗ. ಹಾಗಾಗಿ ಅಂತ ವಸ್ತುವೇ ಬ್ರಹ್ಮ ಅಂತ ಹೇಳ್ಬಿಟ್ಟು ಮುಮುಕ್ಷು ಆದವನು ಅಂದ್ರೆ ಯಾರು ಮೋಕ್ಷದಲ್ಲಿ ಇಚ್ಛೆ ಉಳ್ಳವನಿಗೆ ಮುಮುಕ್ಷು ಅಂತ ಹೆಸರು. ಮುಮುಕ್ಷು ಆದವನು ಯಾವುದನ್ನ ಬಯಸ್ತಾನೆ ಅಂತ ಹೇಳಿದ್ರೆ ಈ ಬ್ರಹ್ಮವನ್ನ ತಿಳ್ಕೊಳ್ಳೋದಕ್ಕೆ ಬಯಸ್ತಾನ ಅವನು. ಯಾಕಂದ್ರೆ ಅವನಿಗೆ ಎಲ್ಲೋ ಕೇಳಿದ್ದಾನೆ, ಈ ತರ ಬ್ರಹ್ಮವನ್ನು ತಿಳ್ಕೊಂಡ್ರೆ ನೀನು ಮೋಕ್ಷವನ್ನು ಹೊಂದುತ್ತೀಯಾ ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ಈ ಬ್ರಹ್ಮವನ್ನು ತಿಳ್ಕೊಳ್ಳೋದೇ ಇವನಿಗೆ ಒಂದು ಗುರಿಯಾಗಿದೆ ಇವಾಗ. ಹಾಗಾಗಿ ಮುಮುಕ್ಷು ಪುರುಷ ವಿಚಾರ್ಯತ್ವಂ, ಅವನು ಯಾವ ಒಂದು ವಸ್ತುವನ್ನು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅದೇ ಅರ್ಥ, ಬ್ರಹ್ಮವನ್ನು ವಿಚಾರ ಮಾಡೋಣ ಅಂತ ಅರ್ಥ. ಅದು ಜಿಜ್ಞಾಸ ಅಂದ್ರೆ ಡೈರೆಕ್ಟ್ ಮೀನಿಂಗ್ ಏನು ಅಂದ್ರೆ ಅದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಕೆ ಒಂದು ಇಚ್ಛೆ ಅಂತ. ಇಚ್ಛೆ ಅಂದ್ರೆ ಹೇಗೆ ಪೂರ್ತಿ ಆಗುತ್ತೆ ಆ ಇಚ್ಛೆ ಅನ್ನೋದು, ತಿಳ್ಕೊಂಡ್ರೆ ತಾನೇ ಪೂರ್ತಿ ಆಗುತ್ತೆ. ಆ ತಿಳ್ಕೊಳ್ಳೋಕೆ ಒಂದು ಕ್ರಮ ಇದೆ, ತಿಳ್ಕೊಂಡ ಮೇಲೆ ಖಂಡಿತ ಅವನಿಗೆ ಅರಿವು ಬರುತ್ತೆ, ಅವಾಗ ಅವನಿಗೆ ಈ ಜಿಜ್ಞಾಸೆ ಅನ್ನೋದು ಪೂರ್ತಿ ಆಗುತ್ತೆ. ಸೊ ಹೀಗೆ ಇದನ್ನ ಹೇಳ್ಬಿಟ್ಟು ಜಿಜ್ಞಾಸ್ಯ ಬ್ರಹ್ಮಣಃ ಕಿಂ ಲಕ್ಷಣಂ ಕಿಂ ಪ್ರಮಾಣಂ ಇತ್ಯಾಕಾಂಕ್ಷಾಯಾಮ್. ಹಾಗಾದ್ರೆ ನಮ್ಗೆ ಇದನ್ನ ತಿಳ್ಕೊ ಅಂತ ಹೇಳಿದಾಗ ಅದು ಎಂಥದ್ದು ಅಂತ ಒಂದು ಪ್ರಶ್ನೆ ಬರುತ್ತೆ ನಮಗೆ. ಅದೆಂಥದ್ದು ಅಂತ ಅರಿವು ಇಲ್ಲದೆ ಹೋದ್ರೆ ನಾವು ತಿಳ್ಕೊಳಕ್ ಹೋಗೋಕೆ ಆಗುದಿಲ್ಲ ಅದು. ಆಮೇಲೆ ನೀವು ಏನೋ ಹೇಳ್ತಿರಲ್ಲ ಅದು ಇಂಥದ್ದು ಅಂತ ಹೇಳ್ತಿರಲ್ಲ, ಅದಕ್ಕೇನು ಪ್ರಮಾಣ ಅದನ್ನು ಹೇಳ್ಬೇಕು ಅವ್ರೆ. ನೀನು ಸುಮ್ಮನೆ ನಿನ್ನ ಮನಸ್ಸಿಗೆ ಇಷ್ಟ ಬಂದು ನೀನು ಇದೇ ಬ್ರಹ್ಮ ಅಂತ ನೀನು ಹೇಳ್ತೀಯ, ಇನ್ನೊಬ್ರು ಬೇರೆ ಅಂತ ಹೇಳಿದ್ರೆ ಅವಾಗ ನಮಗೆ ತಬ್ಬಿಬ್ಬಾಗೋಗ್ತೀವಿ. ಅದರಿಂದ ಎಲ್ಲರೂ ಒಂದೇ ರೀತಿಯಲ್ಲಿ ಬ್ರಹ್ಮವನ್ನ ಉಪನಿಷತ್ ಹೇಳ್ಕೊಡುತ್ತೆ ಅಂತ ಉಪನಿಷತ್ ಹೇಳೋ ರೀತಿಯಲ್ಲಿ ಬ್ರಹ್ಮವನ್ನ ತಿಳಿಸ್ಬೇಕು. ಅದಕ್ಕೇನೆ ಆ ಉಪನಿಷತ್ತಲ್ಲಿ ಕೂಡ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಒಂದ್ ಕಡೆ ಬರುತ್ತೆ, ತಂತು ಔಪನಿಷದಂ ಪುರುಷಂ ಪೃಚ್ಛಾಮಿ ಅಂತ. ಉಪನಿಷತ್ತಲ್ಲಿ ಹೇಳಿರೋ ಪುರುಷನನ್ನ ನಾನು ತಿಳ್ಕೊಳಕ್ ನನಗೆ ಬಯಸ್ತೀನಿ ಅಂತ. ಯಾಕಂದ್ರೆ ಪುರುಷ ಅನ್ನೋ ಶಬ್ದಕ್ಕೆ ನಾನು ಹೇಳಿದ್ನಲ್ಲ ಇವಾಗ ಒಂದು ವ್ಯಕ್ತಿ, ಒಂದು ಮೇಲ್ ಜೆಂಡರ್ ಅಂತೆಲ್ಲ ನಾವು ಹೇಳ್ತೀವಿ, ಅಥವಾ ಒಂದು ಮನುಷ್ಯ ಅಂತ ಇಟ್ಕೊಳ್ಳೋಣ, ಅವಾಗ ಒಂದು ಹ್ಯೂಮನ್ ಅಂತ. ಇವಾಗ ಒಂದೊಂದು ಸೈನ್ಸ್ ಅಲ್ಲೂ ಒಂದೊಂದು ಫೀಲ್ಡ್ ಅಲ್ಲೂ ಆ ಹ್ಯೂಮನ್ ಅನ್ನೋದನ್ನ ಯಾವ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಅವರು. ಮೆಡಿಕಲ್ ಸೈನ್ಸ್ ಅಲ್ಲಿ ಒಂದು ರೀತಿಯಲ್ಲಿ ನೋಡ್ತಾರೆ, ಫಿಸಿಸಿಸ್ಟ್ ಇನ್ನೊಂದು ರೀತಿಯಲ್ಲಿ ನೋಡ್ತಾರೆ ಅವರು. ಸೊ ಹೀಗಾಗಿ ಬಯಾಲಜಿಕಲ್ ಆಗಿ ಇನ್ನೊಂದು ಬೇರೆ ರೀತಿಯಲ್ಲಿ ನೋಡ್ಬೋದು. ಸೊ ಹೀಗೆ ಸೈಕಾಲಜಿಸ್ಟ್ ಬೇರೆ ರೀತಿಯಲ್ಲಿ ನೋಡ್ತಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅದು. ಹಾಗಾಗಿ ಅದರಲ್ಲಿ ಒಂದು ಮೆಥಡ್ ಇದೆ ಅವರಿಗೆ, ಒಂದೊಂದು ಫೀಲ್ಡ್ಗೆ ಒಂದು ಮೆಥಡ್ ಇದೆ. ಆತರ ಉಪನಿಷತ್ತಿಗೆ ಪುರುಷ ಅಂದ್ರೆ ಯಾರು ಅಂತ ಹೇಳಿದ್ರೆ ಇದೇನೆ, ಯಾವುದೋ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ ಬೇರೆ ಆಗಿರೋ ಒಂದು ಚೈತನ್ಯ ಸ್ವರೂಪ, ಅದು ಬ್ರಹ್ಮದಿಂದ ಬೇರೆ ಅಲ್ಲದೆ ಇರೋ ಒಂದು ಸ್ವರೂಪ ಅಂತ ಅದು ಒಂದು ಇಟ್ಕೊಂಡಿದೆ. ಅದನ್ನ ಹೇಳ್ಕೊಡ್ಬೇಕು. ಸೊ ಹಾಗಾಗಿ ಅದು ಎಂತದ್ದು, ಅದಕ್ಕೆ ಏನ್ ಲಕ್ಷಣ ಅಂದ್ರೆ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಏನಿರುತ್ತೆ ಅಂತ. ಆಮೇಲೆ ಅದರ ಒಂದು ಅದಕ್ಕೆ ಏನ್ ಪ್ರಮಾಣ ಅಂತ, ಅದಕ್ಕೆ ಆ ವಿಷಯಕ್ಕೆ ಏನ್ ಪ್ರಮಾಣ ಅಂತ ಅದನ್ನೆಲ್ಲ ಹೇಳ್ಬೇಕು. ಅದನ್ನ ಮುಂದಿನ ಸೂತ್ರಗಳಲ್ಲಿ ಹೇಳುತ್ತೆ ಅಂತ ಇವರು ತೋರಿಸ್ತಾ ಇದ್ದಾರೆ ಅದನ್ನ. ಇತಿ ಆಕಾಂಕ್ಷಾಯಾಮ್ ಜನ್ಮಾದ್ಯಸ್ಯ ಯತಃ ಇತಿ ಸೂತ್ರೇಣ ಲಕ್ಷಣಂ. ಅಂದ್ರೆ ಈ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂತು. ಮುಂದಿನ ಸೂತ್ರ ಏನು ಅಂತ ಹೇಳಿದ್ರೆ ಆ ಬ್ರಹ್ಮ ಎಂಥದ್ದು ಅಂತ ಕೇಳಿದ್ರೆ ಅದಕ್ಕೆ ಒಂದು ಲಕ್ಷಣ ಹೇಳುತ್ತೆ. ಅದು ಏನ್ ಲಕ್ಷಣ ಕೊಡುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ವಸ್ತುವಿಂದ ಈ ಇಡೀ ಪ್ರಪಂಚ ಉಂಟಾಗುತ್ತೋ, ಯಾವ ಒಂದು ವಸ್ತುವಲ್ಲಿ ಉಂಟಾದ ಪ್ರಪಂಚ ನೆಲೆಸಿರುತ್ತೋ, ಆಮೇಲೆ ಯಾವ ಒಂದು ವಸ್ತುವಲ್ಲಿ ಈ ನೆಲೆಸಿರೋ ಪ್ರಪಂಚ ಕೊನೆಯಲ್ಲಿ ನಾಶವಾದ ಮೇಲೆ ಅಲ್ಲಿ ಹೋಗಿ ಸೇರುತ್ತೋ ಅದು ಬ್ರಹ್ಮ ಅಂತ ಅದು ಹೇಳ್ಕೊಡುತ್ತೆ. ಇದಕ್ಕೆ
ಅದಕ್ಕೆ ತೈತಿರ್ಯದಲ್ಲಿ ಇರೋ ಒಂದು ಫೇಮಸ್ ವಾಕ್ಯ ಒಂದಿದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನು ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಅಂತ ಹೇಳ್ಬಿಟ್ಟು ಅಂತ ಒಂದು ವಾಕ್ಯವನ್ನ ಅದಕ್ಕೆ ಮೂಲವಾಗಿ ಇಟ್ಕೊಂಡು ಈ ಸೂತ್ರದಲ್ಲಿ ಜನ್ಮಾದ್ಯಸ ಯತಃ ಅಂತ, ಜನ್ಮ ಆದಿ, ಜನ್ಮ ಅಂತ ಹೇಳಿದ್ರೆ ಹುಟ್ಟುತ್ತ, ಆದಿ ಎನ್ನುವ ಪದದಿಂದ ಈ ಸ್ಥಿತಿ ಮತ್ತು ಸಂಹಾರ ಉಪಸಂಹಾರ ಎಲ್ಲವೂ ಎರಡು ಸೇರಿರುತ್ತೆ ಅದರಲ್ಲಿ. ಅದೆಲ್ಲ ಎಲ್ಲಿಂದ ಆಗುತ್ತೋ, ಯಾವ ಒಂದು ಸ್ವರೂಪ ಸೋರ್ಸ್, ಅದಕ್ಕೆ ಇದು ಮೂರಕ್ಕೂ ಯಾವುದು ಸೋರ್ಸ್ ಆಗಿದೆಯೋ ಅದು ಬ್ರಹ್ಮ ಅಂತ ಹೇಳುತ್ತೆ. ಅದು ಇದು ಲಕ್ಷಣ, ಬ್ರಹ್ಮಕ್ಕೆ ಲಕ್ಷಣ ಅದು ಕೂಡ ಸ್ಥೂಲ ಲಕ್ಷಣ. ಆಮೇಲೆ ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದಾಗ ಶಾಸ್ತ್ರ ಯೋನಿತ್ವ ಅಂತ ಮೂರನೇ ಸೂತ್ರ ಪ್ರಮಾಣ. ಅದಕ್ಕೆ ಮೂರನೇ ಸೂತ್ರ ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ ಮೂರನೇ ಸೂತ್ರ ಶಾಸ್ತ್ರ ಯೋನಿತ್ವ ತಂತ್ರ. ಏನರ್ಥ ಅಂತ ಹೇಳಿದ್ರೆ, ಇದು ಈ ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಶಾಸ್ತ್ರ, ಯೋನಿ ಅಂದ್ರೆ ಕಾರಣ ಅಂತ ಅರ್ಥ, ಮೀನ್ಸ್ ಅಂತ. ಸೊ ಬ್ರಹ್ಮವನ್ನು ತಿಳ್ಕೊಳ್ಳೋಕೆ ನಮಗೆ ಏನ್ ಮೀನ್ಸ್ ಅಂತ ಕೇಳಿದ್ರೆ ಶಾಸ್ತ್ರ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಅದು ಅವುಗಳಿಂದ ಮಾಡಿರೋ ಉಪನಿಷತ್ತುಗಳೆಲ್ಲ ಇದೆಯಲ್ಲ, ಅವುಗಳಲ್ಲಿರೋ ಉಪನಿಷತ್ ಭಾಗ ಇದೆಯಲ್ಲ ಅದು ಅಂತ ಸ್ಥೂಲವಾಗಿ ಅರ್ಥ ತಗೋಬಹುದು ನಾವು. ಸೊ ಹೀಗೆ ಶಾಸ್ತ್ರವೇ ಅದಕ್ಕೆ ಯೋನಿ ಅಂತ. ಅದನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಈ ವೇದಾಂತ ಅನ್ನೋದೇ ಅದೇನೆ, ಉಪನಿಷತ್ತುಗಳಿಗೆ ವೇದಾಂತನೇ ಹೆಸರು. ವೇದಾಂತವೇ ನಮಗೆ ಅದನ್ನ ತಿಳ್ಕೊಳ್ಳೋಕ್ಕೆ ಮೀನ್ಸ್ ಅಂತ ಇರೋದ್ರಿಂದ ಶಾಸ್ತ್ರ ಯೋನಿತ್ವ ಅಂತ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಸೂಕ್ಷ್ಮವಾದ ವಿಷಯಗಳೆಲ್ಲ ಇದೆ, ಅದೆಲ್ಲ ನಮ್ಗೆ ಇವಾಗ ನೋಡೋದು ಬೇಕಿಲ್ಲ, ಯಾಕಂದ್ರೆ ನಮಗೆ ಸ್ಥೂಲವಾಗಿ ಅದು ಏನು ಹೇಳುತ್ತೆ ಅಂತ ಅಷ್ಟೇ ಇವರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಶಾಸ್ತ್ರ ಯೋನಿತ್ವ ಅಂತ ಅನ್ನೋ ವಾಕ್ಯದಿಂದ ಅದಕ್ಕೆ ಪ್ರಮಾಣವನ್ನು ಹೇಳಿದ್ರು. ಇತ್ಯನೇನ ಸೂತ್ರೇಣ ಪ್ರಮಾಣಂ ಚ ಉಪನ್ಯಸ್ಯ ಶಾಸ್ತ್ರಸ್ಯ ಕಾರ್ಯಪರತ್ವೇನ ಕಥಂ ಬ್ರಹ್ಮಪರತ್ವಂ ಇತಿ ಆಕಾಂಕ್ಷಾಯಾಂ ತತ್ವ ಸಮನ್ವಯಾತ್ ಇತಿ ಸೂತ್ರೇಣ ಕಾರ್ಯಪರತ್ವ ನಿರಾಸಪೂರ್ವಕಂ ಅಂತ ಏನ್ ಹೇಳ್ತಾರೆ ಅಂದ್ರೆ, ಈ 4ನೇ ಸೂತ್ರ ತತ್ವ ಸಮನ್ವಯಾತ್ ಅಂತ ಅದಕ್ಕೆ ಹೆಸರು. ತತ್ವ ಸಮನ್ವಯಾತ್ ಅಂತ 3 ಶಬ್ದ ಇದೆ ಅದರಲ್ಲಿ. ಈ ಸೂತ್ರದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಇವರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಆ ಸೂತ್ರ ಯಾತಿಗೆ ಬಂದಿದೆ ಅಂತ ಹೇಳಿದ್ರೆ, ನೋಡಿ ಇವಾಗ ಈ ವೇದ ಅಂತ ಹೇಳ್ತೀವಲ್ಲ, 4 ವೇದ ಸೇರ್ಕೊಂಡಿರೋದು ಶಾಸ್ತ್ರ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಉಪನಿಷತ್ ಭಾಗ ಅನ್ನೋದು ಬ್ರಹ್ಮವನ್ನ ಹೇಳ್ಕೊಡುತ್ತೆ, ಆದ್ರೆ ಬಾಕಿ ಭಾಗ ಇದೆಯಲ್ಲ ಅದರಲ್ಲಿ ಕರ್ಮದ ಬಗ್ಗೆ ಅದು ಬೋಧನೆ ಮಾಡುತ್ತೆ. ಇವಾಗ ಏನಾಗಿದೆ ಅಂದ್ರೆ, ಈ ಪೂರ್ವ ಮೀಮಾಂಸಾ ಅಂತ ಒಂದು ಹೇಳ್ತೀವಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಇಡೀ ವೇದಕ್ಕೂ ಕೂಡ ಅದು ಒಂದು ಕಾರ್ಯ ಅಂದ್ರೆ ಒಂದು ಕೆಲಸ, ಒಂದು ಆಕ್ಷನ್ ಅಂತ. ಕೆಲಸ ಅನ್ನೋದು ಸುಮ್ಮನೆ ಸ್ಥೂಲವಾದ ಶಬ್ದ, ಅದು ಒಂದು ಆಕ್ಷನ್ ಅಂತ. ಒಂದು ಆಕ್ಷನ್ ಅಂತ ಹೇಳಿದ್ರೆ ಎಂಜಾಯಿನಿಂಗ್ ಅಂತ. ಎಂಜಾಯಿನಿಂಗ್ ಅಂತ ಹೇಳಿದ್ರೆ ನೀನು ಇದನ್ನ ಮಾಡು ಅಂತ ಹೇಳೋದು, ವಿಧಿ. ಅದಕ್ಕೆ ಇದನ್ನ ಮಾಡಬೇಡ, ನೀನು ಇದು ಮಾಡು ಅಂತ ಹೇಳೋದು. ಅದನ್ನ ಕೇಳಿದಾಗ ಒಬ್ಬ ಏನ್ ಮಾಡ್ತಾನೆ, ಇದನ್ನ ಮಾಡು ಅಂತ ಹೇಳ್ತಾ ಇದೆ, ನನಗೆ ಇದು ಮಾಡಕ್ಕೆ ಯೋಗ್ಯತೆ ಇದೆ ಅಂತ ಫಸ್ಟ್ ಪರೀಕ್ಷೆ ಮಾಡಿ ನೋಡ್ಕೊಳ್ತಾನೆ. ಇದೆ ಅಂತ ಹೇಳಿದ್ರೆ ಅದನ್ನ ಮಾಡಕ್ ಮುಂದಾಗ್ತಾನ. ಸೊ ಹಾಗಾಗಿ ಅವರು ಸಿದ್ಧಾಂತದಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಈ ಇಡೀ ವೇದಾನು ಕೂಡ, ದಟ್ ಈಸ್ ದ ಎಂಟೈರ್ ವೇದಿಕ್ ಕಾರ್ಪಸ್ ಇನ್ಕ್ಲೂಡಿಂಗ್ ದಿ ಉಪನಿಷತ್ ಪೋರ್ಷನ್ಸ್ ಎಲ್ಲವೂ ಕೂಡ ಏನೋ ಒಂದನ್ನ ನೀನು ಮಾಡು ಅಂತ ಹೇಳಕ್ಕೆ ಅದು ಬಂದಿರೋದು ಅಂತ ಹೇಳ್ತಾರೆ ಅವರು ಅಂತ ಸಿದ್ಧಾಂತ ಅವ್ರು ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಈ ತರ ಹೇಳುವಾಗ ಈ ವೇದಾಂತ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಆತರ ಇಲ್ಲ, ಎಲ್ಲಾ ಭಾಗವೂ ಆತರ ಇಲ್ಲ. ಇದರಲ್ಲಿ ಒಂದು ಭಾಗ, ಈ ವೇದಗಳಲ್ಲಿ ಒಂದು ಭಾಗ ಇದೆ, ಆ ಭಾಗ ನೀನು ಅದು ಮಾಡು ಇದು ಮಾಡು ಅಂತ ಹೇಳ್ತಾ ಇಲ್ಲ ಅದು ಅಂತ ಹೇಳಕ್ಕೆ ಇವನು ಮುಂದಾಗ್ತಾನೆ. ಅದನ್ನ ಅವರು ವಿರೋಧ ಮಾಡ್ತಾರೆ. ಹಾಗಾದ್ರೆ ವಿರೋಧನ ಪರಿಹಾರ ಮಾಡಬೇಕು. ಆ ಪರಿಹಾರ ಮಾಡೋದನ್ನ ಈ ಸೂತ್ರದಲ್ಲಿ ಮಾಡಿದ್ದಾರೆ ವೇದವ್ಯಾಸರು. ಈ ತತ್ವ ಸಮನ್ವಯಾತ್ ಅನ್ನೋದ್ರಲ್ಲಿ ಯಾರು ಈ ಇಡೀ ವೇದಕ್ಕೂ, ವೇದ ರಾಶಿ ಅಂತ ಇದೆಯಲ್ಲ, ಆ ಇಡೀ ವೇದ ರಾಶಿಗೂ ಕೂಡ ನಿನ್ನನ್ನು ಏನೋ ಒಂದು ಮಾಡಿಸ್ಬೇಕು ನಿನ್ನ ಕೈಯಿಂದ ಅಂತ ಹೇಳ್ತಾ ಇದೆಯಲ್ಲ, ಆತರ ಇಲ್ಲ ಅಂತ ಇವರು ಪ್ರತಿಪಾದನೆ ಮಾಡ್ತಾರೆ ಈ ತತ್ವ ಸಮನ್ವಯಾತ್ ಅನ್ನೋದ್ರಲ್ಲಿ. ಅಷ್ಟೇ ಇದರಲ್ಲಿ ಬರೋ ವಿಷಯ ಅದು. ಹಾಗಾಗಿ ಸೂತ್ರೇಣ ಕಾರ್ಯಪರತ್ವ ನಿರಾಸಪೂರ್ವಕಂ ಸಿದ್ಧ ಬ್ರಹ್ಮ ಪರತ್ವಂ ಅಂತ ಹೇಳಿದ್ರೆ, ನೋಡಿ ಇವಾಗ ಒಂದು ಈ ಒಂದು ಕರ್ಮ ಅಂತ ಇದೆಯಲ್ಲ, ಕರ್ಮ ಸಿದ್ಧಾಂತ ಅಂತ ಇದೆಯಲ್ಲ, ಅದರಲ್ಲಿ ಏನು ಅಂತ ಹೇಳಿದ್ರೆ, ಸುಮ್ಮನೆ ಸ್ಥೂಲವಾಗಿ ನಾವು ಹೇಳ್ಬೇಕಾದ್ರೆ ನಮಗೆ ಆಡು ಭಾಷೆಯಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳ್ತೀವಲ್ಲ, ಅದೇ ಅದ್ರ ಸಿದ್ಧಾಂತ. ಕರ್ಮ ಸಿದ್ಧಾಂತ ಅನ್ನೋದು ಅದೇನೆ. ನೀನ್ ಏನಾದ್ರು ಒಂದು ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದ ಫಲ ನಿಮಗೆ ಬಂದೇ ಬರುತ್ತೆ. ನೀನು ಈ ಬೇಡ ಅಂತ ಹೇಳಕ್ ಇಲ್ಲವೇ ಇಲ್ಲ ಅದು, ಯಾಕಂದ್ರೆ ನೀನು ಮಾಡಿಬಿಟ್ಟಿದ್ಯಾ. ಅದನ್ನ ಮಾಡಿದ್ಮೇಲೆ ನೀನು ಅದನ್ನ ಬರಬಾರ್ದು ಅಂತ ಹೇಳಕ್ ಆಗೋದೇ ಇಲ್ಲ ನಿನಗೆ. ಅದರ ಫಲವನ್ನು ಉಣ್ಲೇಬೇಕು ನೀನು ಅಂತ ಇದು ರೂಲ್ ಇರೋದು. ಬೈ ಡಿಫಾಲ್ಟ್ ಬಂದೇ ಬರುತ್ತೆ ಅದು. ಅದೇ ಕರ್ಮ ಸಿದ್ಧಾಂತ ಅನ್ನೋದು. ಅವಾಗ ಮಾಡಬೇಡ ಅಂತ ಹೇಳೋದನ್ನ ಈ ವೇದಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಒಬ್ಬನಿಗೆ ನನಗೆ ಲೋಕಾಂತರದಲ್ಲಿ ಸ್ವರ್ಗದಲ್ಲಿ ಹೋಗಿ ನನಗೆ ತುಂಬಾ ಭೋಗಗಳೆಲ್ಲ ಅನುಭವಿಸಬೇಕಂತ ಹೇಳಿದ್ರೆ ಅದಕ್ಕೆ ವೇದ ಇಂಥದ್ದೆಲ್ಲ ನೀನು ಮಾಡು ಅಂತ ಹೇಳುತ್ತೆ. ಅದೇ ತರ ಪಾಪಗಳು ನರಕಗಳಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಇಂಥದ್ದೆಲ್ಲ ಮಾಡಬೇಡ ಅಂತಾನು ಹೇಳುತ್ತೆ. ಹಾಗಾದ್ರೆ ಮಾಡಬೇಡ ಅಂತ ಹೇಳೋ ಅಷ್ಟೇನೆ ಎಲ್ಲಾ ವೇದಕ್ಕೂ ಇದು ವಿಷಯ ಅಂತ ಅವ್ರು ಹೇಳ್ತಾರೆ. ಆದ್ರೆ ವೇದದಲ್ಲಿ ಇನ್ನೊಂದು ಭಾಗ ಇದೆ. ಅದೇನ್ ಭಾಗ ನೋಡಿ, ಇವಾಗ ಪುಣ್ಯ ಅಂತ ನಾವು ಹೇಳ್ತೀವಲ್ಲ, ಆ ಪುಣ್ಯವನ್ನ ನಾವು, ಪುಣ್ಯ ರೆಡಿಯಾಗಿಲ್ಲ ಎಲ್ಲೂ ಕೂಡ, ಪುಣ್ಯವನ್ನ ನಾವು ಮಾಡಿ ಗಳಿಸಬೇಕಾಗಿದೆ. ಅದನ್ನ
ಪುಣ್ಯ ನೋಡಿ, ಇವಾಗ ಪುಣ್ಯ ಅಂತ ಯಾವುದೋ ಒಂದು ಕಡೆ ಸ್ಟಾಕ್ ಇಲ್ವೇ ಇಲ್ಲ. ಅದನ್ನ ನಾವು ಅದಕ್ಕೆ ವರ್ಕ್ ಮಾಡಬೇಕು. ವರ್ಕ್ ಮಾಡಿದಾಗ ನಮಗೆ ಪುಣ್ಯವನ್ನು ನಾವು ಬಿಲ್ಡಪ್ ಮಾಡ್ಕೋಬಹುದು. ಝೀರೋ ಬ್ಯಾಲೆನ್ಸ್ ಇಂದ ನಾವು ಪುಣ್ಯವನ್ನು ಗಳಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಅಥವಾ ಏನೋ ಒಂಚೂರು ಬ್ಯಾಲೆನ್ಸ್ ಇತ್ತು, ಯಾಕಂದ್ರೆ ನಾವು ಅನಾದಿ ಸಂಸಾರ ಒಪ್ಪಿದೀವಲ್ಲ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಕಾಂಪ್ಲಿಕೇಶನ್ ಇಲ್ಲ, ಇದು ಸುಮ್ಮನೆ ಒಂದು ಡೈವರ್ಷನ್ ಇಲ್ಲ. ಇವಾಗ ಈ ಮನುಷ್ಯರಾಗಿದ್ದಾರಲ್ಲ, ಇವರಿಗೆ ಏನು ಅಂತ ಹೇಳಿದ್ರೆ ಪುಣ್ಯ ಪಾಪ ಎರಡೂ ಕೂಡ ಇವರಿಗೆ ಸಮತೋಲನ ಇರುತ್ತೆ. ಆಮೇಲೆ ಪ್ರಾಣಿಗಳ ಹುಟ್ಟಿದ್ದಕ್ಕೆ ಅವುಗಳಿಗೆಲ್ಲ ಪಾಪ ಅನ್ನೋದು ಜಾಸ್ತಿ ಆಗಿರುತ್ತೆ. ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಅಂತದಕ್ಕೆಲ್ಲ. ಆದರೆ ಸೂಪರ್ ಹ್ಯೂಮನ್ ಅಂತ ಕೆಲವು ಬೀಯಿಂಗ್ಸ್ ಎಲ್ಲ ಇದ್ದಾರಲ್ಲ, ದೇವತೆಗಳು ಇದಾರಲ್ಲ, ಅವ್ರಿಗೆ ಗಂಧರ್ವರು ಅಂತಲ್ಲ, ಅವ್ರಿಗೆ ಪುಣ್ಯ ಅಂಶ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ. ಹಾಗಾಗಿ ಅವರೆಲ್ಲ ಅಂತ ಶರೀರ ಪಡ್ಕೊಂಡಿರ್ತಾರೆ, ಅಂತ ಭೋಗವನ್ನು ಅನುಭವಿಸ್ತಾರೆ. ಮನುಷ್ಯರಿಗೆ ಮಾತ್ರ ಎರಡು ಸಮತೋಲನ ಇರುತ್ತೆ. ಹಾಗಾಗಿ ಆಸ್ ಆನ್ ಡೇಟ್ ಇವಾಗ ಒಂದು ಮನುಷ್ಯನ ತೋರಿಸ್ಬಿಟ್ಟು ಅವನಿಗೆ ಪುಣ್ಯನ ಪಾಪನ ಅಂತ ಕೇಳಿದ್ರೆ ನಾವು ಸಮತೋಲನ ಅಂತ ಹೇಳಬೇಕಾಗಿದೆ. ಹಾಗಾಗಿ ಅವನು ಪುಣ್ಯವನ್ನ ಫ್ರಮ್ ಝೀರೋ ಬ್ಯಾಲೆನ್ಸ್ ಮಾಡಬೇಕಾಗಿಲ್ಲ. ಬಟ್ ಇನ್ನೂ ಹೆಚ್ಚು ಪುಣ್ಯ ಬೇಕು ಅಂತ ಹೇಳಿದ್ರೆ ಅವನೇನೋ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವನು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಅವರು ಧರ್ಮ ಅಂತ ಹೇಳ್ತಾರೆ. ಅವರು ಯಾವುದೋ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಆ ಪುಣ್ಯಕ್ಕೆ ಧರ್ಮ ಅಂತ ಹೇಳ್ತಾರೆ ಅವರು. ಹಾಗಾಗಿ ಆ ಧರ್ಮವನ್ನ ಇವನು ಮಾಡಬೇಕು, ಮಾಡಿ ಗಳಿಸಬೇಕು, ಅಥವಾ ಅದನ್ನ ಬಿಲ್ಡಪ್ ಮಾಡಬೇಕು ಅಂತ ಏನೋ ಒಂದು ಕರ್ಮ ಮಾಡಿ ಆ ಧರ್ಮವನ್ನು ಅವನು ಆ ಬ್ಯಾಂಕ್ ಬ್ಯಾಲೆನ್ಸ್ ನಾವು ಇನ್ಕ್ರೀಸ್ ಮಾಡೋ ತರ ಇವನು ಅದನ್ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇರೋದು ಇದೇನೆ, ಈ ಧರ್ಮವನ್ನ ನೀವು ಮಾಡ್ಕೋಬೇಕು ಅನ್ನೋದೇ ಇರೋದು, ಅದು ಬಿಟ್ಟು ಬೇರೆ ಏನು ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಉಪನಿಷತ್ತಿನ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಸಿದ್ಧವಾಗಿರೋ ಒಂದು ವಸ್ತು ಇದೆ, ಅದಕ್ಕೆ ಬ್ರಹ್ಮ ಅಂತ ಹೆಸರು. ಅದನ್ನ ಯಾರು ಉಂಟು ಮಾಡಿಲ್ಲ, ಅದನ್ನ ಯಾರು ಉಂಟು ಮಾಡಕ್ ಆಗೋದೇ ಇಲ್ಲ, ಅದು ನಾಶವೂ ಆಗೋದಿಲ್ಲ ಅಂತ ಒಂದು ವಸ್ತು, ಅದಕ್ಕೆ ಸಿದ್ಧ ವಸ್ತು ಅಂತ ಅದಕ್ಕೆ ಹೆಸರು. ಧರ್ಮ ಅನ್ನೋದು ಸಿದ್ಧವಾಗಿಲ್ಲ, ಇವಾಗ ನಾವು ಮಾಡಬೇಕಾಗಿದೆ, ಅದನ್ನ ಕರ್ಮದಿಂದ ಇಟ್ಕೊಂಡು ಮಾಡಬೇಕಾಗಿದೆ. ಖಂಡಿತ ಮಾಡೋದು ಒಂದ್ಸತಿ ಮಾಡಿದ್ದು ಖಂಡಿತ ಇನ್ನೊಂದ್ಸತಿ ಕಡಿಮೆ ಆಗೋಗುತ್ತೆ, ನಾಶವಾಗುತ್ತೆ. ಅದನ್ನ ಎಲ್ಲರೂ ಒಪ್ಪಿರ್ತಾರೆ. ಆದ್ರೆ ಈ ಬ್ರಹ್ಮ ಅಂತ ಒಂದು ವಸ್ತು ಇದೆಯಲ್ಲ, ಅದು ನಾವು ಯಾರು ಮಾಡಬೇಕಾದ ವಸ್ತು ಅಲ್ಲ, ಅದು ಆಲ್ರೆಡಿ ಇರೋ ವಸ್ತು. ಅದು ಆ ವಸ್ತು ಒಂದೇನೆ ಇರೋದು ವಸ್ತು, ನಿಜವಾಗಿ ಇರೋ ವಸ್ತು. ಅದಕ್ಕೆ ಖಂಡಿತ ನಾಶನೂ ಇಲ್ಲ, ಉತ್ಪತ್ತಿ ಇಲ್ಲದೆ ಇರೋದು ನಾಶನೂ ಇಲ್ಲ ಅಂತ ಬ್ರಹ್ಮ ವಸ್ತುವನ್ನ ಕೂಡ ಈ ಉಪನಿಷತ್ತು ಹೇಳ್ಕೊಡುತ್ತೆ ಅಂತ ಹೇಳುವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು ಅದನ್ನ ಸಿದ್ಧ ವಸ್ತು ಅಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ನಾವು ಹೇಳೋದು ಏನು ಅಂತ ಹೇಳಿದ್ರೆ, ಆ ಬ್ರಹ್ಮ ಈ ಒಂದು ಜೀವನ ನೋಡಿ ಇವನ್ ಬ್ರಹ್ಮ ಅಂತ ಹೇಳೋದೆಲ್ಲ ಕೂಡ ಯಾದಕ್ಕಿದೆ ಅಂತ ಹೇಳಿದ್ರೆ, ಈ ಕರ್ತ ಅಂತ ಒಬ್ಬ ಇದಾನಲ್ಲ, ಅವನ ಹೊಗಳಕ್ಕಾಗಿ ಹೇಳೋದು. ನೀನ್ ಇಂದ್ರ, ನೀನ್ ಚಂದ್ರ ಅಂತೆಲ್ಲ ಹೇಳಿ ಅವನು ಹೊಗಳಕ್ಕಾಗಿರೋದು, ಅದು ಅಷ್ಟೇ ಹೊರತು ನಿಜವಾಗ್ಲೂ ಇಂಥದ್ದೆಲ್ಲ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಅವರು. ಸೊ ಹೀಗಾಗಿ ಈ ತತ್ವ ಸಮನ್ವಯಾತ ಅನ್ನೋದ್ರಲ್ಲಿ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಆ ಇಡೀ ವೇದಕ್ಕೂ ಕೂಡ ಈ ಕರ್ಮಪರವಾದ ಅರ್ಥ ಮಾತ್ರ ಅಲ್ಲ, ಅದಕ್ಕೆ ಸಿದ್ಧವಾಗಿರೋ ಬ್ರಹ್ಮಪರ ವಿಶ್ವವನ್ನು ಇದೆ ಅಂತ ತೋರಿಸ್ಕೊಟ್ಟು ಅದನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಇವರ ಒಂದು ಕೆಲಸ ಆಗಿದೆ. ಹಾಗಾಗಿ ತತ್ವ ಸಮನ್ವಯಾತ ಅನ್ನೋದ್ರಲ್ಲಿ ಇದನ್ನ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಇವರು ತಿಳಿಸ್ಕೊಡ್ತಾರೆ. ಇದಾದ್ಮೇಲೆ ಮುಂದಕ್ಕೆ ಬರೋ ಭಾಗಗಳೆಲ್ಲ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾರೆ ಇವರು. ಹೀಗೆ ಸಿದ್ಧ ಬ್ರಹ್ಮಪರತ್ವಂ ಬಹುವಿಧ ಅನೇಕ ನ್ಯಾಯೈಹಿ ಉಪವಾದ್ಯ, ಅದರಲ್ಲಿ ತುಂಬಾ ಜಾಸ್ತಿ ವಿಷಯಗಳೆಲ್ಲ ಇದೆ. ತುಂಬಾ ಇದು ಎಕ್ಸ್ಟೆನ್ಸಿವ್ ಭಾಷೆ ಅದು. ನೋಡಿ, ಇವಾಗ ಈ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇದೆಯಲ್ಲ, ಸುಮ್ಮನೆ ನಾನು ಲೆಕ್ಕ ಹೇಳ್ತಾ ಇದ್ದೀನಿ, ಅದಕ್ಕೊಂದು 2 ಪೇಜ್ ಭಾಷೆ ಭಗವತ್ಪಾದ ಬರೆದಿದ್ದಾರೆ. ಅಂದ್ರೆ ಈ ಜನ್ಮಾದ್ಯಸೆ ಹೇಳ್ತಾ ಅನ್ನೋದಕ್ಕೆ ಮೇ ಬಿ 2 ಪೇಜಸ್ ಇರ್ಬೋದೇನೋ. ಅದಕ್ಕೆ ಶಾಸ್ತ್ರ ಯೋನಿತ್ವ ಅನ್ನೋದಕ್ಕೆ ತುಂಬಾ ಕಡಿಮೆನೇ ಇರೋದು. ಆದ್ರೆ ಈ ತತ್ವ ಸಮನ್ವಯಾತ ಅಂತ ಇದೆಯಲ್ಲ, ಅದಕ್ಕೊಂದು 15-20 ಪೇಜ್ ಭಾಷೆ ಬರುತ್ತೆ. ತುಂಬಾ ವಿಷಯಗಳಿದೆ ಅದರಲ್ಲಿ, ವಿಚಾರ ತುಂಬಾ ಇದೆ ಅದರಲ್ಲಿ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಬಹುವಿಧ ನ್ಯಾಯೈಹಿ ಉಪಪಾದ್ಯ, ಬೇಕಾದಷ್ಟು ಯುಕ್ತಿಗಳೆಲ್ಲ ಅಲ್ಲಿ ಹೇಳಿ, ಆ ಕರ್ಮಪರ ಮಾತ್ರ ಅಲ್ಲ, ಅದಕ್ಕೆ ಸಿದ್ಧಪರವಾಗಿರೋ ಬ್ರಹ್ಮಪರವಾಗಿರೋ ಸಿದ್ಧಪರವಾಗಿರೋ ಬ್ರಹ್ಮವಸ್ತು ಕೂಡ ಅದನ್ನ ಹೇಳುತ್ತೆ ಉಪನಿಷತ್ತುಗಳು, ವೇದ ಅಂತ ಹೇಳಿ ಅದನ್ನ ಸಿದ್ಧ ಮಾಡಕ್ಕೆ ಇವರಿಗೆ ಬೇಕಾದಷ್ಟು ಯುಕ್ತಿಗಳೆಲ್ಲ ಹೇಳಬೇಕಾಗಿದೆ. ಅದನ್ನ ಹೇಳಿದ್ಮೇಲೆ ಮುಂದಿನ ಸೂತ್ರ 5ನೇದು ಈಕ್ಷತೆ ನಾಶಬ್ದಂ ಅಂತ ಒಂದು ಸೂತ್ರ ಇದೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇತಿ ಅಧಿಕರಣೇನ ಜಗತ ಪ್ರಧಾನ ಕಾರಣತ್ವಂ ದೂರೀಕೃತ್ಯ. ಇದಕ್ಕೆ ಏನ್ ವಿಷಯ ಅಂತ ಹೇಳಿದ್ರೆ, ಈ ವೇದಾಂತಿಗಳಿಗೆ ತುಂಬಾ ಅಪೋಸ್ ಮಾಡೋರು ಯಾರು ಅಂತ ಹೇಳಿದ್ರೆ, ಒಂದೇ ಒಂದು ಸ್ಕೂಲ್ ಆಫ್ ಥಾಟ್ ಆ ಕಾಲದಲ್ಲಿ ಇದ್ದವರು ಯಾರು ಅಂತ ಹೇಳಿದ್ರೆ ಸಾಂಖ್ಯರು ಅಂತ ಅವ್ರ ಹೆಸರು. ಅವರು ಒಂದು ಸ್ಕೂಲ್ ಆಫ್ ಥಾಟ್, ಅದೊಂದು ದರ್ಶನ, ಸಾಂಖ್ಯ ದರ್ಶನ ಅಂತ. ಆ ದರ್ಶನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಈ ಇಡೀ ಪ್ರಪಂಚನೂ ಉಂಟಾಗಿರೋದು ಮಾಯೆಯಿಂದ. ಮಾಯೆ ಅಂದ್ರೆ ಒಂದು ಪ್ರಕೃತಿ ಪ್ರಧಾನಂ ಅಂತ ಅವ್ರು ಹೇಳ್ತಾರೆ. ಒಂದು ಶಕ್ತಿ ಇದೆ, ಅದರಿಂದ ಉಂಟಾಗಿರೋದು. ಆ ಶಕ್ತಿಯಲ್ಲಿ ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿದೆ. ಆ ಸತ್ವ ರಜಸ್ ತಮಸ್ ಇರೋ ಈ ಒಂದು ಪ್ರಕೃತಿನೇ ಈ ಇಡೀ ಪ್ರಪಂಚವನ್ನು ಉಂಟು ಮಾಡಿದೆ. ಏನು ಪಂಚಭೂತಗಳೆಲ್ಲ ಉಂಟು ಮಾಡಿ ಅವುಗಳಿಂದ ಈ ಭೌತಿಕವಾದ ಪ್ರಪಂಚವನ್ನೆಲ್ಲ ಅದೇ ಉಂಟು ಮಾಡಿರೋದು. ಅವರಿಗೆ ಬ್ರಹ್ಮ ಅನ್ನೋ ವಿಷಯ ಅವ್ರಿಗೆ ಇಲ್ವೇ ಇಲ್ಲ. ಅವರಿಗೆ ಈಶ್ವರ ಬ್ರಹ್ಮ ಅನ್ನೋ ವಿಷಯ ಇಲ್ವೇ ಇಲ್ಲ ಅವರಿಗೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬಂಧದಲ್ಲಿ ಯಾತಕ್ಕೊಬ್ಬ ಇದ್ದಾನೆ ಅಂತ ಹೇಳಿದ್ರೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನ ನಾನು ಅಂತ ತಿಳಿದಿದ್ದಾನೆ, ಅದರಿಂದನೇ ಅವನಿಗೆ ಬಂಧ ಇದೆ. ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ನ ತನ್ನ ಬೇರೆ ಅಂತ ತಿಳ್ಕೊಂಡ್ರೆ ಅವನಿಗೆ ಮುಕ್ತಿ ಅಂತ ಅಷ್ಟು ಮಾತ್ರ ಹೇಳ್ತಾರೆ. ಆದ್ರೆ ವೇದಾಂತ ಏನ್ ಮಾಡುತ್ತೆ ಅಂದ್ರೆ, ಅದು ಅವ್ರ ವೇದಾಂತಕ್ಕೂ ಇದು ಬೇಕು. ಆದ್ರೆ ವೇದಾಂತದಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ ಬೇರೆಯಾಗಿರೋ ವಸ್ತು ವಾಸ್ತವವಾಗಿ ಬ್ರಹ್ಮ ವಸ್ತು ಅಂತ ತೋರಿಸ್ಬೇಕು. ಅದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಇವರಲ್ಲಿ ಇರೋದು, ಆ ಬ್ರಹ್ಮವದು ಅಂತ. ಅವರಲ್ಲಿ ಬ್ರಹ್ಮ ಅದೆಲ್ಲ ಒಪ್ಪೋದಿಲ್ಲ ಅವರು. ಹಾಗಾಗಿ ಅವ್ರ ಸಿದ್ಧಾಂತದಲ್ಲಿ ಏನು ಅಂತ ಹೇಳಿದ್ರೆ, ಈ ಜೀವ, ಈ ಆತ್ಮ ಬೇರೆ ಬೇರೆ. ಆಮೇಲೆ ಇಡೀ ಪ್ರಪಂಚ ಅನ್ನೋದು ಕೂಡ ಸತ್ಯವಾದ ಪ್ರಪಂಚನೇ ಅಂತ.
ವೇದಾಂತದಲ್ಲಿ ಪ್ರಪಂಚ ಅನ್ನೋದು ಸತ್ಯವಲ್ಲ ಮತ್ತು ಈ ಆತ್ಮ ಬೇರೆ ಬೇರೆ ಆತ್ಮ ಅಲ್ಲ, ಇರೋದು ಒಂದೇ ಚೈತನ್ಯ ಅಂತ ಹೇಳೋದು ಇವರದು ಒಂದು ಪ್ರಕ್ರಿಯೆ. ಹಾಗೆ ಎರಡಕ್ಕೂ ಈ ಥರ ವ್ಯತ್ಯಾಸ ಇದೆ. ಸೊ ಹಾಗಾಗಿ ಈ ಈಕ್ಷತೆಯರ್ನಾ ಶಬ್ದಂ ಅಂತ ಒಂದು ಸೂತ್ರದಲ್ಲಿ ಈ ಪ್ರಧಾನನೇ ಕಾರಣ ಜಗತ್ತಿಗೆ ಅಂತ ಹೇಳೋರು. ಬೇರೆ ವೇದಾಂತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಹ್ಮವೇ ಜಗತ್ತಿಗೆ ಕಾರಣ ಅಂತ ಇವರು ಹೇಳೋರು. ಬ್ರಹ್ಮವೇ ಮಾಯೆಯ ಒಂದು ಸಹಾಯದಿಂದ ಪ್ರಪಂಚವನ್ನು ಉಂಟು ಮಾಡುತ್ತೆ ಅಂತ. ಬೇರೆ ಅವ್ರು ಹೇಳೋದು ಈ ಮಾಯೆ ಅಥವಾ ಪ್ರಕೃತಿ ಇದೆಯಲ್ಲ ಅದು ಮಾತ್ರ ಇಂಡಿಪೆಂಡೆಂಟ್ ಆಗಿ ಅದು ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ ಅಂತ ಅವ್ರು ಹೇಳೋದು. ಏನಿವೆ ಅದನ್ನ ಇವರು ತೀರ್ಮಾನ ಮಾಡಬೇಕಾಗಿದೆ. ಹಾಗಾಗಿ ಈ ವೇದಾಂತದಲ್ಲಿ ಹೇಳಿರೋ ಈ ಪ್ರಪಂಚಕ್ಕೆ ಕಾರಣವಾಗಿರೋದು ಬ್ರಹ್ಮವೇ, ನೀವು ಹೇಳ್ತಾ ಇರೋ ಈ ಪ್ರಧಾನ ಅದಲ್ಲ ಅಲ್ಲ ಅಂತ ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಈ ಸೂತ್ರ ಬಂದಿರೋದು. ಶಬ್ದ ಅಂತ ಹೇಳಿದ್ರೆ ಇಲ್ಲಿ ವೇದಾಂತ, ನಿಮ್ಮ ಪ್ರಧಾನವನ್ನ ನಮ್ಮ ವೇದ ಒಪ್ಪಿಲ್ಲ ಅದನ್ನ ಅಂತ ಇವ್ರು ಹೇಳುತ್ತೆ ಈ ಸೂತ್ರ. ಇದನ್ನ ಹೇಳಿದ್ಮೇಲೆ ದೂರೀಕೃತ್ಯ ಬ್ರಹ್ಮಣ್ಯೇವ ಸರ್ವೇಷಾಂ ವೇದಾಂತಾನಾಂ ಗತಿಸಾಮಾನ್ಯಂ ಚ ಪ್ರತಿಜ್ಞಾಯ ತದೇವ ಗತಿಸಾಮಾನ್ಯಂ ಆನಂದಮಯೋ ಅಭ್ಯಾಸಾತಿತ್ಯಾರಭ್ಯ ಪ್ರಥಮ ದ್ವಿತೀಯ ತೃತೀಯ ಪಾದೈಃ ಅನ್ಯಾರ್ಥತ್ವಂ ಶಂಕಾ ನಿರಾಸನ ಪೂರ್ವಕಂ ಉಪಪಾದ್ಯ. ನೋಡಿ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ 4 ಪಾದ ಇದೆ ಅಂತ ಹೇಳಿದ್ರಲ್ಲ, ಆ 4 ಪಾದದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಕ್ಕೆ ಇವರು ಹೊರಡ್ತಾ ಇದ್ದಾರೆ. ಇವಾಗ ಮೊದಲನೇ ಪಾದದಲ್ಲಿ ಈ ವಿಷಯವೆಲ್ಲ ಹೇಳ್ಬಿಟ್ರು. ಯಾವುದೋ ಈ ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕಾದ್ದು, ಅದಕ್ಕೆ ಲಕ್ಷಣ ಏನು, ಅದಕ್ಕೆ ಪ್ರಮಾಣ ಏನು ಮತ್ತು ಅದಕ್ಕೆ ಸಮನ್ವಯ ಹೇಗೆ ಮಾಡಬೇಕಾಗಿದೆ ಅಂತ ಅದನ್ನು ಹೇಳಿ ಈ ಪ್ರಧಾನ ಕಾರಣ ಅಂತ ಹೇಳ್ತಾ ಇದ್ರಲ್ಲ ಅವ್ರನ್ನ ಕೂಡ ನಿರಾಕರಣೆ ಮಾಡಿದ್ಮೇಲೆ 2ನೇ 3ನೇ ಪಾದಗಳಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇವರು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ಇವಾಗ ಎಲ್ಲಾ ಉಪನಿಷತ್ತುಗಳಿಗೂ ಕೂಡ ಈ ಬ್ರಹ್ಮವನ್ನೇ ಹೇಳ್ಕೊಡೋದ್ರಲ್ಲಿ ತಾತ್ಪರ್ಯ ಇದೆ ಅನ್ನೋದನ್ನ ಹೇಳಕ್ಕಾಗಿ ಈ ಮುಂದಿನ ಸೂತ್ರಗಳೆಲ್ಲ ಬರ್ತಾ ಇದೆ, 2 ಪಾದಗಳು ಬರ್ತಾ ಇದೆ ಅಂತ ಹೇಳಿದ್ರು. ಆಮೇಲೆ ಅದರಲ್ಲಿ ಆನಂದಮಯ ಅಭ್ಯಾಸ ಅಂತ ಒಂದು ಸೂತ್ರ ಇರುತ್ತೆ. ಅದರಿಂದ ಪ್ರಾರಂಭ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಪಾದೈಹಿ ಮೊದಲನೇ 2ನೇ 3ನೇ ಪಾದಗಳಿಂದ ಈ ಸಮನ್ವಯ ಅನ್ನೋದೇ ಮುಖ್ಯವಾದ ತಾತ್ಪರ್ಯವಾಗಿರುತ್ತೆ. ಹೇಳ್ಬಿಟ್ಟು ಅನ್ಯಾರ್ಥತ್ವ ಶಂಕಾ ನಿರಾಸನ ಪೂರ್ವಕಂ ಉಪಪಾದ್ಯ ಚತುರ್ಥ ಪಾದೆ, ಅದು ಮೊದಲನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕೈಶ್ಚಿತ್ ಅಧಿಕರಣೈಹಿ ಪ್ರಧಾನಸ್ಯ ಶಬ್ದತ್ವಂ ಪ್ರಪಂಚ್ಯ ಪ್ರಮಾಣೋಪನ್ಯಾಸಾನಂತರಂ ತಚ್ಚ ಬ್ರಹ್ಮ ಪ್ರಕೃತಿತ್ವೇನ ಜಗತಃ ನಿಮಿತ್ತತ್ವೇನ ಚ. ಇವಾಗ ಏನ್ ಮಾಡ್ತಾರೆ ಅಂದ್ರೆ 4ನೇ ಪಾದದಲ್ಲಿ ಬ್ರಹ್ಮವೇ ಪ್ರಪಂಚಕ್ಕೆ ಕಾರಣ, ಅದು ಕೂಡ ಎಂಥ ಕಾರಣ ಅಂತ ಹೇಳಿದ್ರೆ ಉಪಾದಾನ ಕಾರಣವೂ ಬ್ರಹ್ಮವೇ, ನಿಮಿತ್ತ ಕಾರಣವೂ ಬ್ರಹ್ಮವೇ ಅಂತ. ಇದು ಸ್ವಲ್ಪ ವಿಲಕ್ಷಣವಾದ, ಲೋಕಕ್ಕೆ ವಿಲಕ್ಷಣವಾದಿದ್ದು. ಲೋಕದಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಂದು ವಸ್ತುವಿಗೆ ಕಾರಣ ಇದೆ ಅಂತ ಎಲ್ಲರೂ ಒಪ್ಪಿದೀವಿ. ಯಾವುದೇ ಒಂದು ವಸ್ತು ನೋಡಿದ್ರು ಕೂಡ ಇದಕ್ಕೊಂದು ಕಾರಣ ಇದೆ. ಒಂದು ಪೇಪರ್ ಅಥವಾ ನೋಡ್ತೀವಿ ಅಥವಾ ಒಂದು ಟ್ರೀ ಮನೆ ನೋಡ್ತೀವಿ, ಯಾವುದೋ ಒಂದು ವಸ್ತು ನೋಡಿದಾಗ ಇದಕ್ಕೊಂದು ಕಾರಣ. ಒಂದು ಮನುಷ್ಯ ಅಥವಾ ಒಂದು ಶರೀರ, ಒಂದು ಪ್ರಾಣಿ ಕೂಡ ನೋಡಿದ್ರು ಕೂಡ ಅದಕ್ಕೊಂದು ಕಾರಣ ಇರುತ್ತೆ. ಒಂದು ಮಗು ನೋಡಿದಾಗ ನಾವೇನ್ ಮಾಡ್ತೀವಿ, ಅದಕ್ಕೆ ಕಾರಣ ಅವ್ರ ತಂದೆ ತಾಯಿನ ಹೇಳ್ತೀವಿ. ಅದೇ ತರ ಒಂದು ಮನೆ ಇದೆ ಅಂತ ಹೇಳಿದ್ರೆ ಆ ಮನೆಯನ್ನು ಕಟ್ಟಿದವರು ಯಾರೋ ಇದ್ದಾರೆ ಅಂತ ನಾವು ಹೇಳ್ತೀವಿ. ಸೊ ಹೀಗೆ ನಾವು ಲೋಕದಲ್ಲಿ ಎಲ್ಲಾ ವಸ್ತುಗಳಿಗೂ ಕೂಡ ಯಾರೋ ಒಬ್ರು ಒಂದು ಕಾರಣವಾಗಿರುತ್ತೆ. ಆ ಕಾರಣವಾಗಿರುವಾಗ ಕೆಲವು ಸತಿ ಎಲ್ಲ ಕಡೆನೂ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಆಭರಣ ಅಂತ ನೋಡಿದಾಗ ಅದಕ್ಕೆ ಬಂಗಾರ ಅನ್ನೋದು ಅದಕ್ಕೆ ಮೂಲಭೂತವಾಗಿರೋ ಉಪಾದಾನ ಕಾರಣವಾಗಿರುತ್ತೆ. ಆದ್ರೆ ಬಂಗಾರವನ್ನು ಆಭರಣವನ್ನು ಮಾಡಿದ್ದವನು ಅವನು ಗೋಲ್ಡ್ ಸ್ಮಿತ್ ಅಂತ ಹೇಳ್ತೀವಲ್ಲ, ಅಕ್ಸಾಲಿಕ ಅವನು ಬೇರೆ ಆಗಿರ್ತಾನೆ. ಹಾಗಾಗಿ ಉಪಾದಾನ ಕಾರಣಕ್ಕಿಂತ ಭಿನ್ನವಾಗಿರೋ ಕಾರಣವನ್ನ ನಾವು ನೋಡ್ತೀವಿ ಲೋಕದಲ್ಲಿ ನಿಮಿತ್ತ ಕಾರಣ ಅಂತ. ಆದ್ರೆ ಈ ಪ್ರಪಂಚಕ್ಕೆ ಮಾತ್ರ ವೇದಾಂತ ಹೇಳ್ಕೊಡೋದು, ಯಾಕಂದ್ರೆ ಅದೇ ಪ್ರಮಾಣ ನಮಗೆ. ಅದು ಹೇಳ್ಕೊಡೋದು ಏನು ಅಂತ ಹೇಳಿದ್ರೆ ಪ್ರಪಂಚಕ್ಕೆ ಉಪಾದಾನ ಕಾರಣವೂ ಬ್ರಹ್ಮವೇ, ನಿಮಿತ್ತ ಕಾರಣವೂ ಬ್ರಹ್ಮವೇ ಅಂತ. ಸೊ ಬ್ರಹ್ಮವು ತನ್ನನ್ನೇ ಪ್ರಪಂಚವಾಗಿ ಮಾಡಿಕೊಂಡಿದೆ ಅಂತ. ಹಾಗಾಗಿ ಇದರಲ್ಲಿ ಬೇರೆ ಪ್ರಶ್ನೆಗಳೆಲ್ಲ ಬರುತ್ತೆ. ಅದು ತನ್ನನ್ನೇ ಪ್ರಪಂಚವಾಗಿ ಮಾಡ್ಕೊಂಡ್ರೆ ಅದರಲ್ಲಿ ವಿಕಾರ ಉಂಟಾಯ್ತಲ್ಲ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಅದಕ್ಕೆಲ್ಲ ಸೆಟಲ್ ಮಾಡಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಅದು ಮಾಯೆಯಿಂದ ಆ ಥರ ತೋರುತ್ತೆ. ಅದರಿಂದ ಅದಕ್ಕೇನು ಹಾನಿ ಬರೋದಿಲ್ಲ. ಇವಾಗ ಹಗ್ಗವನ್ನ ಒಬ್ಬ ಹಾವು ಅಂತ ನೋಡಿದೆ, ಹಗ್ಗವೇನು ಹಾವಾಗಿ ಮಾರ್ಪಾಡಾಗ್ಲಿಲ್ಲ. ಒಬ್ಬನ ತಿಳುವಳಿಕೆಯಲ್ಲಿ ಮಾತ್ರ ಅದು ಹಾವು ಅಂತ ಕಾಣಿಸ್ಕೊಳ್ತಾ ಇದೆ, ಅಷ್ಟೇನೆ ಆಗಿರೋದು. ಹಾಗಾಗಿ ಇದಕ್ಕೆ ಇಂಥ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಇದಕ್ಕೆ ವಿವರ್ತವಾದ ಅಂತ ಹೇಳ್ತಾರೆ. ಇದನ್ನೆಲ್ಲ ಸೂತ್ರ ಭಾಷೆಯಲ್ಲಿ ಎಲ್ಲ ಕಡೆನೂ ಅದನ್ನ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಏನೇ ಇದ್ರು ಕೂಡ ಇಲ್ಲಿ ಈ 4ನೇ ಪಾದದಲ್ಲಿ ಏನ್ ಮಾಡ್ತಾ ಇದ್ದಾರೆ, ತಚ್ಚ ಬ್ರಹ್ಮ ಪ್ರಕೃತಿತ್ವೇನ ಅಂದ್ರೆ ಉಪಾದಾನ ಕಾರಣವಾಗಿಯೋ ಜಗತಃ ನಿಮಿತ್ತತ್ವೇನ ಚ, ನಿಮಿತ್ತ ಕಾರಣವಾಗಿಯೋ. ನಿಮಿತ್ತ ಕಾರಣ ಅಂದ್ರೆ ಏನು, ಇಂಗ್ಲಿಷ್ ಅಲ್ಲಿ ಎಫಿಷಿಯಂಟ್ ಕಾಸ್ ಅಂತ ಹೇಳ್ತಾರೆ. ಉಪಾದಾನ ಕಾರಣ ಅನ್ನೋದಕ್ಕೆ ಮೆಟೀರಿಯಲ್ ಕಾಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೇಗೆ ಒಂದು ಆಭರಣಕ್ಕೆ ಗೋಲ್ಡ್ ಅನ್ನೋದು ಮೆಟೀರಿಯಲ್ ಕಾಸ್ ಆಗಿರುತ್ತೆ, ಗೋಲ್ಡ್ ಸ್ಮಿತ್ ಅನ್ನೋನು ನಿಮಿತ್ತ ಕಾರಣ ಆಗಿರ್ತಾನೆ, ಎಫಿಷಿಯಂಟ್ ಕಾಸ್ ಆಗಿರ್ತಾನೆ. ಆತರ ಇಲ್ಲೂ ಕೂಡ ಆತರ ಇಲ್ಲಿ ಪ್ರಪಂಚಕ್ಕೆ 2 ಬೇರೆ ಬೇರೆ ಅಲ್ಲ. ಇದು ಒಂದೇ ಬ್ರಹ್ಮವೇ ಪ್ರಪಂಚಕ್ಕೆ ಮೆಟೀರಿಯಲ್ ಕಾಸ್ ಆಗೋ ಅದೇ ಆಗಿರುತ್ತೆ, ನಿಮಿತ್ತ ಕಾರಣವೋ ಅದೇ ಆಗಿರುತ್ತೆ. ಅದಕ್ಕೆ ಉಪನಿಷತ್ ವಾಕ್ಯಗಳೆಲ್ಲ ಇದೆ. ಅದರಿಂದ ಇವರಿಗೆ ಹೇಳಕ್ಕೆ ಏನು ತೊಂದರೆ ಇಲ್ಲ ಅದನ್ನ ಹೇಳಕ್ಕೆ. ಅದ್ರ ಆಧಾರದ ಮೇಲೆ ಈ ತರ ಹೇಳ್ತಾರೆ. ಆಮೇಲೆ ಇದನ್ನ ಹೇಳಿದ್ಮೇಲೆ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅಂತ ಒಂದು ಸೂತ್ರ ಇದೆ. ಈ ಅಧಿಕರಣೇನ ವ್ಯವಸ್ಥಾಪ್ಯ, ಅದನ್ನು ತುಂಬಾ ವ್ಯವಸ್ಥಾಪನೆ ಮಾಡಿ ಪ್ರಥಮಾಧ್ಯಾಯಂ ಸಮಾಪಯಾಮಾಸ, ಮೊದಲನೇ ಅಧ್ಯಾಯವನ್ನ ಮುಗಿಸಿದ್ರು. 4 ಪಾದಗಳಲ್ಲಿ ಏನೇನು ವಿಷಯಗಳೆಲ್ಲ ಹೇಳಿದ್ರು ಅಂತ ಮೊದಲನೇ ಅಧ್ಯಾಯವನ್ನು ಮುಗಿಸಿದ್ರು. ಇವಾಗ ಇದೇ ತರ 2ನೇದು 3ನೇದು ಅಧ್ಯಾಯಗಳೆಲ್ಲ ಹೇಳ್ತಾರೆ. ಒಂದೊಂದು ಪಾದದಲ್ಲಿ ಏನೇನು ಅಂತ ನಾವು ಸಂಕ್ಷೇಪವಾಗಿ ನೋಡ್ಕೊಂಡೇ ಹೋಗೋಣ. ಇದನ್ನ ಇಲ್ಲಿ ಅನಂತರಂ ಚ ದ್ವಿತೀಯ ಪ್ರಥಮೆ ಪಾದೇನ, ದ್ವಿತೀಯ ಅಧ್ಯಾಯದಲ್ಲಿ ಮೊದಲ ಪಾದದಲ್ಲಿ
ಸ್ವಪಕ್ಷೆ ಸಾಂಖ್ಯ ಯೋಗ ವೈಶೇಷಿಕಾದಿ ಸ್ಮೃತಿ ವಿರೋಧಂ ಪರಿಹೃತ್ಯ. ನೋಡಿ, ಇವಾಗ ಏನಾಗುತ್ತೆ ಅಂದ್ರೆ, ಈ ವೇದಾಂತನೇ ನೀವು ಹೇಳ್ತೀರಾ, ವೇದಾಂತದಲ್ಲಿ ನೀವು ಈ ತರ ಹೇಳ್ತೀರಾ ಅಂತ ಒಪ್ಕೊಳ್ಳೋಣ, ಸರಿ. ಆದ್ರೆ ನೀವು ಮಾತ್ರ ಹೇಳೋರಲ್ಲ, ಹೇಳೋರು ಇನ್ನೂ ಕೂಡ ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಲೋಕದಲ್ಲಿ. ನೋಡಿದಾಗ ಅವ್ರು ಯಾರ್ಯಾರು ಅಂತ ನೋಡಿದ್ರೆ, ಈ ಸಾಂಖ್ಯ ದರ್ಶನ ಅಂತ ಒಬ್ಬರಿದ್ದಾರೆ, ವೈಶೇಷಿಕ ನ್ಯಾಯ ದರ್ಶನ ಅಂತ ಇದ್ದಾರೆ, ಯೋಗ ದರ್ಶನ ಅಂತ ಇದ್ದಾರೆ, ಈ ತರ ಬೇರೆ ಬೇರೆ ದಾರ್ಶನಿಕರಿದ್ದಾರೆ. ಆ ದಾರ್ಶನಿಕರೆಲ್ಲ ನಿಮ್ಮ ಮೇಲೆ ಬೀಳ್ತಾರೆ, ಇವಾಗ ಎದುರು ಬೀಳ್ತಾರೆ ನಿಮಗೆ. ಅವ್ರಿಗೆಲ್ಲ ನೀವು ಉತ್ತರ ಕೊಡಬೇಕಾಗುತ್ತೆ. ಹಾಗಾಗಿ ಅವ್ರು ಹೇಳೋದನ್ನ ನಾವು ನಿರಾಕರಣೆ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರನ್ನ ಸುಮ್ಮನೆ ನಾವು ತಳ್ಳಿ ಹಾಕಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಹೇಗೆ ವೇದ ಅಪೌರುಷೇಯ ಅಂತೆಲ್ಲ ಹೇಳ್ತಿರೋ, ಅವ್ರುಗಳು ಕೂಡ ತುಂಬಾ ಸರ್ವಜ್ಞರೆಲ್ಲ ಮಾಡಿದ್ದಾರೆ ಅದನ್ನ. ಯಾರು ಕಪಿಲ ಕಣಾದ ಅಂತ ದೊಡ್ಡ ದೊಡ್ಡ ತುಂಬಾ ಹೆಸರುಗಳು ಕೇಳಿದ್ರೆ ನಮ್ಗೆ ಅಷ್ಟೊಂದು ಇದಾಗುತ್ತೆ, ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾಡಿದ್ದಾರೆ ಆ ದರ್ಶನಗಳನ್ನ. ಅದನ್ನ ನೀವು ಸುಮ್ಮನೆ ಬ್ರಷ್ ಆಫ್ ಮಾಡಕ್ ಆಗೋದಿಲ್ಲ, ಅದನ್ನೆಲ್ಲ ವ್ಯವಸ್ಥೆ ಮಾಡಿ ನಿಮ್ಗೆ ಹೇಗೆ ಅದು ವಿರೋಧ ಅಲ್ಲ ಅಂತ ತೋರಿಸ್ಬೇಕು ನೀವು ಅಂತ ಮಾಡ್ತಾರೆ ಇವರು. ಅದನ್ನ ಹ್ಯಾಂಡಲ್ ಮಾಡೋದೇ ಈ 2ನೇ ಅಧ್ಯಾಯದ ಒಂದು ಗುರಿಯಾಗಿರುತ್ತೆ ಅದು. ಹಾಗಾಗಿ ಎಕ್ಸ್ಟರ್ನಲ್ ಅದರ್ ಡಿಸಿಪ್ಲಿನ್ಸ್, ಅದರ್ ದರ್ಶನಾಸ್ ಏನ್ ಹೇಳುತ್ತೋ ಫಿಲಾಸಫಿಕಲ್ ಸ್ಕೂಲ್ಸ್, ಅದನ್ನ ಪರಿಹಾರ ಮಾಡೋದಕ್ಕೆ ಈ 2ನೇ ಅಧ್ಯಾಯ ಬಂದಿದೆ ಅಂತ ಸ್ಥೂಲವಾಗಿ ನಾವು ತಿಳ್ಕೋಬಹುದು. ಅದನ್ನೇ ಇಲ್ಲಿ ಹೇಳಿದ್ದಾರೆ ಇವರು. ಇತಿ ಅಧಿಕರಣ ಅನಂತರಂ ಚ ದ್ವಿತೀಯೇ ಪ್ರಥಮ ಪಾದೇನ ಸ್ವಪಕ್ಷೆ ಸಾಂಖ್ಯ ಯೋಗ ವೈಶೇಷಿಕಾದಿ ಸ್ಮೃತಿ, ಅವ್ರಿಗೆಲ್ಲ ಸ್ಮೃತಿ. ವೇದ ಮಾತ್ರನೇ ಶ್ರುತಿ ಅನ್ನೋದು, ಅವ್ರದೆಲ್ಲ ಸ್ಮೃತಿ. ಯಾಕಂದ್ರೆ ಮನುಷ್ಯ ಮಾಡಿರೋದು ಅದನ್ನ, ವೇದ ಮಾತ್ರ ಮನುಷ್ಯ ಮಾಡದೇ ಇರೋ ಅಪೌರುಷವಾಗಿರೋ ಶ್ರುತಿಯರು. ಹಾಗಾಗಿ ಇದಕ್ಕೆ ಶ್ರುತಿಗೆ ಸ್ಮೃತಿಗಳಿಂದ ವಿರೋಧ ಬಂದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನ ಈ 2ನೇ ಅಧ್ಯಾಯದಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಪರಿಹೃತ್ಯ ತೈಹಿ ಉದ್ಭಾವಿತ ಸಕಲ ತರ್ಕ ವಿರೋಧಂ ಅದ್ವೈತ ಸಮನ್ವಯಸ್ಯ ಸಮ್ಯಕ್ ಪರಿಜಹಾರ. ಹಾಗಾಗಿ ಇಲ್ಲಿ ಅವರುಗಳಿಂದ ಏನೇನು ಆಕ್ಷೇಪ ಬರುತ್ತೋ ಅದನ್ನೆಲ್ಲ ನಿರಾಕರಣೆ ಮಾಡಿ ಈ ವೇದಾಂತದಲ್ಲಿ ಹೇಳಿರೋ ಈ ಅದ್ವೈತ ತತ್ವ ಅನ್ನೋದಕ್ಕೆ ಯಾವುದು ತೊಂದರೆ ಇಲ್ಲ ಅಂತ ಸೆಟಲ್ ಮಾಡ್ತಾರೆ, ತೀರ್ಮಾನ ಮಾಡಿ ಕೊಡೋದು 2ನೇ ಅಧ್ಯಾಯದ ಒಂದು ಗುರಿಯಾಗಿದೆ. ತದನು ದ್ವಿತೀಯ ಪಾದೇನ, ಅದರಲ್ಲಿ ಕೂಡ 2ನೇ ಪಾದ 3ನೇ ಪಾದ ಸ್ವಲ್ಪ ಅದರಲ್ಲಿ ಕೂಡ ಒಂದು ಪ್ರಭೇದಗಳಿರುತ್ತೆ. 2ನೇ ಪಾದದಲ್ಲಿ 2ನೇ ಅಧ್ಯಾಯದ 2ನೇ ಪಾದದಲ್ಲಿ ಸಾಂಖ್ಯ ವೈಶೇಷಿಕ ನೈಯಾಯಿಕ ಬೌದ್ಧ ಪಕ್ಷ, ಬೌದ್ಧ ಕ್ಷಪಣ ಅಂದ್ರೆ ಜೈನ ಅಂತ, ಬೌದ್ಧ ಜೈನ ಕ್ಷಪಣಕ ಪಾಂಚರಾತ್ರಾದಿ ಪಕ್ಷಾಣಾಂ ಬಹುತರ ಅಸಾರ ಯುಕ್ತಿ ಆಭಾಸಕ ಕಲ್ಪಿತತ್ವಂ ಸ್ಫುಟಂ ಕೈಸಿದ ಅಧಿಕರಣೈ ಪ್ರದರ್ಶ್ಯ. ಹೀಗಾಗಿ ಈ ಸಾಂಖ್ಯರಾಗ್ಲಿ ವೈಶೇಷಿಕರಾಗ್ಲಿ ನ್ಯಾಯಶಾಸ್ತ್ರದಲ್ಲೇ ಸೇರ್ಕೊಳ್ತೆ ಅದರಲ್ಲಿ. ಆಮೇಲೆ ಯೋಗ, ಆಮೇಲೆ ಪಾಂಚರಾತ್ರ ಇಂಥದ್ದೆಲ್ಲ ಇದೆಲ್ಲ ಜೈನ ಬೌದ್ಧ ಅಂತ ಇವರೆಲ್ಲ ಹೇಳ್ತಾ ಇರೋದು ಸರಿ ಇಲ್ಲ ಅಂತಾನು ತೋರಿಸ್ಬೇಕು. ನೋಡಿ, ಅವರಿಂದ ನಮ್ಗೆ ತೊಂದರೆ ಇಲ್ಲ ಅಂತ ತೋರಿಸೋದು ಮಾತ್ರ ಅಲ್ಲ, ಯಾಕಂದ್ರೆ ಇವಾಗ ವೇದಾಂತಕ್ಕೆ ಅಂತ ಬಂದಿರೋ ಒಬ್ಬನಿಗೆ ಅವುಗಳನ್ನೆಲ್ಲ ನೋಡದೆ ಸುಮ್ಮನೆ ಇರಕ್ಕಾಗಲ್ಲ, ಕಣ್ಮುಚ್ಕೊಂಡಿರಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ನಿಗೆ ಹಿ ವಿಲ್ ಬಿ ಎಕ್ಸ್ಪೋಸ್ಡ್. ಅವನು ವಾಟ್ಸ್ಆಪ್ ತೆಗೆದ್ರೆ ಅಥವಾ ಫೇಸ್ಬುಕ್ ನೋಡಿದ್ರೆ ಏನ್ ನೋಡಿದ್ರು ಕೂಡ ಅದನ್ನೆಲ್ಲ ಕೂಡ ಹಿ ವಿಲ್ ಎಕ್ಸ್ಪೋಸ್ ಟು ದೋಸ್ ಥಿಂಗ್ಸ್ ಆಲ್ಸೋ. ಅವಾಗ ಅವ್ರು ಹೇಳೋದೆಲ್ಲ ನಮ್ಗೆ ವಿರೋಧವಾಗಿದೆ ಅಂತ ಇವನ್ಗೆ ಒಂದ್ಸತಿ ಅನ್ಸಿದ್ರು ಕೂಡ ಅವ್ರು ಹೇಳೋದು ಚೆನ್ನಾಗೇ ಇದೆ ಅಂತ ಅನ್ಸ್ಬೋದು. ಇವಾಗ ಬೌದ್ಧ ಮತದಲ್ಲಿ ಅಹಿಂಸೆ ಅಂತದೆಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅವರು, ಅದನ್ನ ನಾವು ಇಲ್ಲ ಅಂತ ಹೇಳ್ತಿಲ್ಲ. ಭಗವತ್ಪಾದರ ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ, ಅಂತ ವಿಷಯಗಳಲ್ಲಿ ಒಪ್ಕೊಂಡಿದ್ದಾರೆ. ಆದ್ರೆ ಅವರು ಅಲ್ಟಿಮೇಟ್ ಆಗಿ ಹೇಳೋದು ಯಾವುದು ಅದನ್ನ ಮಾತ್ರ ಇದಕ್ಕೆ ವೇದಾಂತಕ್ಕೆ ಅವರು ಅದಕ್ಕೆ ಅನುಗುಣವಾಗಿ ಇಲ್ಲ ಅಂತ ತೋರಿಸ್ಬೇಕಾಗಿದೆ. ಹಾಗಾಗಿ ಆ ಮತಗಳಲ್ಲಿ ಏನು ದೋಷ ಇದೆ ಅಂತಾನು ತೋರಿಸ್ಬೇಕಾಗಿದೆ. ಅವಾಗ ಅದ್ಯಾಕೆ ತೋರಿಸ್ಬೇಕಾಗಿದೆ ಅಂತ ಹೇಳಿದ್ರೆ, ವೇದಾಂತಕ್ಕೆ ಬಂದಿರೋನು ಅಲ್ಲಿಗೆ ಹೋಗ್ಬಿಡ್ಬಾರ್ದು ಅಂತ. ಯಾಕಂದ್ರೆ ಅವನು ಅದು ಚೆನ್ನಾಗಿದೆ ಅಂತ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ವೇದಾಂತದಿಂದ ಸಿಕ್ಕೋ ಪುರುಷಾರ್ಥ ಸಿಕ್ಕದೆ ಹೋಗ್ಬಿಡುತ್ತೆ ಅಂತ. ಹಾಗಾಗಿ ಅವನಿಗೆ ಅದನ್ನ ಕಾಪಾಡಬೇಕು ಅವನ್ನ. ಅದಕ್ಕಾಗಿ ಇದನ್ನು ಮಾಡಬೇಕಾಗಿದೆ. ಅದನ್ನು ಕೂಡ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ಮಾಡಿ ತೋರಿಸಿದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೇ ಅವ್ರು ಹೇಳ್ತಾ ಇರೋದು ಯುಕ್ತಿ ಆಭಾಸ ಸರಿಯಾಗಿಲ್ಲ, ಅವರು ಯುಕ್ತಿಗೆ ಅನುಕೂಲವಾಗಿಲ್ಲ ಅದು ಅಂತದನ್ನೆಲ್ಲ ತೋರಿಸ್ಕೊಟ್ಟು ಆ ಮತಗಳೆಲ್ಲ ನಿರಾಕರಣೆ ಮಾಡಬೇಕಾದ ಒಂದು ಕರ್ತವ್ಯ ಇವರಿಗಿದೆ. ಅದನ್ನು ಮಾಡಿದ್ದಾರೆ 2ನೇ ಅಧ್ಯಾಯದಲ್ಲಿ. ಹೀಗೆ ಮಾಡಿ ತಟಸ್ಥ ಈಶ್ವರಂಚ ಪ್ರಮಾಣಯುಕ್ತಿ ಶೂನ್ಯತೆಯ ಪ್ರತಿಕ್ಷೇಪ. ನೋಡಿ, ತಟಸ್ಥ ಈಶ್ವರ ಅಂತ ಹೇಳಿದ್ರೆ ಕೆಲವು ಮತಗಳು ಸ್ಮೃತಿಗಳು, ಅವುಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಈ ಈಶ್ವರ ಅನ್ನೋನ್ನ ಒಪ್ಕೊಳ್ಳುತ್ತೆ. ಅದು ಒಪ್ಕೊಂಡು ಏನ್ ಮಾಡುತ್ತೆ ಅಂದ್ರೆ ಈಶ್ವರ ಬರೀ ನಿಮಿತ್ತ ಕಾರಣ ಮಾತ್ರನೇ, ಅವನ ಉಪಾದಾನ ಕಾರಣ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನೇ ತಟಸ್ಥ ಈಶ್ವರ ಅಂತ ಹೇಳೋದು. ಸೊ ಹಾಗಾಗಿ ವೇದಾಂತ ಏನ್ ಹೇಳುತ್ತೆ, ಉಪಾದಾನ ಕಾರಣ ನಿಮಿತ್ತ ಕಾರಣ ಎರಡೂ ಕೂಡ ಬ್ರಹ್ಮವೇ ಅಂತ ಹೇಳುತ್ತೆ. ಬೇರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಉಪಾದಾನ ಕಾರಣ ಬ್ರಹ್ಮವಲ್ಲ, ಅದು ಪ್ರಕೃತಿನೇ, ಆದ್ರೆ ನಿಮಿತ್ತ ಕಾರಣ ಅದು ಈಶ್ವರ ಅಂತ ಹೇಳ್ತಾರೆ. ಆತರ ಹೇಳೋರು ಒಂದು ಮತ ಇದೆ, ಅದಕ್ಕೆ ಪಾಶುಪತ ಮತ ಅಂತ ಹೇಳ್ತಾರೆ. ಅದನ್ನ ಕೂಡ ಶಂಕರಾಚಾರ್ಯರು ಭಾಷೆಯಲ್ಲಿ ಆ ಪಾಶುಪತ ಮತದಲ್ಲಿ ಯಾತಿಕೆ ಶೈವ ಮತ ಅಂತ ಪಾಂಚರಾತ್ರ ಅಥವಾ ವೈಷ್ಣವ ಮತ ಅಂತ. ಸೊ ಹೀಗೆ 2 ಮತ ಪಕ್ಕಪಕ್ಕದಲ್ಲೇ ಬರುತ್ತೆ. ಅಂದ್ರೆ ಬ್ರಹ್ಮಸೂತ್ರದಲ್ಲಿ 2 ಪಕ್ಕಪಕ್ಕದಲ್ಲೇ ಬರುತ್ತೆ. ಆ ಶಂಕರಾಚಾರ್ಯರು ತಗೊಂಡಿರೋ ಪಾಂಚರಾತ್ರ ಮತದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಅವರು ಈ ಪ್ರಪಂಚಕ್ಕೆ ಬ್ರಹ್ಮವು ಉಪಾದಾನ ಮತ್ತು ನಿಮಿತ್ತ ಕಾರಣ ಅಂತ ಒಪ್ಪೋರು ಅವರು.
ಆದರೆ ಕೆಲವು ಅಂಶಗಳಲ್ಲಿ ಅವ್ರು ಹೇಳ್ತಾ ಇರೋದು ವೇದಾಂತಕ್ಕೆ ಅನುಗುಣವಾಗಿ ಇಲ್ಲ ಅಂತ ಅದನ್ನು ನಿರಾಕರಣೆ ಮಾಡ್ತಾರೆ. ಆದರೆ ಈ ಪಾಶುಪತ ಮತ ಅನ್ನೋರು ಈ ಪ್ರಪಂಚಕ್ಕೆ ನಿಮಿತ್ತ ಕಾರಣ ಮಾತ್ರನೇ ಈಶ್ವರ ಅಂತ ಹೇಳೋರು ಅವರು. ಹಾಗಾಗಿ ಆ ಮತವನ್ನ ಹೇಳುವಾಗ, ಆ ಮತವನ್ನು ಖಂಡನೆ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ನೋಡು ನೀನ್ ಹೇಳ್ತಾ ಇರೋ ಈ ಪ್ರಪಂಚಕ್ಕೆ ಈಶ್ವರ ಕಾರಣ, ನಿಮಿತ್ತ ಕಾರಣ ಅಂತ ಹೇಳ್ತೀಯಲ್ಲ, ಅಂತ ಈಶ್ವರ ಸರ್ವಜ್ಞನಾಗಿರೋಕೆ ಸಾಧ್ಯವಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ನಿಮಿತ್ತ ಕಾರಣವಾಗಿದ್ರೆ, ಉಪಾದಾನ ಕಾರಣವಾಗಿದ್ರೇನೆ ಅವನಿಗೆ ಸರ್ವಜ್ಞತ್ವ ಅನ್ನೋದು ನಿಜವಾಗಿ ಸಿದ್ಧವಾಗೋದು. ಇಲ್ಲಿಯವರೆ ಅವನಿಗೆ ವಿಷಯಗಳು ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಕೂಡ ಇರಕ್ಕೆ ಸಾಧ್ಯತೆ ಇದೆ ಅಂತೆಲ್ಲ ಹೇಳಿ ಅವನ್ನ ಆ ಮತವನ್ನ ನಿರಾಕರಣೆ ಮಾಡ್ತಾರೆ. ಸೊ ಅದನ್ನೇ ಇವತ್ತು ಹೇಳ್ತಾ ಇದ್ದಾರೆ. ತಟಸ್ಥ ಈಶ್ವರಂಚ ಪ್ರಮಾಣಯುಕ್ತಿ ಶೂನ್ಯತೆಯ ಪ್ರತಿಕ್ಷೇಪ, ಅದನ್ನು ಕೂಡ ನಿರಾಕರಣೆ ಮಾಡಿದ್ರು. ತತಃ ತೃತೀಯ ಪಾದೇನ, ಎರಡನೇ ಅಧ್ಯಾಯದಲ್ಲಿ ಮೂರನೇ ಪಾದದಿಂದ ಭೂತ ಭೌತಿಕ ಶ್ರುತೀನಾಂ ಚತುರ್ಥೇನ ಲಿಂಗದೇಹ ಶ್ರುತೀನಾಂಚ ಪರಸ್ಪರ ವಿರೋಧಂ ಸಮ್ಯಕ್ ಅಪಾಚಕಾರ. ಅಂದ್ರೆ ಈ ಭೂತ ಭೌತಿಕ ಶ್ರುತಿ ಅಂತ ಹೇಳಿದ್ರೆ ಏನು ಅಂದ್ರೆ, ಈ ಪಂಚಭೂತಗಳು ಅಂತೆಲ್ಲ ಇದೆಯಲ್ಲ, ಅವುಗಳ ಬಗ್ಗೆ ಎಲ್ಲ ಎಂಥ ಲೆಕ್ಕಾಚಾರ ಅಂತದೆಲ್ಲ ಏನು ಅಂತ ವಿಷಯಗಳೆಲ್ಲ ಹೇಳಬೇಕಾಗಿದೆ. ಭೌತಿಕವಾದ ಪ್ರಪಂಚ ಬಗ್ಗೆ ಹೇಳುತ್ತೆ ಅದು. ಆಮೇಲೆ ನಾಲ್ಕನೇ ಪಾದದಲ್ಲಿ ಲಿಂಗದೇಹ ಅಂದ್ರೆ ಯಾವುದು, ನಮ್ಮ ಸೂಕ್ಷ್ಮ ದೇಹ ಅಂತ ಇದೆಯಲ್ಲ, ಅದಕ್ಕೆ ಲಿಂಗದೇಹ ಅಂತ ಹೇಳೋದು. ಆ ಸೂಕ್ಷ್ಮ ದೇಹದ ಬಗ್ಗೆ ತುಂಬಾ ಚೆನ್ನಾಗಿ ಒಂದು ವಿಚಾರ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವಿಷಯಗಳೆಲ್ಲ. ಅಲ್ಲಿ ಬ್ರಹ್ಮಸೂತ್ರವನ್ನು ಓದುವಾಗ ನಮಗೆ ಎಷ್ಟೋ ಡೌಟ್ಸ್ ಎಲ್ಲ ನಮಗೆ ಕ್ಲಿಯರ್ ಆಗುತ್ತೆ, ಚೆನ್ನಾಗಿರುತ್ತೆ ತುಂಬಾ. ಇವತ್ತು ಅದೆಲ್ಲ ಸಂಕ್ಷೇಪವಾಗಿ ಇವರು ಹೇಳ್ತಾ ಇದ್ದಾರೆ. ಲಿಂಗದೇಹ ಅಂದ್ರೆ ಈ ಸೂಕ್ಷ್ಮ ಶರೀರ, ಅದರ ಬಗ್ಗೆ ವಿಚಾರ ಬರುತ್ತೆ ಅಲ್ಲಿ. ಅದನ್ನೆಲ್ಲ ಮಾಡಿ ಅದರಲ್ಲಿ ಯಾತಕ್ಕೆ ಅದನ್ನು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ, ಉಪನಿಷತ್ತುಗಳಲ್ಲಿ ಕೆಲವು ಸತಿ ಒಂದ್ ಕಡೆ ಒಂಥರ ಹೇಳಿರ್ತಾರೆ, ಇನ್ನೊಂದ್ ಕಡೆ ಇನ್ನೊಂದ್ಸತಿ ತರ ಹೇಳಿರ್ತಾರೆ. ನೋಡಿ, ಒಂದು ಉದಾಹರಣೆ ನಾನು ಕೊಡ್ತೀನಿ. ಈ ಪಂಚಭೂತಗಳು ಅಂತ ನಾವು ಹೇಳ್ತೀವಲ್ಲ ಸಾಮಾನ್ಯವಾಗಿ, ಅದು ಪ್ರಸಿದ್ಧ, ಅದು ಇಲ್ಲ ಅಂತ ಇಲ್ಲ. ಆದ್ರೆ ಅದನ್ನ ತೈತಿರೀಯ ಉಪನಿಷತ್ತು ಅದೆಲ್ಲ ಹೇಳುತ್ತೆ ಅದನ್ನ. ಆದ್ರೆ ಈ ಚಾಂದೋಗ್ಯ ಉಪನಿಷತ್ತಲ್ಲಿ 6ನೇ ಅಧ್ಯಾಯದಲ್ಲಿ ಮಾತ್ರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಮೊದಲು 2 ಭೂತ ಅವ್ರು ಹೇಳೋದೇ ಇಲ್ಲ, 3 ಭೂತ ಹೇಳ್ತಾರೆ ಅದರಲ್ಲಿ. ಆ ಉಪನಿಷತ್ತಲ್ಲಿ ಹೇಳೋದೇ 3 ಭೂತಾನೆ. ಯಾವುದು, ಅಗ್ನಿ, ಜಲ ಮತ್ತು ಪೃಥ್ವಿ, ಈ 3ನೇ ಹೇಳ್ತಾರೆ. ಆಕಾಶವಾಯು ಅವ್ರು ಹೇಳೋದಿಲ್ಲ. ಅವಾಗ ಏನಾಗುತ್ತೆ ನೋಡಿ, ಆ ಉಪನಿಷತ್ತಲ್ಲಿ 5 ಹೇಳಿದ್ದಾರೆ, ಇದ್ರಲ್ಲಿ 3 ಹೇಳಿದ್ದಾರೆ. ಇದಕ್ಕೆ ನಾವು ಏನ್ ಮಾಡೋದು ಇದಕ್ಕೆ ಅಂತ ಕೇಳಿದಾಗ ಅದಕ್ಕೆ ಸಮನ್ವಯ ಮಾಡಬೇಕಾಗಿದೆ. ಇಲ್ಲಿ ಹೇಳದೇ ಇದ್ರು ಕೂಡ ಅದನ್ನ ತಗೋಬೇಕು ಇಲ್ಲಿ ಅಂತೆಲ್ಲ ಹೇಳಿ ಸಮನ್ವಯ ಮಾಡಬೇಕು. ಇಂಥದೆಲ್ಲ ಕೆಲವು ಪ್ರಾಬ್ಲಮ್ಸ್ ಎಲ್ಲ ನಮಗೆ ಉಪನಿಷತ್ತುಗಳನ್ನ ನೋಡೋದಕ್ಕೆ ಬರುತ್ತೆ. ಅದರಿಂದಲೇ ಈ ಬ್ರಹ್ಮಸೂತ್ರಗಳು ಬಂದಿರೋದು. ಯಾಕಂದ್ರೆ ಉಪನಿಷತ್ತುಗಳು ಬೇಕಾದಷ್ಟು ಉಪನಿಷತ್ತುಗಳಿದೆ, ಬಟ್ ಎಲ್ಲವೂ ಒಂದೇ ತರ ಹೇಳ್ತಾ ಇಲ್ಲ, ಸ್ವಲ್ಪ ಬೇರೆ ಆಗಿದೆ ಹೇಳೋ ಕ್ರಮದಲ್ಲಿ. ಆವಾಗ ಇದನ್ನೆಲ್ಲ ಸೆಟಲ್ ಮಾಡಬೇಕಾಗಿದೆ. ಯಾಕೆ ಸೆಟಲ್ ಮಾಡಬೇಕು ಅಂತ ಹೇಳಿದ್ರೆ, ಆ ಉಪನಿಷತ್ತುಗಳನ್ನ ಇಟ್ಕೊಂಡು ಮೋಕ್ಷವನ್ನ ಪಡಿಬೇಕು ಅಂತ ನೋಡ್ತಾ ಇದ್ದಾನಲ್ಲ, ಅವನು ಗೊಂದಲಕ್ಕೆ ಆಳಾಗಬಾರ್ದು ಅಂತ, ಆ ಗೊಂದಲದಿಂದ ಅವನು ಬಿಡಿಸಬೇಕು ಅನ್ನೋ ಕಾರಣದಿಂದ ಇದನ್ನ ಮಾಡಿದ್ದಾರೆ. ಹಾಗಾಗಿ ನೋಡಿ, ಇದೆಲ್ಲ ಇಷ್ಟೆಲ್ಲ ಮಾಡಿದ್ರು ಕೂಡ ಭಗವತ್ಪಾದರು ಈ ಬ್ರಹ್ಮಸೂತ್ರವನ್ನು ಭಾಷೆ ಬರೆದಿರೋದು ಅನ್ನೋದು ನಂಬರ್ 1 ಅಂತ ತಗೊಂಡ್ರೆ, ನಂಬರ್ 2 ಅನ್ನೋದು ಉಪನಿಷತ್ತುಗಳಿಗೆಲ್ಲ ಭಾಷೆ ಅಂತ ಹೇಳ್ಬೋದು, ನಂಬರ್ 3 ಅನ್ನೋದು ಗೀತಾ ಭಾಷೆ ಅಂತ ಹೇಳ್ಬೋದು, ನಂಬರ್ 4 ಯಾವುದಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ಬೇಕಾದಷ್ಟು ಪ್ರಕರಣ ಗ್ರಂಥಗಳೆಲ್ಲ ಮಾಡಿದಾರಲ್ಲ, ಉಪದೇಶ ಸಹಸ್ರಿ, ಶತಶ್ಲೋಕಿ, ದಶಶ್ಲೋಕಿ, ಆಮೇಲೆ ಏಕಶ್ಲೋಕಿ, ಆಮೇಲೆ ನಿರ್ವಾಣ ಷಟ್ಕಂ, ಇದೆಲ್ಲ ಮಾಡಿದಾರಲ್ಲ. ಇಂಥದ್ದೆಲ್ಲ ಮಾಡಿರೋದು ಯಾತಕ್ಕೆ ಅಂತ ಹೇಳಿದ್ರೆ, ಇಲ್ಲೆಲ್ಲ ಹೇಳಿರೋದನ್ನ ಎಲ್ಲರಿಗೂ ತಿಳ್ಕೊಳಕ್ ಆಗೋದಿಲ್ಲ ಅಂತ ಕಾರಣದಿಂದ ಇವರು ಬಾಕಿಯವರು ಇದಕ್ಕೆ ಸಾಮರ್ಥ್ಯ ಇಲ್ದೇ ಇರೋರು, ಶಕ್ತಿ ಇಲ್ದೇ ಇರೋರು ಕೂಡ ತಿಳ್ಕೊಳ್ಳಿ, ಅದರ ಸಾರವನ್ನ ತಿಳ್ಕೊಳ್ಳಿ ಅಂತ ಅದನ್ನ ಸಾರವನ್ನ ಸುಲಭವಾಗಿ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ. ನೋಡಿ, ಇವಾಗ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಹೇಳ್ಬಿಟ್ಟು ಇದು ತದೇಕೋ ಅವಶಿಷ್ಟ ಶಿವಕೇವ ಲೋಕಂ ಅಂತೆಲ್ಲ ಹೇಳೋ ಶ್ಲೋಕಗಳಲ್ಲೆಲ್ಲ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಂದ ನಮ್ಮನ್ನ ಬಿಡಿಸ್ಕೊಳ್ಳಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲ ಹೇಗಿದೆ ಎಂಥದ್ದು ಅನ್ನೋದೆಲ್ಲ ವಿಚಾರ ಎಲ್ಲ ಇಲ್ಲಿ ಬಂದಿದೆ ಜಾಸ್ತಿ. ಹಾಗಾಗಿ ಅದಕ್ಕೂ ಅಷ್ಟೇ ವ್ಯತ್ಯಾಸ. ಹಾಗಾಗಿ ಇದರಿಂದ ಯಾವುದು ಸಿಗುತ್ತೋ ಅವನಿಗೆ, ಅದೇ ಕೂಡ ಅವನಿಗೆ ಅಲ್ಲಿಂದಾನು ಸಿಕ್ಬಿಡುತ್ತೆ ಅವನಿಗೆ, ಅಷ್ಟೇ ವ್ಯತ್ಯಾಸ. ಆದ್ರೆ ಇವುಗಳನ್ನ ಕೂಡ ತಿಳ್ಕೊಂಡಿರ್ಬೇಕು ನಾವು. ಯಾಕಂದ್ರೆ ಯಾವ ಒಂದು ಬೇಸಿಸ್ ಇಂದ ಅದನ್ನು ಕೂಡ ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೇನೆ ನಮ್ಗೊಂದು ಪ್ರಯೋಜನ ಆಗುತ್ತೆ ಅನ್ನೋ ಕಾರಣದಿಂದ ಇದು ಕೂಡ ಓದೋದು, ಇದನ್ನು ಕೂಡ ಅಧ್ಯಯನ ಮಾಡೋದು ಅಂತ ಒಂದು ಪದ್ಧತಿನ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದನ್ನ ಹೇಳಿದ್ಮೇಲೆ 4ನೇ ಪಾದದಿಂದ ಏನ್ ಹೇಳಿದ್ರು ಅಂತ ಹೇಳಿದ್ರು. ಆಮೇಲೆ ಏವಂ ದ್ವಿತೀಯಾಧ್ಯಾಯೇನ ಅದ್ವಯ ಸಮನ್ವಯ ವಿರೋಧಂ ಪ್ರತಿಕ್ಷಿಪ್ಯ, ಅಂದ್ರೆ 2ನೇ ಅಧ್ಯಾಯದಿಂದ ಏನಾಯ್ತು ಅಂತ ಹೇಳಿದ್ರೆ, ಅದ್ವಿತೀಯವಾದ ಬ್ರಹ್ಮಸ್ವರೂಪಕ್ಕೆ, ಯಾವುದೇ ಒಂದು ಬ್ರಹ್ಮ ಸಿದ್ಧಾಂತಕ್ಕೆ ಅಥವಾ ಬ್ರಹ್ಮದ ಒಂದು ಅದಕ್ಕೆ ಏನೊಂದು ಸಿದ್ಧ ಬ್ರಹ್ಮ ಅಂತ ಹೇಳ್ತೀವಲ್ಲ, ಅದಕ್ಕೆ ಯಾವುದೇ ಒಂದು ಬೇರೆ ಸ್ಮೃತಿಗಳಿಂದ ಇದಕ್ಕೆ ಯಾವುದೇ ವಿರೋಧ ಇಲ್ಲ ಅನ್ನೋದನ್ನ 2ನೇ ಅಧ್ಯಾಯದಲ್ಲಿ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ಬಿಟ್ಟು ಇವಾಗ 3ನೇ ಅಧ್ಯಾಯಕ್ಕೆ ಹೋಗ್ತಾರೆ. ತೃತೀಯಾಧ್ಯಾಯೇ ಪ್ರಥಮ ಪಾದೇನ ಸಂಸಾರಿಣಃ ಇಹಾಮುತ್ರ ಚ ಗತ್ಯಾಗತಿ ನಿರೂಪಣ ಪೂರ್ವಕಂ. ನೋಡಿದ್ರ ಸೊ ಇವಾಗ 3ನೇ ಅಧ್ಯಾಯದಲ್ಲಿ ಏನ್ ವಿಷಯ ಬರುತ್ತೆ ಅಂತ ಹೇಳಿದ್ರೆ, 3ನೇ ಅಧ್ಯಾಯದಲ್ಲಿ ನೋಡಿ, ಎಲ್ಲದರಲ್ಲೂ ಕೂಡ ಬ್ರಹ್ಮಸೂತ್ರದಲ್ಲಿ ಯಾವುದೇ ವಿಷಯ ಬಂದರೂ ಕೂಡ ಅದು ನಮ್ಮ ಬಗ್ಗೆನೇ ಇರುತ್ತೆ, ಅದು ನಮಗೆ ಸಂಬಂಧಪಟ್ಟಿದ ವಿಷಯನೇ ಇರುತ್ತೆ. 3ನೇ ಅಧ್ಯಾಯದಲ್ಲಿ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ತೀರ್ಕೊಂಡ ಮೇಲೆ ಅವನು ಪರಲೋಕಕ್ಕೆ ಹೋಗ್ತಾನಲ್ವಾ, ಅವನು ಹೋಗೋದು ಹೇಗೆ ಹೋಗ್ತಾನೆ, ಏನ್ ಹೋಗುತ್ತೆ ಅಂತ. ಇವಾಗ ನೋಡಿ, ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಆಡ್ ಮಾಡ್ತೀವಿ ಏನಂದ್ರೆ, ಅವ್ರು ತೀರ್ಕೊಂಡ್ಬಿಟ್ರೆ ಅಂದ್ರೆ ಅವ್ರು ಹೋಗ್ಬಿಟ್ರು ಅಂತ ಹೇಳ್ತೀವಿ. ಅವಾಗ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅವ್ರ ಕೈಲಿ ಏನ್ ಹೋಯ್ತು, ಎಲ್ಲಿ ಹೋಯ್ತು, ಹೇಗೆ ಹೋಯ್ತು ಅಂತ ಕೇಳಿದ್ರೆ ಅವ್ರಿಗೆ ಪಾಪ ಸಾಮಾನ್ಯವಾಗಿ ಲೋಕದಲ್ಲಿ ಯಾರಿಗೂ ಉತ್ತರ ಕೊಡಕ್ ಆಗೋದಿಲ್ಲ.
ಆದರೆ ಶಾಸ್ತ್ರದಲ್ಲಿ ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ, ತಿಳುವಳಿಕೆ ಇರೋರು ಹೇಳ್ತಾರೆ. ಆದರೆ ಅಂತ ಸಂದರ್ಭದಲ್ಲಿ ಯಾರೋ ಒಬ್ಬರ ಮೇಲೆ ಹೋಗಿದ್ದೀವಿ ನಾವು, ಯಾರೋ ಹೋಗ್ಬಿಟ್ಟಿದ್ದಾರೆ ಅಂತ ಸಮಯದಲ್ಲಿ ಕೇಳಿದ್ರೆ ಯಾರು ಕೂಡ ಹೇಳೋದಿಲ್ಲ ಅಲ್ಲಿ, ಯಾಕಂದ್ರೆ ಅವರು ಬೇರೆ ಮೂಡಲ್ಲಿ ಇರ್ತಾರೆ. ಅವರು ತಿಳ್ಕೊಂಡೇ ಇರಲ್ಲ, ಕೆಲವರು ಜಾಸ್ತಿ ಜನ ತಿಳಿದಿದ್ರು ಕೂಡ ಆ ಸಮಯದಲ್ಲಿ ಹೇಳಕ್ ಬರೋದಿಲ್ಲ. ಆದರೆ ಅಂತ ವಿಷಯಗಳೆಲ್ಲ ಇದು ಮಾಡಿದ್ದಾರೆ. ಹೇಗೆ ಹೋಗುತ್ತೆ, ಆ ಹೋಗೋ ಕ್ರಮ ಏನು, ಹೋಗೋ ರೂಟ್ ಏನು, ಯಾರು ಕರ್ಕೊಂಡು ಹೋಗ್ತಾರೆ, ಇದೆಲ್ಲ ಕೂಡ ಇದೆ. ಇವಾಗ ನೋಡಿ, ಇವಾಗ ಶರೀರದಿಂದ ನಾವು ಓಡಾಡ್ತಾ ಇರುವಾಗ ನಮಗೆ ಅಷ್ಟೊಂದು ಯಾರ್ದು ಸಹಾಯ ಬೇಕಿಲ್ಲ. ನಮಗೆ ನಾವೇ ಒಂದು ಟ್ಯಾಕ್ಸಿನ ಕೈ ಆಡಿಸಿ ನಾವು ನಿಲ್ಲಿಸ್ತೀವಿ, ಆಮೇಲೆ ಹತ್ಕೊಳ್ತೀವಿ, ಎಲ್ಲ ಮಾಡ್ತೀವಿ, ಬುಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು. ಆದರೆ ನಡೀತೀವಿ, ಎಲ್ಲ ಮಾಡ್ತೀವಿ. ಆದರೆ ಶರೀರ ಬಿಟ್ಟ ಮೇಲೆ ಆ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ಅದನ್ನ ಯಾರೋ ಹೊತ್ಕೊಂಡು ಹೋಗ್ಬೇಕಾಗಿದೆ. ಅದನ್ನ ಈ ಶರೀರವನ್ನ, ಸ್ಥೂಲ ಶರೀರವನ್ನ 4 ಜನ ಹೊತ್ಕೊಂಡು ಹೋಗೋ ತರ ಅದನ್ನು ಕೂಡ ಹೊತ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಕೊರಿಯರ್ ಅಂತ ಇದ್ದಾರೆ ಅಲ್ಲಿ. ಅಲ್ಲೂ ಕೂಡ ಏನ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಈ ರಿಲೇ ಅಂತ ಹೇಳ್ತೀವಲ್ಲ, ರಿಲೇ ರನ್ನಿಂಗ್ ಅಂತ ಹೇಳ್ತೀವಲ್ಲ, ಇಲ್ಲಿಂದ ಒಂದು ಬೌಂಡ್ರಿ ತನಕ ಕೆಲವರು ಕರ್ಕೊಂಡು ಹೋಗ್ತಾರೆ ಇವನ್ನ, ಅಲ್ಲಿಂದ ಇನ್ನೊಂದು ಕಡೆ ತನಕ ಇನ್ನೂ ಕೆಲವರು ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ದೇವತಾ ಪುರುಷರು ಅಲ್ಲ, ಅವ್ರಿಗೆಲ್ಲ ಅದೇ ಕೆಲಸ, ಅವ್ರಿಗೆ ಇಂಥದ್ದೆಲ್ಲ ಇರುತ್ತೆ ಅಲ್ಲಿ. ಅದನ್ನೆಲ್ಲ ಈ ಭಾಗದಲ್ಲಿ ಅದನ್ನೆಲ್ಲ ವಿಚಾರ ಮಾಡಿದ್ದಾರೆ. ಅದನ್ನ ಏನ್ ಹೋಗುತ್ತೆ, ಹೇಗೆ ಹೋಗುತ್ತೆ, ಅದ್ರ ಜೊತೆಗೆ ಏನೇನು ಹೋಗುತ್ತೆ ಅಂತ. ಇವಾಗ ನೋಡಿ, ನಾವು ಮಾಡಿದ ಪುಣ್ಯ ಪಾಪ ಕರ್ಮಗಳೆಲ್ಲ ಇದೆಯಲ್ಲ, ಅದು ನಮ್ಮ ಜೊತೆಗೆ ಬರ್ಬೇಕದು. ಅದೆಲ್ಲ ಏನದು, ಹೇಗದು, ಯಾವ್ದು ಜೊತೆಗೆ ಸೇರ್ಕೊಂಡು ಹೋಗುತ್ತೆ, ಇಂಥದ್ದೆಲ್ಲ ಹೇಳ್ಬೇಕಾಗಿದೆ. ಏನೇ ಇದ್ರು ಕೂಡ ಈ ಸೂಕ್ಷ್ಮ ಶರೀರ ಅಂತ ಇದೆಯಲ್ಲ, ದಟ್ ಇಸ್ ಆಲ್ಸೋ ಫಿಸಿಕಲ್. ಅದರಿಂದಲೇ ಅದು ಇಟ್ ಇಸ್ ಏಬಲ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಆಮೇಲೆ ಅದು ಫಿಸಿಕಲ್ ಆಗಿದ್ರು ಕೂಡ ಇವಾಗ ವಾಲ್ಯೂಷನ್ ಆಗಿ ಇದು ಹೋಗಕ್ ಆಗೋದಿಲ್ಲ. ಅದಕ್ಕೆ ತನ್ನಿಚ್ಛೆ ಬಂದಾಗೆ ಹೋಗಕ್ ಆಗೋದಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಬರೀತಾರೆ ಅಲ್ಲಿ, ಅದು ಒಂದು ರೀತಿಯಲ್ಲಿ ಒಂದು ಮೂರ್ಛೆ ಆಗಿರೋ ಒಂದು ಮನುಷ್ಯನ ತರ ಆಗೋಗ್ಬಿಟ್ಟಿರುತ್ತೆ ಅದು. ಅದಕ್ಕೆ ಯಾಕಂದ್ರೆ ಅದಕ್ಕೆ ಸ್ಥೂಲ ಶರೀರ ಇಲ್ವೇ ಇಲ್ಲ. ಮನಸ್ಸಲ್ಲಿ ಕೂಡ ಒಂದು ಇಚ್ಛೆ ಅದರ ಉದ್ಭವ ಆಗೋಕ್ಕೆ ಚಾನ್ಸೇ ಇಲ್ಲ. ನೋಡಿ, ಇವಾಗ ನನಗೆ ಒಂದು ಕೆಲಸ ಮಾಡಬೇಕು ಅಂತ ಒಂದು ಸಂಕಲ್ಪ ಬಂದು ಆ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ನಮ್ದು ಶರೀರ ಇರಬೇಕು. ಶರೀರ ಇದ್ರೇನೆ ಅಲ್ಲಿ ಆ ಶರೀರದಲ್ಲಿ ಇರೋ ಮನಸ್ಸಿಗೆ ಒಂದು ಮಾಡಬೇಕು, ಮಾಡೋದು ಬೇಡ ಅಂತ ಒಂದು ಥಾಟ್ಸ್ ಎಲ್ಲ ಬರಕ್ ಸಾಧ್ಯತೆ ಇದೆ. ಬಟ್ ವಿತೌಟ್ ದಿ ಬಾಡಿ ಆ ಥಾಟ್ಸ್ ಕೂಡ ಬರೋದೇ ಇಲ್ಲ ಅದಕ್ಕೆ. ಯಾಕಂದ್ರೆ ಬಾಡಿ ಜೊತೆಗೆ ಪ್ರಾಣ ಇರಬೇಕು. ಪ್ರಾಣ ಇದ್ರೇನೆ ಮನಸ್ಸು ಕೂಡ ಕೆಲಸ ಮಾಡುತ್ತೆ. ಇದೆಲ್ಲ ಇದೆ, ಅದಕ್ಕೆಲ್ಲ ಒಂದೊಂದಕ್ಕೂ ಕನೆಕ್ಟೆಡ್ ಆಗಿದೆ. ಆ ಸೂಕ್ಷ್ಮ ಶರೀರದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪ್ರಾಣ ಇರುತ್ತೆ ನೋ ಡೌಟ್, ಬಟ್ ಸ್ಥೂಲ ಶರೀರ ಇರೋದಿಲ್ಲ. ಅದರಿಂದ ಅದಕ್ಕೆ ಅದರ ಒಂದು ನೇಚರೇ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ದಟ್ ಇಸ್ ಇಂಡಿವಿಜುವಲ್ ನೇಚರೇ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅವಾಗ ಸೂಕ್ಷ್ಮ ಶರೀರ ಮಾತ್ರ ಇರುತ್ತೆ. ಅದ್ರಲ್ಲಿ ಏನಿರುತ್ತೆ ಕಂಟೆಂಟ್ ಅಂತ ಹೇಳಿದ್ರೆ, ಈ ಪಂಚಭೂತಗಳದ್ದು ಒಂದು ಕಂಟೆಂಟ್ ಇರುತ್ತೆ, ಪಂಚ ಪ್ರಾಣಗಳದ್ದು ಕಂಟೆಂಟ್ ಇರುತ್ತೆ. ಆಮೇಲೆ ಇವನು ಮಾಡಿರೋ ಇವನಿಗೆ ಮನಸ್ಸು, ಇಂದ್ರಿಯ, 10 ಇಂದ್ರಿಯಗಳಿರುತ್ತೆ ಅವನ ಜೊತೆಗೆ. ಅದೆಲ್ಲ ಸೂಕ್ಷ್ಮ, ಎಲ್ಲವೂ ಸೂಕ್ಷ್ಮವಾಗಿ. ಆಮೇಲೆ ಅವ್ನು ಮಾಡಿರೋ ಕರ್ಮ ಅದೆಲ್ಲ ಇರುತ್ತೆ ಅವನಿಗೆ. ಹಾಗಾಗಿ ಇಂಥ ಒಂದು ವ್ಯಕ್ತಿ ಹೋಗ್ತಾನೆ ಅಂತ ಅದನ್ನ ಅವನು ಅಂತಾನೆ ಹೇಳಕ್ಕಾಗಲ್ಲ ಅದನ್ನ. ಯಾಕಂದ್ರೆ ಆ ಜೀವ ಅನ್ನೋದಕ್ಕೆ ಲಿಂಗ ಇಲ್ಲ, ಪುಲ್ಲಿಂಗ ಸ್ತ್ರೀಲಿಂಗ ಇಲ್ಲ. ಅದು ಯಾವ ಶರೀರವನ್ನು ಪಡ್ಕೊಳ್ಳುತ್ತೋ ಅದ್ರ ಕರ್ಮ ಪ್ರಕಾರ ಅಲ್ಲಿ ಮಾತ್ರ ಲಿಂಗ ಬರೋದು. ಹಾಗಾಗಿ ಈ ಒಂದು ಶರೀರ, ಲಿಂಗ, ಸೂಕ್ಷ್ಮ ಶರೀರ, ಅದಕ್ಕೆ ಲಿಂಗ ಶರೀರ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಈ ಲಿಂಗ ಆ ಲಿಂಗ ಅಲ್ಲ ಅದು. ಅಫ್ಕೋರ್ಸ್ ನಾವು ಜೆಂಡರ್ ಅಂತ ಹೇಳುವಾಗಲೂ ಕೂಡ ಲಿಂಗ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂತ ಹೇಳಿದ್ರೆ, ಅದು ಪುಲ್ಲಿಂಗಾನ ಸ್ತ್ರೀಲಿಂಗಾನ ಅಂತ ಹೇಳಕ್ಕೆ ನಮ್ಗೊಂದು ಗುರ್ತಿದೆಯಲ್ಲ, ಆ ಲಿಂಗ ಅಂದ್ರೆ ಗುರುತು ಅಂತ ಹೆಸರು ಅಷ್ಟೇ. ಹಾಗಾಗಿ ಆ ಗುರುತನ್ನು ಇಟ್ಕೊಂಡು ಇದು ಸ್ತ್ರೀಲಿಂಗನ ಪುಲ್ಲಿಂಗ ಅಂತ ನಾವು ಹೇಳ್ತೀವಿ. ಅದೇ ತರ ಈ ಲಿಂಗ ಶರೀರಕ್ಕೆ ಯಾತಕ್ಕೆ ಲಿಂಗ ಅಂತ ಹೆಸರು ಅಂತ ಹೇಳಿದ್ರೆ, ಈ ಒಬ್ಬ ವ್ಯಕ್ತಿ ಜೀವಂತನಾಗಿರುವಾಗ ಅವನು ಏನೇನೋ ಕೆಲಸಗಳೆಲ್ಲ ಮಾಡ್ತಾನಲ್ಲ, ಯೋಚನೆ ಮಾಡ್ತಾನೆ, ನೋಡ್ತಾನೆ, ಕೇಳ್ತಾನೆ, ಮಾತಾಡ್ತಾನೆ, ನಡೀತಾನೆ, ಇದೆಲ್ಲ ಮಾಡ್ತಾನಲ್ಲ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಕೆಲಸಗಳು ಆಗ್ತಾ ಇರ್ತಲ್ಲ. ಈ ಆಗ್ತಾ ಇರುವಾಗ ಇದೆಲ್ಲ ಜಡ ಅಂತ ಗೊತ್ತು ನಮಗೆ ಖಂಡಿತ. ಯಾಕಂದ್ರೆ ಪಂಚಭೂತಗಳಿಂದ ಆಗಿರೋದು ಅಂತ ಗೊತ್ತು. ಈ ಜಡವಾದ ವಸ್ತು ಹೇಗೆ ಚಲನೆ ಅದಕ್ಕೆ ಹೇಗೆ ಆಗ್ತಾ ಇದೆ, ಹೇಗೆ ಅದಕ್ಕೆ ಯೋಚನೆ ಮಾಡಕ್ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಬರ್ತಲ್ಲ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ಅದ್ರ ಒಳಗಡೆ ಒಂದು ಚೈತನ್ಯ ಅಂತ ಒಂದಿದೆ ಅಂತ. ಆ ಚೈತನ್ಯ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅದು. ಹಾಗಾಗಿ ಕಣ್ಣಿಗೆ ಕಾಣಿಸದೇ ಇರೋ ಒಂದು ಚೈತನ್ಯವನ್ನ ನಾವು ಈ ಕಣ್ಣಿಗೆ ಕಾಣಿಸೋ ಈ ಆಕ್ಟಿವಿಟೀಸ್ ಎಲ್ಲ ಇದೆಯಲ್ಲ, ಇದರಿಂದ ಇನ್ಫಾರ್ಮ್ ಮಾಡ್ತೀವಿ. ಆ ಇನ್ಫಾರ್ಮ್ ಮಾಡೋ ಯಾವ ಒಂದು ವಸ್ತುನ ಇನ್ಫಾರ್ಮ್ ಮಾಡ್ತೀವೋ ಅದಕ್ಕೆ ಲಿಂಗವಾಗಿದೆ. ಇದು ಅದಕ್ಕೆ ಒಂದು ಗುರುತಾಗಿದೆ. ಇದು ಈ ಲಿಂಗ ಶರೀರ ಅನ್ನೋದು ಆ ಒಳಗಡೆ ಒಂದು ಚೈತನ್ಯ ಇದೆ ಅಂತ ತೋರ್ಸಕ್ಕೆ ಇದು ಗುರುತಾಗಿದೆ. ಹಾಗಾಗಿ ಇದಕ್ಕೆ ಗುರುತು ಲಿಂಗ ಶರೀರ ಅಂತ ಇದಕ್ಕೆ ಹೆಸರು. ಹೀಗಾಗಿ ನಾನು ಸುಮ್ಮನೆ ಪ್ರಸಂಗವಶಾತ್ ಹೇಳಿದೆ ಅದು. ಇಲ್ಲಿ ಈ ತರ ಹೇಳಿ ಇವ್ರು ಏನ್ ಮಾಡ್ತಾರೆ, ಈ 3ನೇ ಅಧ್ಯಾಯದಲ್ಲಿ ಈ ಜೀವ ಅನ್ನೋನು ಲೋಕಾಂತರಕ್ಕೆ ಹೋಗೋದು ಹೇಗೆ, ಆಮೇಲೆ ಬರೋದು ಅದು ಹೇಳ್ಬೇಕಾಗಿದೆ. ಹೋಗ್ಬಿಡ್ತಾನೆ, ಅಲ್ಲಿಂದ ಹೋಗಿ ಮುಗಿಸ್ಕೊಂಡು ಬರ್ಬೇಕಲ್ಲ, ತಿರ್ಗಾ ಬರೋಕ್ಕೆ ಒಂದು ರೂಟ್ ಇದೆ, ಅದೆಲ್ಲ ಕೂಡ ಹೇಳ್ಬೇಕು, ಅದೆಲ್ಲ ಕೂಡ ಇದೆ ಅಲ್ಲಿ. ಹಾಗಾಗಿ ಇಂಥ ವಿಷಯ ಎಲ್ಲ ಅಲ್ಲಿ ಬೇಕಾದಷ್ಟು ವಿಚಾರ ಮಾಡಿದ್ದಾರೆ. ಇದನ್ನ ಹೇಳೋದ್ರಿಂದ ಜೊತೆಗೆ ಸಂಸಾರ ದೋಷ ವಿವೇಚನೆಯನ್ನ ನೋಡಿ, ಇದೆಲ್ಲ ಯಾತಕ್ಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಇದನ್ನ ಈ ಅಧ್ಯಯನ ಮಾಡೋನಿಗೆ ವಿರಕ್ತಿ ಬರಲಿ, ವೈರಾಗ್ಯ ಬರಲಿ ಅಂತ. ಅಯ್ಯೋ ಇಷ್ಟೆಲ್ಲ ಮಾಡಿ ಹೋಗ್ಬೇಕಾಗಿದೆಯಲ್ಲ, ನಾವು ಎಲ್ಲೆಲ್ಲೋ ಹೋಗ್ಬೇಕಾಗಿದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಅದನ್ನ ಭೋಗ ಮಾಡ್ಕೊಂಡು ತಿರ್ಗಾ ವಾಪಸ್ ಬರಬೇಕಾಗಿದೆ. ಬರುವಾಗ ಏನೇನು ರೂಪದಲ್ಲಿ ಬರಬೇಕು ಅಂತ ಹೇಳುವಾಗ ನಾನು ಸುಮ್ಮನೆ ಸ್ಥೂಲವಾಗಿ ಅಂತ ಹೇಳ್ತೀನಿ ನೋಡಿ. ಇವಾಗ ಜೀವ ಅನ್ನೋನು ಅಲ್ಲಿಂದ ಬರುವಾಗ ಹೇಗೆ ಬರ್ತಾನೆ ಅಂತ ಹೇಳುವಾಗ ಮಳೆಯಲ್ಲಿ ಬರ್ತಾನೆ ಅಂತ ಹೇಳಿದ್ದಾರೆ. ಮಳೆ ಬೆಳೀತಲ್ವಾ, ಆ ಮಳೆಯಲ್ಲಿ ಸೇರ್ಕೊಂಡು ಈ ಜೀವ ಅನ್ನೋದು ಸೂಕ್ಷ್ಮವಾಗಿರುತ್ತೆ. ಅದು ಬೀಳುತ್ತೆ ಕೆಳಗಡೆ, ಭೂಮಿಲಿ ಬೀಳುತ್ತೆ. ಭೂಮಿಲಿ ಬಿದ್ದು ಭೂಮಿಲಿ ಸಸ್ಯಗಳೆಲ್ಲ ಉಂಟಾಗುತ್ತಲ್ವಾ, ಭೂಮಿಲಿ ಬೆಳೆಯುತ್ತೆ ಅದು. ಆ ಸಸ್ಯಗಳಲ್ಲಿ ಇವನು ಜೀವ ಸೇರ್ಕೊಂಡಿರ್ತಾನೆ.
ಆ ಸಸ್ಯವನ್ನ ಆಹಾರ ಮಾಡ್ತಾನಲ್ಲ ತಂದೆ, ಆ ತಂದೆ ಆಹಾರ ಮಾಡೋ ಸಸ್ಯದಲ್ಲಿ ಈ ಜೀವ ಒಳಗಡೆ ತಂದೆ ಒಳಗಡೆ ಹೋಗ್ಬಿಡ್ತಾನೆ. ಅವನಿಗೆ ಕರ್ಮ ಪ್ರಕಾರ ಈ ತಂದೆ ಒಳಗಡೆ ಹೋಗ್ಬೇಕು ಅಂತ ಅವನಿಗೆ ಕರ್ಮ ಇದ್ದಾಗ ಆ ತಂದೆ ಆ ಆಹಾರವನ್ನೇ ಮಾಡಿದಾಗ ಅದ್ರ ಒಳಗಡೆ ಈ ಜೀವ ಆ ತಂದೆ ಒಳಗಡೆ ಸೇರ್ಕೊಳ್ತಾನೆ. ಸೇರ್ಕೊಂಡು ಏನಾಗುತ್ತೆ, ಸೇರ್ಕೊಂಡ್ಮೇಲೆ ಏನಾಗುತ್ತೆ ಅಂದ್ರೆ ಆ ಅನ್ನ ಇವನಿಗೆ ವೀರ್ಯವಾಗಿ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ವೀರ್ಯವಾಗಿ ಕನ್ವರ್ಟ್ ಆದ್ಮೇಲೆ ಆ ತಂದೆಯಿಂದ ತಾಯಿಗೆ ಹೋಗುತ್ತೆ. ಅದು ಅವಾಗ ಏನಾಗುತ್ತೆ, ಈ ಜೀವ ಅನ್ನೋದು ಆ ವೀರ್ಯದಲ್ಲಿ ಸೇರ್ಕೊಂಡು ತಾಯಿಗೆ ಹೋಗುತ್ತೆ. ಅದು ತಾಯಿಗೆ ಹೋದ್ಮೇಲೆ ತಾಯಿಯಲ್ಲಿ ಅದು ಬೆಳೆದು ಒಂದು ಮಗುವಾಗಿ ಆಸೆ ಬರುತ್ತೆ ಅಂತ ಕ್ರಮ ಇರೋದು. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಒಬ್ಬನಿಗೆ ವೈರಾಗ್ಯ ಬರಬೇಕು ಅಂತ. ಯಾಕಂದ್ರೆ ನೋಡಿ, ಒಂದು ಕಡೆ ಇನ್ಫೈನೈಟ್ ಬ್ರಹ್ಮ ಅಂತ ತೋರಿಸ್ಕೊಡ್ತಾ ಇದೆ, ಅದಕ್ಕೆ ಹುಟ್ಟು ಸಾವು ಹೋಗೋದು ಬರೋದು ಯಾವುದೂ ಇಲ್ವೇ ಇಲ್ಲ ಅಂತ ತೋರಿಸ್ಕೊಡ್ತಾ ಇದೆ. ಆದ್ರೆ ಇದರಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕಾಗಿದೆ ಅಂತ. ಹಾಗಾಗಿ ಇಂಥದ್ದು ನಮಗೆ ಬೇಡ ಅಂತ ಅನಿಸ್ಬೇಕು ನಮಗೆ ಅಂತ ಅದನ್ನ ಹೇಳ್ಕೊಡಕ್ಕಾಗಿ ಈ ಬ್ರಹ್ಮಸೂತ್ರದಲ್ಲಿ ಈ ವಿಚಾರ ಎಲ್ಲ ಬಂದಿದೆ ಅಂತ ತೋರಿಸ್ಕೊಡ್ತಾರೆ. ಇಲ್ಲಿಗೆ ನಾವು ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಕಂಟಿನ್ಯೂ ಮಾಡೋಣ. ಜೀವಿತ ಕಾಲದಲ್ಲೇ ಒಂದು ಸಾಧುಗಳು ಸಂತರು ಎಲ್ಲ ಪಡೆದಿದ್ದಾರೆ. ಹೌದು ಹೌದು ಹೌದು. ಅದಕ್ಕೇನೆ ಈ ಶರೀರ ಅದು ಬ್ರಹ್ಮ ಸ್ಟೇಜ್ ರೀಚ್ ಆದ್ಮೇಲೆ ಅವರು ಆರ್ಡಿನರಿ ನಮ್ಮ ಜನಗಳಿಗೆ ಹೆಂಗಿರ್ತಾರೆ ಅಂತ ಖಂಡಿತ ಅದೇ ನೋಡಿ. ಇವಾಗ ನೀವು ಹೇಳಿದ ಜೀವಿತವಾಗಿರುವಾಗ ಅವ್ರು ಬ್ರಹ್ಮ ಸ್ವರೂಪನ ತಿಳ್ಕೊಳ್ತಾರೆ, ನಾನೇ ಬ್ರಹ್ಮ ಅಂತ ತಿಳ್ಕೊಳ್ತಾರೆ. ಅದರಿಂದ ಅವ್ರಿಗೆ ಶರೀರ ಏನು ಚೇಂಜ್ ಆಗೋದಿಲ್ಲ, ಅದರಿಂದ ಅರಿವು ಮಾತ್ರ ಇರುತ್ತೆ ಅವರಿಗೆ. ಅವರು ಬದುಕಿರ್ತಾರೆ, ಸ್ವಲ್ಪ ಕಾಲ ಬದುಕಿರ್ತಾರೆ ಅವ್ರ ಪ್ರಾರಂಭದ ಪ್ರಕಾರ. ಅವ್ರು ತೀರ್ಕೊಂಡ್ಮೇಲೆ ಅವ್ರು ಬ್ರಹ್ಮವಾಗಿ ಇದ್ಬಿಡ್ತಾರೆ, ಅವರು ಅಖಂಡ ಬ್ರಹ್ಮವಾಗಿ ಇದ್ಬಿಡ್ತಾರೆ. ಜೀವಿತ ಕಾಲದಲ್ಲಿ ಅವ್ರ ಇನ್ನರ್ ಮೈಂಡ್ ಅಂತೂ ಬ್ರಹ್ಮ. ಹೌದು ಹೌದು. ಬಟ್ ವಾಟ್ ಈಸ್ ದೇರ್ ಆಟಿಟ್ಯೂಡ್ ನಮ್ಮ ಕರೆಕ್ಟ್. ಅವ್ರಿಗೆ ಈ ಶರೀರ ಮನಸ್ಸು ಎಲ್ಲ ನಾಶವಾಗಿರೋದಿಲ್ಲ ಅಲ್ವಾ. ಹಾಗಾಗಿ ಏನ್ ಮಾಡ್ತಾರೆ ಅವರು, ಬಾಕಿ ಜನಗಳಿಗೆ ಅವ್ರು ಪಡ್ಕೊಂಡಿರೋ ಜ್ಞಾನವನ್ನ ಅವ್ರಿಗೆ ತಿಳಿಸ್ಕೊಡಕ್ಕೆ ಅವ್ರಿಗೆಲ್ಲ ಅದಕ್ಕೆಲ್ಲ ಆಗುತ್ತೆ, ಅವ್ರಿಗೆ ಮಾಡ್ತಾರೆ ಅದನ್ನ. ಹಾಗೆ ನಮ್ಮ ಮೇಲೆ ಒಂದು ಕರುಣೆ ಇರುತ್ತೆ ಅವರಿಗೆ, ಒಂದು ಕೃಪೆ ಇರುತ್ತೆ ಅವರಿಗೆ. ಇವರು ಕೂಡ ಬರ್ಲಿ, ನಾನು ಹೊಂದಿರೋ ಸ್ಥಿತಿಯನ್ನ ಇವರು ಕೂಡ ಹೊಂದಲಿ ಅಂತ ಅವ್ರಿಗೆಲ್ಲ ಹೇಳ್ಕೊಡ್ತಾರೆ. ಅದರಿಂದನೇ ಉಪದೇಶ ಮಾಡೋದು, ಬರೆಯೋದು, ಗ್ರಂಥಗಳು ಬರೆಯೋದು, ಉಪದೇಶ ಕೊಡೋದು, ಇದೆಲ್ಲ ಆ ಕೈಲಿ ಮಾಡ್ತಾರೆ. ಹಾಗಾಗಿ ಇದೆಲ್ಲ ಉಂಟಾಗುತ್ತೆ. ಸೊ ಇಲ್ಲಿಗೆ ನಿಲ್ಲಿಸೋಣ. ಆಮೇಲೆ ಇವಾಗ ನಮಗೆ ನಾವು ಬೇಕಾದಷ್ಟು ಕ್ಲಾಸಸ್ ಎಲ್ಲ ಮಾಡ್ತಾನೆ ಇದ್ದೀವಿ. ಇವಾಗ ಒಂದು ಕ್ವೆಶ್ಚನ್ ಆನ್ಸರ್ ಸೆಷನ್ ಅಂತ ಒಂದು ಮಾಡೋಣ ಅಂತ ಒಂದು ಅನಿಸ್ತು. ಹಾಗಾಗಿ ನಾವು ಈ ಗ್ರೂಪ್ಸ್ ಅಲ್ಲಿ ಇದಾರಲ್ಲ, ಈ ನಾವು ವಾಟ್ಸಪ್ ಗ್ರೂಪ್ ಮಾಡಿದೀವಲ್ಲ, ಅದರಲ್ಲಿ ಒಂದು ನಂಬರ್ ಕೊಡ್ತೀವಿ. ಆ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನ ನೀವು ಸಂಕ್ಷೇಪವಾಗಿ ಬರಿಬೋದು, ಕನ್ನಡದಲ್ಲೂ ಇಂಗ್ಲೀಷಲ್ಲೂ ಬರಿಬೋದು. ಅದನ್ನ ನಾವು ಇನ್ ಕಮಿಂಗ್ ಸೆಷನ್ಸ್, ಕಮಿಂಗ್ ಕ್ಲಾಸಸ್ ಕೆಲವು ಸತಿ ಅದನ್ನ ತಗೊಂಡು ಅದನ್ನ ಒಂದೊಂದು ಕ್ವೆಶ್ಚನ್ ಆಗಿ ಅಡ್ರೆಸ್ ಮಾಡ್ತೀವಿ, ನಾವು ಮಾಡಬೇಕು ಅಂತ ಉದ್ದೇಶ ಇದೆ ಅದು. ಹಾಗಾಗಿ ನಾವು ಅದನ್ನ ಗ್ರೂಪ್ಸ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ನಿಮ್ಮ ಇದನ್ನ ತುಂಬಾ ವಿಸ್ತಾರವಾಗಿಲ್ಲದೆ ಒಂದು ಸಂಕ್ಷೇಪವಾಗಿ ಆ ನಂಬರ್ಗೆ ನೀವು ಕಳಿಸ್ಬಿಟ್ರೆ ಅದನ್ನ ನಾವು ನೋಡ್ಬಿಟ್ಟು ಅದನ್ನ ಉತ್ತರ ಕೊಡೋಕ್ಕೆ ಒಂದೊಂದು ಸೆಷನ್ಸ್ ಇಟ್ಕೋಬಹುದು ಮಧ್ಯ. ಅವಾಗ ನಿಮ್ಗೂ ಒಂದು ಪಾರ್ಟಿಸಿಪೇಷನ್ ಇದ್ದಾಗ ಅನ್ಸುತ್ತೆ. ಕ್ವೆಶ್ಚನ್ಸ್ ಎಷ್ಟೋ ನೋಡಿ, ಒಬ್ರು ಕೇಳೋ ಪ್ರಶ್ನೆಯಿಂದ ಬಾಕಿಯವ್ರಿಗೂ ಉಪಯೋಗ ಆಗುತ್ತೆ ಅದು. ಹಾಗಾಗಿ ಈ ಭಾಗವತದಲ್ಲಿ ಕೂಡ ಹೇಳಿದ್ದಾರೆ ಅದನ್ನ. ಈ ಪರೀಕ್ಷಿತ್ತು ಕೇಳ್ತಾನೆ ಅದನ್ನ, ಭಗವಂತನ ಒಂದು ವಿಷಯವೆಲ್ಲ ಹೇಳು ನನಗೆ ಅಂತ. ಆದ್ರೆ ಅದು ಹೇಳೋರಿಗೆ, ಅದನ್ನ ಕೇಳೋರಿಗೆ ಮತ್ತು ಅದನ್ನ ಹೇಳಿದ್ದನ್ನ ಬಾಕಿಯವರೆಲ್ಲ ಕೇಳಿದ್ರೆ ಇರ್ತಾರಲ್ಲ, ಎಲ್ಲರಿಗೂ ಅದು ಉಪಯೋಗ ಆಗುತ್ತೆ ಅಂತ ಭಾಗವತದಲ್ಲಿ ಹೇಳುತ್ತೆ ಅದು. ಆತರ ಇದರಲ್ಲಿ ಕೂಡ ಅದೇನೇ ವಿಷಯ ಅದು. ಹಾಗಾಗಿ ಅದು ಉಪಯೋಗ ಪಡ್ಕೊಳ್ಳೋಣ, ಎಲ್ಲರೂ ಚೆನ್ನಾಗಿ ಮಾಡೋಣ ಅಂತ ಸರಿಯಾಗಿ ನಿಲ್ಲಿಸಿರೋಣ. ಸ್ತೋಷ್ಯೇ ಭಕ್ತ್ಯಾ ವಿಷ್ಣುಮನಾದಿಂ ಜಗದಾದಿಂ ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.